ವಿಚಾರ. ಈಗ ಈ ಕಾರ್ಯಕ್ರಮದ ಮುಖ್ಯ ಭಾಷಣಗಾರರು ಖ್ಯಾತ ವಾಗ್ಮಿಗಳಾದ ಚಕ್ರವರ್ತಿ ಸುಲಿಬೇರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಹಾಗೂ ಆಗಮಿಸಿರುವ ಮೈಸೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಬಹಳ ಖುಷಿ ಆಗ್ತಿದೆ ನನಗೆ. ಎಲ್ಲೆಲ್ಲಿ ಹೋದರೂ ಕೂಡ ಬ್ಲ್ಯಾಕ್ ಅಂಡ್ ವೈಟ್ ಅನ್ನೋ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ಜನ ಕಿಕ್ಕಿರಿದು ಸೇರ್ತಿದ್ದಾರೆ. ಬಳ್ಳಾರಿಗೆ ಹೋಗಿದ್ದೆ, 8,000ಕ್ಕೆ ಕಡಿಮೆ ಇಲ್ಲದಷ್ಟು ಜನ ಬಳ್ಳಾರಿಯಲ್ಲಿ. ನಾನು ಕೇಳಿದೆ, ನಿಜವಾಗ್ಲೂ ಭಾಷಣ ಕೇಳಿಕ್ ಬಂದಿದ್ದೀರೋ, ಬ್ಲ್ಯಾಕ್ ಅಂಡ್ ವೈಟ್ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳಿಕ್ ಬಂದಿದ್ದೀರೋ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, 4 ದಿನಗಳ ಕಾಲ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಾಗ, ಆರಂಭದ 4 ದಿನ ನವೆಂಬರ್ 9, 10, 11, 12 ಬಹಳ ಹೆಮ್ಮೆ ಇದೆ ಮಿತ್ರರ ನಂಗೆ. ಇಡೀ ರಾಜ್ಯದಲ್ಲಿ ಡಿಮಾನಿಟೈಸೇಷನ್ ಪ್ರೊಸೆಸ್ ಅಂದ್ರೆ ಏನು ಅಂತ ಯಾರಿಗೂ ಪೂರ್ಣವಾಗಿ ಅರ್ಥ ಆಗಿಲ್ಲದೆ ಹೋದಾಗ ಯುವ ಬ್ರಿಗೇಡ್ ಅನ್ನುವಂತ ಈ ಸಂಘಟನೆ ಡಿಮಾನಿಟೈಸೇಷನ್ ಹಿಂದೆ, ಡಿಮಾನಿಟೈಸೇಷನ್ ನಂತರ ಇವೆಲ್ಲ ಏನು ಅನ್ನುವಂತ ಸಮಗ್ರ ಚಿತ್ರಣವನ್ನ ರಾಜ್ಯದ ಜನತೆಗೆ ಮೊದಲನೇ ದಿನದಿಂದಲೂ ತಲುಪಿಸುವಂತ ಸಾಹಸ ಮಾಡಿತ್ತು ಅನ್ನೋದು ನಂಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಮೊದಲನೇ ದಿನ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಸಂಖ್ಯೆ ಬಹಳ ಕಡಿಮೆ ಇತ್ತು. ಯಾಕೆ ಕಡಿಮೆ ಇತ್ತು ಅಂತ ನಾನು ಸುಮ್ಮನೆ ಕೇಳಿದ್ರೆ, ಹುಡುಗರು ಹೇಳಿದ್ರು ಎಲ್ಲರೂ ಬ್ಯಾಂಕಿನ ಹೊರಗೆ ನಿಂತಿದ್ದಾರೆ ಅಣ್ಣ ಅಂತ. ನಾನು ಹೇಳಿದೆ ಸುಮ್ಮನೆ ತಮಾಷೆಗೆ, ಕನ್ವರ್ಷನ್ ಮಾಡ್ಕೊಡ್ತೀವಿ ಇಲ್ಲಿ ಅಂತ ಹೇಳಿ ಎಲ್ಲ ಬಂದು ಇಲ್ಲಿ ಕೂತ್ಕೋತಾರೆ, ತಲೆ ಕೆಡ್ಸ್ಕೊಳ್ಬೇಡ ನೀನು ಅಂತ. ಆದ್ರೆ ಕಾಲಕ್ರಮದಲ್ಲಿ ಜನರಿಗೆ ಇದ್ರೊಳಗೆ ಆಸಕ್ತಿ ಹೇಗೆ ಡೆವಲಪ್ ಆಗ್ತಿದೆ ಅಂತಂದ್ರೆ, ಎಲ್ರಿಗೂ ಒಂದಂತೂ ಅನ್ಸಿದೆ. ನಾನು ಇಲ್ಲಿ ಕೂತಿರುವಂತ ಸಾವಿರ ಸಂಖ್ಯೆಯ ಮೈಸೂರಿಗರಲ್ಲಿ ಧೈರ್ಯವಾಗಿ ಹೇಳಬಲ್ಲೆ, ಎಲ್ರಿಗೂ ಒಂದಂತೂ ಮನಸ್ಸಿಗೆ ಅನ್ಸಿದೆ, ಈ ದೇಶದ ಒಂದು ಆರ್ಥಿಕ ಸ್ವಾತಂತ್ರ್ಯ ಏನು ನಡಿಲಿಕ್ಕೆ ಹೊರಟಿದೆ, ಅದಕ್ಕೆ ನಾನೊಬ್ಬ ಯೋಧನಾಗಿದ್ದೀನಿ, ನಾನೊಬ್ಬ ಸೈನಿಕನಾಗಿ ಇವತ್ತು ಆರ್ಥಿಕ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಾನು ಕರ್ಕೊಳ್ಬಹುದು ಅಂತ. ಹೇಗೆ ನಮ್ಮ ತಾತ ನಮ್ಮನ್ನು ಕೂರಿಸ್ಕೊಂಡು ಕತೆ ಹೇಳ್ತಿದ್ರು, ನಾನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದೆ ಅಂತ, ಇಲ್ಲಿ ಕೂತಿರೋರು ನಿಮ್ಮ ಮೊಮ್ಮಕ್ಕಳಿಗೆ ಕತೆ ಹೇಳ್ಬೋದು, ನಾನು ದೇಶದ ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದೆ ಅಂತ. ತುಂಬಾ ದೊಡ್ಡ ಸಂಗತಿ. ಹೇಗೆ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಅವ್ರು ಮಾತಾಡ್ತಾ, ನಾನು ಅವ್ರನ್ನ ಚಾರ್ಟರ್ಡ್ ಅಕೌಂಟೆಂಟ್ ಅಂತಾನೆ ಇನ್ವರ್ಟೆಡ್ ಕಾಮದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಹೇಳಿದವರು ಯಾರು ಸಾಮಾನ್ಯರಲ್ಲ. ಯಾರಿಗೆ ಅರ್ಥವ್ಯವಸ್ಥೆ ಪೂರ್ಣ ಗೊತ್ತೋ ಅವರೇ ಬಂದು ಈ ಡಿಮಾನಿಟೈಸೇಷನ್ ಅತ್ಯಂತ ಸಮರ್ಥವಾಗಿ ಪ್ರತಿಬಿಂಬಿಸಿ ಹೋಗ್ತಿದ್ದಾರೆ. ಇದರ ಅರ್ಥ, ಇವತ್ತು ದೇಶ ಸಮರ್ಥವಾದ ದಿಕ್ಕಿನಲ್ಲಿ ಆರ್ಥಿಕತೆಯ ಸದೃಢತೆಯ ಕಡೆಗೆ ಹೊರಟಿದೆ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ನನಗೆ ಹೇಳ್ತಿದ್ರು, ಚಕ್ರವರ್ತಿ, ಇದೇ ಡಿಮಾನಿಟೈಸೇಷನ್ ಪ್ರಾಸೆಸ್ ಇನ್ನು 10 ವರ್ಷಗಳ ನಂತರ ನಡೆದಿದ್ರೆ ಹೇಗಿತ್ತು ಯೋಚನೆ ಮಾಡಿ. ಇದೇ ಡಿಮಾನಿಟೈಸೇಷನ್ ಪ್ರೊಸೆಸ್ ಇವತ್ತಿನ ಸಮಸ್ಯೆಗಳು ಹೀಗೆ ಮುಂದುವರೆದು ಇನ್ನು 10 ವರ್ಷಗಳ ನಂತರ ಯಾವ್ದಾದ್ರೂ ಪ್ರಧಾನಿ ಮಾಡಿದ್ದಿದ್ರೆ 4 ಗಂಟೆ ಬ್ಯಾಂಕಿನ ಹೊರಗೆ ನಿಂತಿರೋರು 4 ದಿನ ನಿಂತಿರಬೇಕಾಗಿರ್ತಿತ್ತು ಅಂತ. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಿತ್ತು. ಆದ್ರೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ 56 ಇಂಚಿನ ಎದೆ ಅಂತಾರೆ. ನಂಗೊಬ್ರು ಹೇಳಿದ್ರು, 56 ಇಂಚಿನ ಎದೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಸಾಕಾಗಿತ್ತು, ಇದನ್ನು ಮಾಡ್ಲಿಕ್ಕೆ 112 ಇಂಚಿನ ಎದೆ ಬೇಕಾಗಿತ್ತು, ಮಾಡಿದ್ರು ಅಂತ. ಯಾಕೆ 112 ಇಂಚಿನ ಎದೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಗೋವಾದಲ್ಲಿ ಮಾತನಾಡ್ತಾ ಒಂದ್ ಮಾತು ಹೇಳಿದ್ರು. ನಾನು ಕೂಡ ನನ್ನ ಟೂರ್ ಲಿಸ್ಟ್ ತುಂಬಾ ದೊಡ್ಡದಾಗಿದೆ. ಇವತ್ತಿಲ್ಲಿ ಮುಗಿಸ್ಕೊಂಡು ರಾತ್ರಿ ಕಾರ್ಯಕ್ರಮ ಕೊಳ್ಳೆಗಾಲದಲ್ಲಿದೆ, ಕೊಳ್ಳೆಗಾಲದಲ್ಲಿ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಶಿವಮೊಗ್ಗ ಅಟೆಂಡ್ ಮಾಡಬೇಕು, ಶಿವಮೊಗ್ಗ ಮುಗಿಸ್ಕೊಂಡು ನಾಳೆ ಸಂಜೆ ಹಾವೇರಿ ಅಟೆಂಡ್ ಮಾಡಬೇಕು, ನಾಡಿದ್ದು ಮಧ್ಯಾಹ್ನ ನಾನು ತೆರಿಗೆ ಆಫೀಸ್ ನಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲೊಂದು ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ಸಂಜೆ ಅವರ್ ಸ್ಕೂಲ್ ನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಲ್ಲಿಂದ ಹುಬ್ಳಿಗೆ ಹೋಗ್ಬೇಕು. ನಿರಂತರವಾದ ಒಂದು ಪ್ರವಾಸ ಇದೆ ಮುಂದಿನ 5-6 ದಿನಗಳ ಕಾಲ. ಯಾಕೆ ಇಷ್ಟೊಂದು ಹುಚ್ಚಿಗೆ ಬಿದ್ದು ಪ್ರವಾಸ ಮಾಡ್ತಿದ್ದೀರಿ ಅಂತ ನಂಗೆ ಅನೇಕರು ಕೇಳಿದ್ರು. ನಾನು ಹೇಳಿದೆ, ಈ ದೇಶದ ಪ್ರಧಾನಿ ಒಂದಿನ ರಾತ್ರಿ ಜಪಾನ್ ನಲ್ಲಿ ಇರ್ತಾರೆ,
ಅಲ್ಲಿ ನಿಂತ್ಕೊಂಡು ಭಾರತೀಯರನ್ನ ಉದ್ದೇಶಿಸಿ ಮಾತನಾಡ್ತಾ ಈ ದೇಶದಲ್ಲಿ ಎಂತ ಸಮಸ್ಯೆ ಆಗಿತ್ತು ಅದನ್ನು ಸರಿ ಮಾಡ್ಲಿಕ್ಕೆ ನಾವು ಎಷ್ಟು ಪ್ರಯಾಸ ಪಡ್ತಿದ್ದೀವಿ ಅಂತ ಹೇಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಗೋವಾಕ್ಕೆ ಬರ್ತಾರೆ, ಗೋವಾದಲ್ಲಿ ಈ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮಧ್ಯಾಹ್ನ ಅವರು ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಲ್ಲಿ ಈ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿಂದ ಸಂಜೆ ಪೂನಾಕ್ಕೆ ಹೋಗ್ತಾರೆ, ಪೂನಾದಲ್ಲಿ ಭಾರಿ ಜನಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲ ಮುಗಿದು ನಿದ್ದೆ ಮಾಡಬೇಕು ಅಂತ ನಾವೆಲ್ಲ ಅನ್ಕೋತಿರ್ಬೇಕಾದ್ರೆ ರಾತ್ರಿ 2 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಹೇಗೆ ನಡೀತಿದೆ ಡಿಮಾನಿಟೈಸೇಷನ್ ಪ್ರೊಸೆಸ್ ಅಂತ ರಿವ್ಯೂ ಮೀಟಿಂಗ್ ತಗೋತಾರೆ. ಚಪ್ಪಾಳೆ ಮುಗಿಸಬೇಡಿ. ನಾನು ಅಷ್ಟಕ್ಕೆ ಸಮಾಧಾನ ಪಟ್ಟಿದ್ದೆ. ಮಾರನೇ ದಿನ ಬೆಳಿಗ್ಗೆ 6:30 ಉತ್ತರ ಪ್ರದೇಶದ ಎಲೆಕ್ಷನ್ ಮೀಟಿಂಗ್ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಫ್ಲೈಟ್ ಹತ್ತಿ ಉತ್ತರ ಪ್ರದೇಶಕ್ಕೆ ಹೊರಡ್ತಾರಲ್ಲ ಪುಣ್ಯಾತ್ಮ, ಸಾಮಾನ್ಯವಾದ ತಾಕತ್ತಲ್ಲ ಇದು ಅಂತ. ಇದಕ್ಕೆ ಏನೋ ಒಂದು ಶಕ್ತಿ ಬೇಕು. ಅವರಷ್ಟು ಓಡಾಡ್ತಿರ್ಬೇಕಾದಾಗ ಈ ದೇಶದ ಪ್ರಧಾನ ಸೇವಕರು ಈ ದೇಶದ ಸೇವೆಗೆ ಇಷ್ಟು ಗಟ್ಟಿಯಾಗಿ ನಿಂತಿರ್ಬೇಕಾದಾಗ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತು, ಕುತ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ, ಇರೋ ಅಷ್ಟು ದಿನ ಏನಾದ್ರೂ ಕೆಲಸ ಮಾಡಬೇಕು. ಅವರು ಮಾಡಿದ ಈ ಡಿಮಾನಿಟೈಸೇಷನ್ ಪ್ರಾಸೆಸ್ ಅಂದ್ರೆ ಏನು ಅಂತ ಸಮಾಜಕ್ಕೆ ಒಂದು ಮಾತನ್ನ ತಿಳಿಸಿದ್ರೆ ನನ್ನ ಕರ್ತವ್ಯ ನಾನು ಮಾಡಿದಂತಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಬ್ಬನೇ ಸುಮ್ಮನಾಗ್ಲಿಲ್ಲ. ನನ್ನ ಎಲ್ಲ ಯುವ ಬ್ರಿಗೇಡ್ ಮಿತ್ರರಿಗೆ ಕೀ ಕೊಟ್ಟ ಮೇಲೆ ಇವತ್ತು ಹೇಗಾಗ್ತಿದೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಕೂಡ ಡಿಮಾನಿಟೈಸೇಷನ್ ಪ್ರೊಸೆಸ್ ನ ಕುರಿತಂತೆ ದೊಡ್ಡ ಚರ್ಚೆಯಾಗಿ ಕರ್ನಾಟಕದ 99% ಜನ ಡಿಮಾನಿಟೈಸೇಷನ್ ಪರವಾಗಿರುವಂತ ಒಂದು ವೇದಿಕೆ ರೂಪಿಸಲಿಕ್ಕೆ ಒಂದು ದೊಡ್ಡ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನುವಂತ ಅತ್ಯಂತ ದೊಡ್ಡ ಸಂತೋಷ ನನಗಿದೆ. ಮಿತ್ರರೇ, 1% ಜನ ಯಾವಾಗ್ಲೂ ರ್ಯಾಟ್ಲ್ ಆಗೋದು ನಿಜ. ಇದರಲ್ಲಿ ಹೇಗಾಯ್ತು ಗೊತ್ತಾ? ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಈ ದೇಶದ ಪ್ರಧಾನಮಂತ್ರಿ ಘೋಷಣೆ ಮಾಡಿದಾಗ ನಾವೆಲ್ಲ ಇದ್ರ ಬಗ್ಗೆ ತುಂಬಾ ಮುಂಚಿನಿಂದ ಮಾತಾಡ್ತಿದ್ವಿ. ಅರ್ಥಕ್ರಾಂತಿ ಪ್ರಸ್ತಾವನೆ ಕುರಿತಂತೆ ತುಂಬಾ ಮುಂಚಿನಿಂದ ಮಾತಾಡ್ತಿದ್ವಿ. ಹಿಂಗಾಗಿ ನನಗೆ ಕನಿಷ್ಠ ಪಕ್ಷ ಅವತ್ತು ರಾತ್ರಿ 100 ಕಾಲುಗಳು ಬಂದಿವೆ. ಸರ್, ನೀವು ಹೇಳಿದಾಗೋಯ್ತು, ನೀವು ಹಿಂಗೆ ಹೇಳ್ತಿದ್ರಿ, ಅದು ನಿಜ, ಇದು ನಿಜ, ನೆಕ್ಸ್ಟ್ ಇದಾಗತ್ತಾ, ನೆಕ್ಸ್ಟ್ ಅದಾಗತ್ತಾ. ರಾತ್ರಿ 12:30 ಆದ್ರೂ ಹೆಚ್ಚು ಕಡಿಮೆ 4-4.5 ಗಂಟೆಗಳ ಕಾಲ ನಿರಂತರ ಫೋನ್ ಕಾಲು. ನನಗೂ ನಿದ್ದೆ ಬರ್ತಿಲ್ಲ, ಬಹಳ ಖುಷಿ. ಅಷ್ಟೊತ್ತಿಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು, ಇವತ್ತು ರಾತ್ರಿ ಯಾರ್ಯಾರ ಮನೆಯಲ್ಲಿ ತುಂಬಾ ಹೊತ್ತು ಲೈಟ್ ಉರಿತಾ ಇದೆಯೋ ಅವರೆಲ್ಲ ನೋಟ್ ಲೆಕ್ಕ ಹಾಕ್ತಿದ್ದಾರೆ ಅಂತ ಅರ್ಥ ಅಂತ. ಮೊದಲು ಲೈಟ್ ಆಫ್ ಮಾಡಿದೆನು, ಅಕ್ಕಪಕ್ಕದವ್ರು ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಮಿತ್ರರೇ, ಇಡೀ ರಾತ್ರಿ ನಿದ್ದೆ ಬರ್ತಿಲ್ಲ, ಒಳಗೊಳಗೆ ಏನೋ ಖುಷಿ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತಿದ್ದೆ, ಇವತ್ತು ರಾತ್ರಿ 2 ಥರದ ಜನರಿಗೆ ನಿದ್ದೆ ಬರ್ತಿಲ್ಲ. ಒಬ್ಬರಿಗೆ ತುಂಬಾ ದುಡ್ಡಿಟ್ಟು ಅದನ್ನ ಕಳ್ಕೊಳ್ತಿ ಅನ್ನೋ ಟೆನ್ಷನ್ಗೆ ನಿದ್ದೆ ಬರ್ತಿಲ್ಲ. ಇನ್ನೂ ಒಬ್ಬರು ಥರದವ್ರು ಇದ್ದಾರೆ, ಅವ್ರು ಹೆಂಗಿದ್ದಾರೆ ಅಂತಂದ್ರೆ ಯಾರೋ ಕಳ್ಕೊಂಡ್ರಲ್ಲ ಈ ದೇಶಕ್ಕೆ ಮೋಸ ಮಾಡಿದವರು ಅನ್ನೋ ಖುಷಿಗೆ ನಿದ್ದೆ ಬರ್ತಿಲ್ಲ. 3 ದಿನಗಳ ಕಾಲ ನವೆಂಬರ್ 9, ನವೆಂಬರ್ 10, ನವೆಂಬರ್ 11 ಈ 3 ದಿನಗಳ ಕಾಲ ಅನೇಕರಿಗೆ ಕರೆಂಟ್ ಶಾಕ್ ಹೊಡೆದಂಗಾಗಿತ್ತು. ಯಾರು ಮಾತಾಡಲಿಲ್ಲ. ನೀವು ಪೊಲಿಟಿಷಿಯನ್ಸ್ ನೋಡಿ, ಅರವಿಂದ್ ಕೇಜ್ರಿವಾಲ್ 3 ದಿನಗಳ ಕಾಲ ಡಿಮಾನಿಟೈಸೇಷನ್ ಮೇಲೆ ಒಂದೇ ಒಂದು ಟ್ವೀಟ್ ಮಾಡಲಿಲ್ಲ. ಯಾರೋ ಹೇಳಿದ್ರು ಪಂಜಾಬ್ ಎಲೆಕ್ಷನ್ಗೆ ಇಟ್ಕೊಂಡ 700 ಕೋಟಿ ರೂಪಾಯಿ ಹೋಯ್ತಲ್ಲ ಸರ್, ಟೆನ್ಷನ್ ಬಿದ್ದಿದ್ದಾರೆ ಪಾಪ ಅಂತ. 3 ದಿನಗಳ ಕಾಲ ಡೀಪ್ ಸೈಲೆನ್ಸ್, ಮಾತೇ ಇಲ್ಲ. 3 ದಿನಗಳ ನಂತರ ಮಮತಾ ಬ್ಯಾನರ್ಜಿ ಮಾಡಿದ್ದ ಟ್ವೀಟ್ ಅನ್ನ ರೀಟ್ವೀಟ್ ಮಾಡ್ತಾ ನಾನು ಇದರ ವಿರುದ್ಧವಾಗಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಅರವಿಂದ್ ಕೇಜ್ರಿವಾಲ್ ಶುರು ಮಾಡಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿತ್ತು. ಮೊದಲನೇ ದಿನನೇ ರಿಯಾಕ್ಟ್ ಮಾಡಿದ್ರು, ಬಹಳ ಒಳ್ಳೆ ಯೋಜನೆ. 3 ದಿನ ಆದ್ಮೇಲೆ ಯೋಜನೆ ಕೆಟ್ಟದಾಗಿದೆ ಅಂತಂದ್ರು. 3 ದಿನ ಆದ್ಮೇಲೆ ಗೊತ್ತಾಯ್ತು ಅವರಿಗೆ ಈ ಯೋಜನೆಯ ಪ್ರಭಾವ ಏನೇನು ಆಗಬಲ್ಲದು, ಏನೇನು ಸಮಸ್ಯೆ ಇದೆ ಅಂತ. ಈ ರಾಜ್ಯದ ಪವರ್ ಮಿನಿಸ್ಟರ್ ಮಾತನಾಡ್ತಾ, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಹೇಳಿದ್ರು, ಯೋಜನೆ ಕೆಟ್ಟದಾಗಿದೆ. ಈ ಯೋಜನೆ ಮೊದಲೇ ಎಲ್ರಿಗೂ ಹೇಳಿ ಮಾಡಿದ್ರೆ ಈ ದೇಶದ ಬಡ ಜನರಿಗೆ ಅನುಕೂಲ ಆಗಿರ್ತಿತ್ತು. ಹೇಳಬೇಕಾಗಿದ್ದು ಬಡವರಿಗಲ್ಲ, ಯಾರಿಗೆ ಹೇಳಬೇಕಿತ್ತು ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಒಂದಂತೂ ಸತ್ಯ, ನವೆಂಬರ್ 8ನೇ ತಾರೀಕು ರಾತ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದನ್ನ, ಎಲ್ಲ ವೇದಿಕೆಯಲ್ಲೂ ಹೇಳ್ಕೊಂಡು ಬಂದೆ. ನವೆಂಬರ್ 8ನೇ ತಾರೀಕು ರಾತ್ರಿ ನನ್ಗೊಂದು ಬಹಳ ಖುಷಿಯಾಗಿದ್ದ ಸಂಗತಿ ಇತ್ತು. ಆ ಸಂಗತಿ ಏನು ಅಂದ್ರೆ, ಆವತ್ತು ರಾತ್ರಿ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಈಕ್ವಲ್ ಆದ್ವಿ ಅಂತ. ಮಿತ್ರರೇ, ಬಹಳ ಖುಷಿ ಏನು ಗೊತ್ತೇನು, ಈಕ್ವಲ್ ಅಲ್ಲ, ಐ ವಾಸ್ ಮೋರ್ ಈಕ್ವಲ್. ಯಾಕೆ ಅಂತಂದ್ರೆ, ಯಾರ ಜೇಬ್ನಲ್ಲಿ 550 ನೋಟ್ ಇಟ್ಕೊಂಡು ಆತ ಮೆರಿತಾ ಇದ್ದು, ನನ್ನ ಹತ್ರ 100 ರೂಪಾಯಿ 5 ನೋಟ್ ಇಟ್ಕೊಂಡು ನಾನು ಮೈಸೂರಿಗೆ ಬಂದ್ರೆ ಮೈಸೂರಿನ ಹೋಟೆಲ್ ಅವರು 100 ರೂಪಾಯಿ ನೀವು ಒಳಗೆ ಬನ್ನಿ ಸರ್, 500 ರೂಪಾಯಿ ಆಚೆ ಹೋಗಿ ಸರ್ ಅಂದ್ರು ಅಂತ. ಆವತ್ತಿನ ದಿನದಿಂದ 500 ರೂಪಾಯಿ ನೋಟ್ ಇಟ್ಕೊಂಡವನಿಗೆ ಬೆಲೆ ಇಲ್ಲ, 100 ರೂಪಾಯಿ ನೋಟಿನವನಿಗೆ ಹೆಚ್ಚು ಬೆಲೆ ಅಂತ ಆಯ್ತಲ್ಲ. ನಾನು ಅನ್ಕೊಂಡೆ, ನರೇಂದ್ರ ಭಾಯಿ ಮೋದಿ, ನಾನು ಖುಷಿಯಾಗಿದ್ದೀನಿ ಇವತ್ತು. ಯಾಕೆ ಅಂತಂದ್ರೆ ನನ್ನ 100 ರೂಪಾಯಿಗೆ 500 ರೂಪಾಯಿಗಿಂತ ಹೆಚ್ಚು ವ್ಯಾಲ್ಯೂ ತಂದುಕೊಟ್ರಲ್ಲ. ಇದು ಎಷ್ಟು ದಿನಗಳಿಗೋಸ್ಕರ ಇರುತ್ತೋ ಗೊತ್ತಿಲ್ಲ, ಅಷ್ಟು ದಿನ ಅಂತೂ ಐ ಆಮ್ ಕಿಂಗ್ ಅಂತ ನನಗೆ ಇವತ್ತು ಬಹಳ ಹೆಮ್ಮೆಯ ಸಂಗತಿ ಅಂತ. ಈ ಕಾರಣಕ್ಕೋಸ್ಕರ ಹುಚ್ಚು ಜಾಸ್ತಿ ಆಗಿತ್ತು ಅಂತ. ಮಿತ್ರ, ಈ ಯೋಜನೆ ತುಂಬಾ ಸುಲಭವಾದ ಸಂಗತಿ ಆಗಿರಲಿಲ್ಲ. ಈ ಯೋಜನೆ ತೆಗೆದುಕೊಂಡು ಬರಬೇಕಾದಾಗ
ಯಾಕೆ ನರೇಂದ್ರ ಮೋದಿ ಅವರು ಈ ಯೋಜನೆ ತೆಗೆದುಕೊಂಡಾಗ ಈ ದೇಶದ 100 ಕೋಟಿ ಜನ ಅವರನ್ನು ಅತ್ಯಂತ ಪ್ರೀತಿಯಿಂದ ಹೊಗಳ್ತಾರೆ, ಸಂತೋಷ ಪಡ್ತಾರೆ ಅಂತಂದ್ರೆ, ಈ ಯೋಜನೆ ತೆಗೆದುಕೊಂಡು ಬಂದ ಮರುದಿನ ನಾನು ಪೂನಾದಲ್ಲಿದ್ದೆ. ಪೂನಾದಲ್ಲಿ ಇದೇ ಯೋಜನೆಯ ಕುರಿತಂತೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ 4 ಆಗ್ರಹಗಳನ್ನ, ಒಟ್ಟು 5 ಆಗ್ರಹ ಇತ್ತು ಅರ್ಥಕ್ರಾಂತಿಯಿಂದ. ಅದನ್ನು ಕಳೆದ 15 ವರ್ಷಗಳಿಂದ ಅರ್ಥಕ್ರಾಂತಿ ಪ್ರಸ್ತಾವ ಮಂಡಿಸ್ಕೊಂಡು ಬಂದಿದೆ. ಯುವ ಬ್ರಿಗೇಡ್ ಕಳೆದ 2.5 ವರ್ಷಗಳಿಂದ, ನಮೋ ಬ್ರಿಗೇಡ್ನ ಕಾಲದಿಂದಲೂ ಅದನ್ನ ಸಮರ್ಥಿಸಿಕೊಂಡು ಯುವ ಬ್ರಿಗೇಡ್ ಕೂಡ ಬಂದಿತ್ತು. ಅದರ ಸಮರ್ಥನೆಗೆ ಅಂತ ನಾನು ಪೂನಾದಲ್ಲಿದ್ದೆ. ಪೂನಾದಲ್ಲಿ ನನ್ನನ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ಲಿ, ಹೋಟೆಲ್ಗೆ ಡ್ರಾಪ್ ಮಾಡಿ ಅಂತ ಒಬ್ಬ ಆಟೋ ಹತ್ತಿದಾಗ ಆಟೋ ಡ್ರೈವರ್ನ ನಾನು ಸುಮ್ಮನೆ ಕೇಳಿದೆ, ಈ ಮನುಷ್ಯನಿಗೆ ಓಟ್ ಹಾಕಿ ಹಾಳಾಗೋಯ್ತಪ್ಪ, ಯಾಕಾದ್ರೂ ಓಟ್ ಹಾಕದೆ ಅಂತ ಅನ್ನಿಸ್ತಿದೆ ನಂಗೆ, ಸುಮ್ಮನೆ ಬಡಕಾಯಿಸಿ ನೋಡೋಣ ಅಂತ. ಒಂದು ಕ್ಷಣ ರಾಜ್ದೀಪ್ ಸರ್ದೇಸಾಯಿ ಆದ್ರೆ ನನಗೂ ಏನಾಗುತ್ತೆ ಅಂತ ನೋಡ್ಬೇಕಿತ್ತು, ಬಡಕಾಯಿಸಿ ನೋಡೋಣ ಅಂತ ಸುಮ್ಮನೆ ಕೇಳಿದೆ. ಈ ಮನುಷ್ಯನಿಗೆ ಓಟ್ ಹಾಕಿ ಎಲ್ಲ ಹಾಳಾಗೋಯ್ತು, 500 ರೂಪಾಯಿ ನೋಟು 1000 ರೂಪಾಯಿ ನೋಟ್ ಬ್ಯಾನ್ ಮಾಡ್ದ, ಹುಚ್ಚುತನ ಅಲ್ವಾ ಅಂದೆ ನಾನು. ಆಟೋ ಡ್ರೈವರ್ ಹೇಳ್ದ, 500 ರೂಪಾಯಿ ನೋಟ್ ಇರೋ ನಿಮಗೂ ಹುಚ್ಚುತನ ಅನಿಸ್ಬೋದು ಸರ್, ನಮಗೆಲ್ಲ ಬಹಳ ಖುಷಿ ಆಗುತ್ತೆ ಇದರಿಂದ ಅಂದ್ಬಿಟ್ಟ. ನಂಗೊಂದು ಸ್ವಲ್ಪ ಖುಷಿ ಆಯ್ತು. ಅವನ ಜೊತೆ ಮಾತಾಡ್ತಾ ಪ್ರಾಬ್ಲಮ್ಗಳನ್ನೆಲ್ಲ ಕೇಳ್ಕೊಂಡು ಬಂದೆ. ಅವನು ಹೇಳ್ದ, ಏನೂ ಪ್ರಾಬ್ಲಮ್ ಇಲ್ಲ ಸರ್, ಒಂದು ದಿನ ತುಂಬಾ ಕಷ್ಟ ಅನ್ನಿಸ್ತು, ಎಲ್ಲರೂ ಬಂದವರು ದುಡ್ಡು ಒದ್ದಾಡ್ತಾ ಇದ್ರು, ಆದ್ರೆ ಈಗ ಬರೋಕ್ಕಿಂತ ಮುಂಚೆ ಅವರು ದುಡ್ಡನ್ನ 100 ರೂಪಾಯಿ ನೋಟನ್ನು ವ್ಯವಸ್ಥಿತವಾಗಿ ತಗೊಂಡ್ ಬರ್ತಿದ್ದಾರೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸರ್, 20 ರೂಪಾಯಿ ಅವ್ರು ಬಿಡ್ತಾರೆ, ಇಲ್ಲ 20 ರೂಪಾಯಿ ನಾವು ಬಿಡ್ತೀವಿ, ದೇಶಕ್ಕೋಸ್ಕರ ಇಟ್ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಅಂತ ಪುಣ್ಯಾತ್ಮ ಏನ್ ದೊಡ್ಡ ವೇದಾಂತಿ. ನಾನು ಆಟೋದಿಂದ ಇಳಿದು ಹೋಟೆಲ್ ಬಂದಾಗ ಅವನ ಹೆಸರನ್ನು ಕೇಳಿದೆ, ನಿನ್ನ ಹೆಸರು ಏನು ಅಂತ. ಮೊಹಮ್ಮದ್ ಇಕ್ಬಾಲ್ ಸರ್ ಅಂದ. ನಂಗೆ ನಿಜವಾಗ್ಲೂ ಶಾಕ್ ಆಯ್ತು. ಕೆಲವರು ಚಪ್ಪಾಳೆ ಹೊಡೆದ್ರಲ್ಲ, ಯಾಕೆ ಹೊಡೆದ್ರು ಗೊತ್ತಾ? ಅವ್ರಿಗೆ ಶಾಕ್ ಯಾಕಾಯ್ತು ಅಂದ್ರೆ, ಮುಸಲ್ಮಾನರು ಈ ಯೋಜನೆಯ ವಿರೋಧಿ, ಮುಸಲ್ಮಾನರು ಮೋದಿ ಪರವಾಗಿ ನಿಂತ್ಕೊಳ್ಳಲ್ಲ ಅಂತೆಲ್ಲ ಕನಸು ಕಟ್ಟಿದ್ದ ಅನೇಕರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿದ್ದೇನು ಅಂತಂದ್ರೆ, ಮುಸಲ್ಮಾನರು ಕೂಡ ಇದ್ರ ಜೊತೆಗೆ ನಿಂತರು. ಯಾಕೆ ಅಂದ್ರೆ ಬಡತನಕ್ಕೆ ಜಾತಿ, ಮತ, ಪಂಥ, ವರ್ಣ ಯಾವುದೂ ಇಲ್ಲ. ಬಡತನ ಎಲ್ರನ್ನೂ ತಗೊಂಡೇ ಹೋಗುತ್ತೆ. ಹಿಂಗಾಗಿ ಈ ದೇಶದ ಪ್ರತಿಯೊಬ್ಬ ಬಡವ, ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ನ ವ್ಯಕ್ತಿ, ಪ್ರತಿಯೊಬ್ಬ ಅಪ್ಪರ್ ಮಿಡ್ಲ್ ಕ್ಲಾಸ್ನ ಇವತ್ತು ಎಷ್ಟು ಖುಷಿಯಾಗಿದ್ದಾನೆ ಅಂತಂದ್ರೆ, ನಾನು ಇನ್ನು ಮುಂದೆ ಪ್ರಾಮಾಣಿಕನಾಗಿದ್ದೀನಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಮೈಸೂರಿನ ಬೀದಿಗಳಲ್ಲಿ ಎದೆ ಎತ್ಕೊಂಡು ತಿರುಗಾಡಬಹುದು ಅಂತ. ನಾನು ಎದೆ ಬಗ್ಗಿಸಬೇಕಾಗಿಲ್ಲ, ನೀವು ಪ್ರಾಮಾಣಿಕರಾಗಿದ್ದೀರಿ ಅಂತಂದ್ರೆ ಇನ್ನು ಮುಂದೆ ಎದೆ ಎತ್ಕೊಂಡು ತಿರುಗಾಡಿ. ಎಷ್ಟು ದಿನ ಇತ್ತು ಯಾರು ಅಪ್ರಾಮಾಣಿಕನೋ ಅವನ ಎದೆ ಎತ್ಕೊಂಡು ತಿರುಗಾಡ್ತಿದ್ದ. ಇತ್ತೀಚೆಗೆ ನಾನು ಸುಬ್ರಹ್ಮಣ್ಯನ್ ಸ್ವಾಮಿಯವರ ಮಾತು ಕೇಳ್ತಿದ್ದೆ. ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಮಾತು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ನಾನು ಸಿಕ್ ಹಾಕೊಳ್ತೀನಿ ಅಂತ ಭಯ, ಮತ್ತು ನಾನು ಕಳ್ಕೊಳ್ಳುವಂತ ಹಣ. ಯೋಚನೆ ಮಾಡಿ, ನಾನು ಸಿಕ್ಕಾಕೊಳ್ತೀನಿ ಅನ್ನುವ ಭಯ ಮತ್ತು ನಾನು ಹಣ ಕಳ್ಕೊಳ್ತೀನಿ ಅನ್ನುವಂತ, ಅಥವಾ ಏನನ್ನಾದ್ರೂ ಕಳ್ಕೊಳ್ತೀನಿ ಅನ್ನುವಂತ ದುಃಖ, ಇವೆರಡೂ ಯಾವಾಗ ಸಿಕ್ಕಾಕೊಳ್ಳಲ್ಲ ಅನ್ನುವಂತ ಖಾತ್ರಿ ಮತ್ತು ಕಳ್ಕೊಳ್ಳಲ್ಲ ಅನ್ನುವಂತ ಧೈರ್ಯ ಇದಕ್ಕಿಂತ ಜಾಸ್ತಿ ಇರುತ್ತೋ, ಆಗ ಈ ದೇಶದಲ್ಲಿ ಭ್ರಷ್ಟಾಚಾರ ನಿವಾರಣೆ ಆಗುತ್ತೆ. ಮತ್ತು ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸಿಕ್ಕಾಕೊಳ್ತೀನಿ ಅನ್ನೋ ಭಯವನ್ನ ಜಾಸ್ತಿ ಹುಟ್ಟಿಸಿದ್ದಾರೆ ಅಂತ. ಯಾಕೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗೆ ಪ್ರತಿ 10 ನಿಮಿಷಕ್ಕೆ ಒಂದು ಕಾಲ್ ಬರುತ್ತೆ ಅಂತಂದ್ರೆ, ಸರ್ ಸಿಕ್ಕಾಕೊಂಡ್ಬಿಡ್ತೀನಾ, ಸಿಕ್ಕಾಕೊಂಡ್ರೆ ಹೋಗ್ಬಿಡುತ್ತಾ, 90% ಹೋಗ್ಬಿಡುತ್ತಾ, ಯಾಕಾದ್ರೂ ಬೇಕಾಗಿತ್ತು ಸರ್ ಈ ಕರ್ಮ ನನಗೆ, ನಾನು ಆರಾಮಾಗಿದ್ದಲ್ಲ ಸರ್, ಈ ಮನುಷ್ಯ ಮೊದಲೇ ಹಿಂಗ್ ಹೇಳಿದ್ರೆ ಯಾಕೆ ಸರ್ ಮಾಡ್ತಿದ್ವಿ ಅನ್ನುವಂತ ಒಂದು ಟೆನ್ಷನ್ ರೈಸ್ ಆಗಿದೆಯಲ್ಲ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ಪ್ರಾಮಾಣಿಕನಾದವನು, ನಾನು ಯಾರಿಗೂ ಹೆದರಬೇಕಾಗಿಲ್ಲ, ನಾನು ಧೈರ್ಯವಾಗಿರಬಲ್ಲೆ ಅನ್ನುವಂತ ವಾತಾವರಣ ರೂಪಿಸಿಕೊಟ್ರಲ್ಲ, ಇದು ಈ ಯೋಜನೆಯ ಮೊದಲ ಸಾರ್ಥಕ್ಯ ಅಂತ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರಣಕ್ಕೆ ಈ ದೇಶದ ಪ್ರಧಾನ ಸೇವಕರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ನನಗೆ ಅನ್ಸುತ್ತೆ. ಆದರೆ ಯೋಜನೆ ತರೋದು ಸುಲಭ ಆಗಲಿಲ್ಲ ಮಿತ್ರರೇ. ನಾನು ಮುಂದಿನ ಕೆಲವು ನಿಮಿಷಗಳ ಕಾಲ ಈ ಯೋಜನೆ ಮತ್ತು ಯೋಜನೆ ಹಿಂದೆ ನಮ್ದೊಂದು ಕಲ್ಪನೆ ಇವೆಲ್ಲವನ್ನೂ ತರೋ ಪ್ರಯತ್ನ ಮಾಡ್ತೀನಿ. ಈ ಯೋಜನೆ ತರೋದು ಎಷ್ಟು ಕಷ್ಟ ಆಗಿತ್ತು ಅಂತಂದ್ರೆ, ಈ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರೆ ಎಲ್ಲ ಪ್ರತಿಪಕ್ಷಗಳು ಒಟ್ಟಾಗಿ ಇಡೀ ಯೋಜನೆಯನ್ನ ಡಿಸ್ರಪ್ಟ್ ಮಾಡಿ ನರೇಂದ್ರ ಮೋದಿ ಅವರನ್ನ ಇನ್ನು ಮುಂದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗದಂತೆ ಮಾಡುವ ಎಲ್ಲ ಸಾಧ್ಯತೆಗಳಿದ್ವು. ಅರವಿಂದ್ ಕೇಜ್ರಿವಾಲ್ ಚಾಲೆಂಜ್ ಮಾಡಿದ್ರು, 3 ದಿನ ಟೈಮ್ ಕೊಡ್ತೀನಿ, ವಾಪಸ್ ತಗೊಳ್ತಿರೋ ಇಲ್ವೋ ನೋಡ್ತೀನಿ ಅಂತ. ನೋಡಿದ್ರು ಅಷ್ಟೇ. ನರೇಂದ್ರ ಮೋದಿ ವಾಪಸ್ ತಗೊಳ್ಳಿಲ್ಲ. ಇವರು ಸುಮ್ಮನೆ ನೋಡ್ತಾ ಇದ್ರು. ಎಲ್ಲಿವರೆಗೂ ರ್ಯಾಟ್ಲಾಗೋದ್ರು ಇವರೆಲ್ಲರೂ ಅಂತಂದ್ರೆ, ಎಲ್ಲಿವರೆಗೂ ಒದ್ದಾಡ್ತಿದ್ದಾರೆ ಅಂತಂದ್ರೆ, ರಾಷ್ಟ್ರಪತಿ ಭವನಕ್ಕೆ ಇವರು ಮಾರ್ಚ್ ಮಾಡಿದಾಗ ಈ ಮಾರ್ಚ್ ನಲ್ಲಿ 30 ಜನ ಇರಲಿಲ್ಲ. ಈ ದೇಶದ 99% ಜನ ಪ್ರಾಮಾಣಿಕತೆಯ ಸೈಡ್ ನಲ್ಲಿದ್ರು. ಯಾರಾದ್ರೂ ಒಬ್ಬ ಈ ಯೋಜನೆಯ ವಿರೋಧ ವ್ಯಕ್ತಪಡಿಸಿದ್ರೆ ಜನ ಅನ್ಕೊಳ್ತಿದ್ರು, ಮಗ ನೋಡಿಗ ಬೀದಿಗೆ ಬಂದ ಅಂತ. ಖುಷಿ ಅವರಿಗೆ, ಯಾರಾದ್ರೂ ವಿರೋಧ ಮಾಡ್ತಾರೆ ಅಂದ್ರೆ ಖುಷಿ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅಂತ. ಮಿತ್ರ, ಯೋಜನೆ ಎಷ್ಟು ಕಷ್ಟವಾಗಿತ್ತು ಅಂದ್ರೆ ಈ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ತುಂಬಿ ಬರ್ತವೆ. ನರೇಂದ್ರ ಮೋದಿ ಮಾತನಾಡ್ತಾ ಹೇಳಿದ್ರು, ನಾನು
ನನ್ನ ಮನೆ ಮಠ ಬಿಟ್ಟು ಬಂದಿರೋದು ಪ್ರಧಾನಮಂತ್ರಿಯ ಕುರ್ಚಿಯಲ್ಲಿ ಸುಮ್ಮನೆ ಕೂತ್ಕೊಂಡೆದ್ದೋಗ್ಲಿಕ್ಕಲ್ಲ, ಈ ದೇಶದ ಸೇವೆ ಮಾಡ್ಲಿಕ್ಕೆ ಅಂತ ಮಾಡೇ ಮಾಡ್ತೀನಿ ಅಂತ. ಅವತ್ತು ಆ ಮಾತನ್ನು ಹೇಳಬೇಕಾದ್ರೆ ಅವ್ರ ಕಂಠಗಳು ಗದ್ಗದಿತವಾಗಿತ್ತಲ್ಲ. ನಾನು ಈಗಲೂ ಅದನ್ನ ನೋಡ್ಬೇಕಾದಾಗ ಒಂದ್ಸಲ ಕಣ್ ತುಂಬಿ ಬರುತ್ತೆ, ವಾಹ್ ಈ ಮನುಷ್ಯ ಎಂತವ್ನು ಸಿಕ್ಬಿಟ್ರಪ್ಪ ಅಂತ. ನಮೋ ಬ್ರಿಗೇಡ್ ಅನ್ನ ನೀವು ನೋಡಿದ್ದೀರಿ, ಮೈಸೂರಿನವರು ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಮೋ ಬ್ರಿಗೇಡ್ ಮಾಡುವಾಗ 1.25 ವರ್ಷ ನನ್ನ ಜೀವನದಲ್ಲಿ ಒಂದೊಂದು ದಿನವೂ ಅಮೂಲ್ಯ ಅಂತ ನಾನು ಭಾವಿಸ್ತೀನಿ. 1.25 ವರ್ಷವನ್ನ ನಮೋ ಬ್ರಿಗೇಡಿಗೆ ಕೊಡುವಾಗ ತುಂಬಾ ಸಂಕಟ ಇತ್ತು ನನ್ನೊಳಗೆ. 1.25 ವರ್ಷ ವೇಸ್ಟ್ ಆಗ್ಬಿಡತ್ತಾ, ನರೇಂದ್ರ ಮೋದಿ ಪ್ರಧಾನಿಯಾಗಿ ಒಳ್ಳೇದು ಮಾಡ್ತಾರೋ ಇಲ್ವೋ ಅಂತ. ಆದ್ರೆ ಸತ್ಯ ಹೇಳಬೇಕು ಅಂದ್ರೆ ಈ ಮನುಷ್ಯ ಇನ್ನೊಂದು 10 ವರ್ಷ ಅಲ್ಲೇ ಕೂತ್ಕೋಬೇಕು ಅಂತ ಈಗ ದೇವರನಿಗೂ ಅನ್ನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ 1.25 ವರ್ಷ ಕೊಡಬೇಕಾದ ಪ್ರಮೇಯ ಬಂದ್ರು ಕೊಡಬೇಕಾದ ಅನಿವಾರ್ಯತೆ ಇದೆ ಅಂತ. ಮಿತ್ರರೇ, ಎರಡನೇ ಮಾತನ್ನ ಅವ್ರು ಗೋವಾದಲ್ಲಿ ಮಾತನಾಡ್ತಾ ಹೇಳಿದ್ರು, ನನ್ನ ಶತ್ರುಗಳೆಲ್ಲ ಒಟ್ಟಾಗಿದ್ದಾರೆ. ನರೇಂದ್ರ ಮೋದಿ ಹೇಳಿದ ಮಾತು, ಶತ್ರುಗಳು ಕಾಂಗ್ರೆಸ್ ಮತ್ತು ದಳದಲ್ಲಿ ಮಾತ್ರ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ, ಸ್ವತಃ ಅವ್ರ ಪಾರ್ಟಿಯಲ್ಲೂ ಬೇಕಾದಷ್ಟು ಶತ್ರುಗಳಿದ್ದಾರೆ. ನೋಟ್ ಮೆಷಿನ್ ಇಟ್ಕೊಂಡವ್ರಿಗೇನು ಕಡಿಮೆ ಇಲ್ಲ ಪಾರ್ಟಿ ಒಳಗೆ. ದುಡ್ಡನ್ನು ಇಟ್ಟುಕೊಂಡು ದುಡ್ಡನ್ನ ಲೂಟಿ ಮಾಡಿದವ್ರಿಗೇನು ಕಡಿಮೆ ಇಲ್ಲ. ದುಡ್ಡನ್ನ ಕೂಡಿಟ್ಕೊಂಡು ಮುಂದಿನ ಎಲೆಕ್ಷನ್ಗೆ ಬೇಕು ಅಂತ ಕೂಡಿಟ್ಕೊಂಡು ಅದ್ರ ಮೇಲೆ ಮೆರಿತಾ ಇದ್ದವ್ರಿಗೇನು ಕೊರತೆ ಇಲ್ಲ. ಎಲ್ಲಾ ಪಾರ್ಟಿಗಳಲ್ಲೂ ಇದ್ದವ್ರೆ. ಹೇಗೆ ಬಡತನಕ್ಕೆ ಜಾತಿ ಮತ ಪಂಥ ಇಲ್ವೋ, ಭ್ರಷ್ಟಾಚಾರಕ್ಕೆ ಪಕ್ಷಭೇದವೂ ಇಲ್ಲ. ಎಲ್ಲರೂ ಪ್ರೀತಿಯಿಂದ ಒಟ್ಟಾಗಿ ಜೊತೆಲಿ ಮಾಡುವಂತವ್ರೆ ಇವರೆಲ್ಲರೂ ಇದ್ದಾರೆ. ಯಾರ್ಯಾರಿಗೆ ನರೇಂದ್ರ ಮೋದಿಯ ಯೋಜನೆ ಬಂದಿದೆಯೋ ಪ್ರತಿಯೊಬ್ಬರ ಕಾಲ್ ನಡಕ ಶುರುವಾಗಿದೆ. ಇವರೆಲ್ಲರೂ ನರೇಂದ್ರ ಮೋದಿ ವಿರುದ್ಧ ಮಾಡೋರೆ. ಕೊನೆ ಪಕ್ಷ ವಿರುದ್ಧ ಎದುರಿಗೆ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಕೊಳ್ಳೆಗಾಲಕ್ಕೆ ಹೋಗಿ ಆದ್ರೂ ಮಾಡ್ತಾರೆ ಅಂತ. ಹೆಂಗಾದ್ರೂ ಒಂದು ಮಾಡಿಯೇ ಮಾಡೋ ಇವರು ಅಂತ, ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ಹಠ ಇಡುವಂತ ಜನ. ನರೇಂದ್ರ ಮೋದಿ ಇಷ್ಟು ಜನರನ್ನ ಎದುರಿಗೆ ಕಟ್ಕೊಂಡ್ರಲ್ಲ. ಗೋವಾದಲ್ಲಿ ಅವ್ರು ಹೇಳಿದ್ರು, ನನಗೆ ಶತ್ರುಗಳು ಕಡಿಮೆ ಇಲ್ಲ, ಈಗ ಒಬ್ಬೊಬ್ಬರು ಶತ್ರುಗಳಾಗಿ ನಿಂತಿದ್ದಾರೆ. ಆದ್ರೆ ನಾನು ಇದನ್ನೆಲ್ಲ ಎದುರಿಸಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ, ಮಾಡೇ ಮಾಡ್ತೀನಿ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಒಂದು ಛಾತಿಯಿಂದ ಎತ್ತು ನಿಂತ್ರಲ್ಲ, ಆ ಪುಣ್ಯಾತ್ಮನಿಗೆ ಒಂದು ಧನ್ಯವಾದಗಳು ಅಂತ. ಆದ್ರೆ ಮಿತ್ರರೇ, ಈ ದೇಶದ ವ್ಯವಸ್ಥೆಯೇ ಹೆಂಗಿದೆ ಅಂತಂದ್ರೆ, ಈ ದೇಶದ ಜನರನ್ನ ಕಲ್ಪ್ರಿಟ್ ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ವ್ಯವಸ್ಥೆ ಮಾಡಿದೆ ಅಂತ. ಇಲ್ಲಿ ಕೂತಿದೀವಲ್ಲ ನಾವು, ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ, ಈ ಕೂತಿರುವಂತ ನಮ್ಮಲ್ಲಿ ಕನಿಷ್ಠ ಪಕ್ಷ 50% ಜನ ಗೊತ್ತಿಲ್ಲದೆ ಬ್ಲಾಕ್ ಮನಿ ಇಟ್ಕೊಂಡಿದೀವಿ ಅಂತ. ಸುಮ್ಮನೆ ನೀವು ಒಂದು ಜಮೀನ್ ಮಾರಾಟ ಮಾಡಿದಿರಿ ಅಂತ ತಿಳ್ಕೊಳ್ಳಿ, ನೀವು ಬ್ಲಾಕ್ ಮನಿ ಜನರೇಟ್ ಮಾಡಿದಿರಿ ಅಂತಾನೆ ಅರ್ಥ. ಯಾಕೆಂದ್ರೆ ನೀವು ಸರ್ಕಾರಕ್ಕೆ ತೋರಿಸೋ ಲೆಕ್ಕ ಬೇರೆ, ನೀವು ಒರಿಜಿನಲ್ ಆಗಿ ಇಟ್ಕೊಂಡು ಮಾಡಿರುವಂತ ಲೆಕ್ಕ ಬೇರೆ. ಒರಿಜಿನಲ್ ಆಗಿ ಮಾಡಿ ಸರ್ಕಾರಕ್ಕೆ ತೋರಿಸಿರೋ ಲೆಕ್ಕ, ಕಟ್ಟಿರೋ ಟ್ಯಾಕ್ಸ್ ಇಂದ ಉಳಿದಿದ್ದೇನಿದೆಯಲ್ಲ ಅದು 100% ಬೇನಾಮಿಯೇ, ಅದು 100% ಕಾಲಾದನ್ನೇ, ಅದು 100% ಕಪ್ಪು ಹಣವೇ. ಯಾಕೆ ನಾವು ಉಳಿಸ್ಕೊಂಡ್ವಿ ಅಂತಂದ್ರೆ ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತಲ್ಲ. ಸರ್ಕಾರ ಲ್ಯಾಂಡ್ ಪ್ರೈಸಸ್ ಅನ್ನ ಏರುವಂತೆ ನೋಡ್ಕೊಂಡು ಈ ಲ್ಯಾಂಡ್ ಪ್ರೈಸ್ ಏರಿದೆ, ಆದ್ರೆ ಬುಕ್ಕಲ್ಲಿ ಮಾತ್ರ ಕಡಿಮೆ ತೋರಿಸ್ಕೊಂಡು ಕೂತಿದೆಯಲ್ಲ, ಇದನ್ನ ಮ್ಯಾಚ್ ಮಾಡ್ಲಿಕ್ಕೋಸ್ಕರ ಅನಿವಾರ್ಯವಾಗಿ ಸರ್ಕಾರಕ್ಕೆ ಕಟ್ಟುವ ತೆರಿಗೆಯನ್ನು ಉಳಿಸಲಿಕ್ಕೆ ನಾವು ನೀವು ಅನಿವಾರ್ಯವಾಗಿ ಇನ್ವಾಲ್ವ್ ಆಗ್ಬೇಕಾದ ಪ್ರಮೇಯ ಇದೆ. ನಾನು ಮೋಸಗಾರ ಅಲ್ಲ, ನಾನು ಪ್ರಾಮಾಣಿಕನೇ. ಈ ದೇಶದ, ನಾನು ಈ ಮಾತನ್ನು ಹೇಳಬೇಕಾದ್ರೆ ಹೋಶೋ ಹವಾಸಲ್ಲಿ ಹೇಳ್ತಿದ್ದೀನಿ, ಇದನ್ನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಿದ್ದೀನಿ. ಈ ದೇಶದ 99% ಜನ ದೇಶಭಕ್ತರು ಮತ್ತು ದೇಶಕ್ಕಾಗಿ ಬದುಕುವಂತವರು. 1% ಜನ ನಾನು ಮಾರ್ಜಿನ್ ಬಿಟ್ಕೊಡ್ತೀನಿ, ಇರಲಿ ಅವ್ರ ಪಾಡಿಗೆ ಅವರು ಅಂತ. ಆದ್ರೆ 99% ಜನ ಎಂತವ್ರು ಇದ್ದಾರೆ ಅಂತಂದ್ರೆ, ಈ ದೇಶಕ್ಕೆ ಅಗತ್ಯ ಬಂದಾಗ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡ್ಲಿಕ್ಕೆ ಸಿದ್ಧ, ನನ್ನ ರಾಷ್ಟ್ರ ಮತ್ತೆ ವಿಶ್ವಗುರು ಆಗಬೇಕು ಅಂತ ಹೇಳೋರು. ಆದ್ರೆ ವ್ಯವಸ್ಥೆ ಹೆಂಗಿದೆ ಗೊತ್ತಾ, ಯಾವ ಕಾರಣಕ್ಕೂ ಇವರಿಗೆ ಇದನ್ನಾಗ್ಲಿಕ್ಕೆ ಬಿಡಬಾರ್ದು ಅಂತ. ಒಂದು ಸಿಂಪಲ್ ಆದ ಅನಾಲಜಿ, ನಂಗೆ ಗೊತ್ತಿಲ್ಲ ನಿಮಗೆ ಅಲ್ಲಿ ಕಾಣ್ತಾ ಇದೆಯಾ, ಎಲ್ರಿಗೂ ಕಾಣುತ್ತಾ, ಕಾಣ್ಬೋದಾ? ಸುಮ್ಮನೆ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. ಈ ದೇಶ ಇದೆಯಲ್ಲ, ಇದೊಂಥರ ಈ ಬಿಲ್ಡಿಂಗ್ ಇದ್ದಂತಿದೆ. ಇದು ನ್ಯಾಷನಲ್ ಎಕಾನಮಿ ಕೆಳಗಡೆ ಇದೆ ಇದರದ್ದು. ಈ ನ್ಯಾಷನಲ್ ಎಕಾನಮಿ ಭಾರತದ ಸಂಪತ್ತು. ಈ ಸಂಪತ್ತಿನಿಂದ ನೀರನ್ನ ತೆಗೆದು, ಈ ಸಂಪತ್ತು ನೀರು ಟ್ಯಾಂಕ್ ಹೊತ್ತಿಟ್ಕೊಂಡ್ರೆ ಈ ಟ್ಯಾಂಕಿನಿಂದ ನೀರನ್ನ ಲಿಫ್ಟ್ ಮಾಡಿ ಈ ಬಜೆಟ್ ಅನ್ನುವಂತ ಈ ಟ್ಯಾಂಕಿಗೆ ಹಾಕ್ಬೇಕು. ಈ ದೇಶದ ಬೊಕ್ಕಸ. ಇಲ್ಲಿ ಎಷ್ಟು ಎಕಾನಮಿ ತುಂಬಿದೆ ನಮ್ದು ಅಂತಂದ್ರೆ, ಈ ದೇಶದ ನ್ಯಾಷನಲ್ ಎಕಾನಮಿ ಅದೆಷ್ಟು ಶ್ರೀಮಂತವಾಗಿದೆ ಅಂದ್ರೆ ಮಿತ್ರರೇ, ನಿಮ್ಗೆ ಆಶ್ಚರ್ಯ ಆಗುತ್ತೆ. 2G ಸ್ಕ್ಯಾನ್ ನಲ್ಲಿ ಈ ದೇಶ ಎಷ್ಟು ಲೂಟಿ ಮಾಡಿತ್ತು, ಕೋಲ್ ಬ್ಲಾಕ್ ನ ಹಗರಣದಲ್ಲಿ ಎಷ್ಟು ಲೂಟಿ ಮಾಡಿತ್ತು. ಆದ್ರೆ ಹೊಸ ಸರ್ಕಾರ ಬಂದು ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ ಅನ್ನು ತೆಗೆದುಕೊಂಡು ಈ ಹೊಸ ಸರ್ಕಾರ ಆಕ್ಷನ್ ಮಾಡ್ತಲ್ಲ, 2G ಸ್ಪೆಕ್ಟ್ರಮ್ ನ ಮಾರಾಟ ಮಾಡಿ ಕೋಲ್ ಬ್ಲಾಕ್ ಅನ್ನ ಮಾರಾಟ ಮಾಡಿದ್ರಿಂದ 3 ಲಕ್ಷ ಕೋಟಿ ರೂಪಾಯಿ ಆದಾಯ ಸರ್ಕಾರಕ್ಕೆ ಬಂತು. 3 ಲಕ್ಷ ಕೋಟಿ ರೂಪಾಯಿ. ಇವಿಷ್ಟು ಕೂಡ ಇಲ್ಲಿ ಈ ಎಕಾನಮಿಯಲ್ಲಿ, ನ್ಯಾಷನಲ್ ಎಕಾನಮಿಯಲ್ಲಿ ಇರುವಂತದ್ದು. ಈ ಎಕಾನಮಿಯಿಂದ ನೀವು ಮೇಲಕ್ಕೆ ಪಂಪ್ ಮಾಡಿ ಫಿಸ್ಕಲ್ ಡೆಫಿಸಿಟ್ ತುಂಬಿಸಬೇಕು. ಇದನ್ನ ರಾಷ್ಟ್ರದ ಬೊಕ್ಕಸ ಅಂತ ಇಟ್ಕೊಳ್ಳಿ. ಈ ಬೊಕ್ಕಸದ ಪ್ರಾಬ್ಲಮ್ ಏನ್ ಗೊತ್ತೇನು, ನೀವು ಯಾವಾಗ ಹೋದ್ರೂ ಈ ಬೊಕ್ಕಸದ ನೀರು ಪೂರ್ತಿ ತುಂಬೋದೇ ಇಲ್ಲ ಈ ಟ್ಯಾಂಕ್ ಅಲ್ಲಿ. ಇಲ್ಲಿ ಎಷ್ಟೇ ತುಂಬಿದ್ರೂ ಕೂಡ ಈ ಟ್ಯಾಂಕ್ ತುಂಬಲ್ಲ. ಯಾಕೆ ಅಂದ್ರೆ ಇಲ್ಲಿಗೆ ಬರುವಂತ ಈ ಪೈಪ್ ಇದೆಯಲ್ಲ, ಈ ಪೈಪ್ ಪೂರ್ತಿ ಮುರಿದೋಗ್ಬಿಟ್ಟಿದೆ, ಚೂರ್ ಚೂರಾಗೋಗಿದೆ.
ಈ ಚೂರ್ ಆಗೋಗಿರುವಂತ ಈ ಪೈಪ್ ಏನಿದೆ, ಯಾಕೆ ಚೂರ್ ಆಗಿದೆ ಅಂತಂದ್ರೆ ಅದು ಈ ದೇಶದ ಟ್ಯಾಕ್ಸೇಷನ್ ಸಿಸ್ಟಮ್. ಈ ದೇಶದ ಟ್ಯಾಕ್ಸ್ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಪ್ರತಿಯೊಬ್ಬನಿಗೂ ಟ್ಯಾಕ್ಸ್ ಚೋರಿ ಮಾಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡುತ್ತೆ. ಈ ದೇಶದ ಬ್ಲಾಕ್ ಮನಿ ಹೋಲ್ಡರ್ಸ್ ಹೇಗೆ ಕೂತಿದ್ದಾರೆ ಅಂತಂದ್ರೆ ಅದು ಮೇಲಕ್ಕೆ ಬರೋ ಮುಂಚೆ ತಾವು ಕದಿಯೋದು ಹೇಗೆ ಅಂತ ನೋಡ್ತಾರೆ. ನಿಮ್ಗೆ ಗೊತ್ತಿರ್ಲಿ ಮಿತ್ರರೇ, 2G ಸ್ಪೆಕ್ಟ್ರಮ್ ನಲ್ಲಿ ಒಂದು ಸ್ಕ್ಯಾಮ್ ಆಯ್ತು. ಈ ಸ್ಕ್ಯಾಮ್ ಹೇಗಾಯ್ತು ಅಂತಂದ್ರೆ ಸರ್ಕಾರ 2G ಸ್ಪೆಕ್ಟ್ರಮ್ ಅನ್ನ ಹರಾಜಿಗೆ ಹಾಕಬೇಕಿತ್ತು. ಆದ್ರೆ ಸರ್ಕಾರ ಹೇಳ್ತು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಯಾರು ಮೊದಲು ಬರ್ತೀರೋ ಅವರಿಗೆ ಅಂತ. 10 ಜನ ಬಂದ್ರು. ಈ 10 ಜನ ಯಾರು ಗೊತ್ತಾ? ಸರ್ಕಾರಕ್ಕೆ ಹತ್ರ ಇದ್ದವರೆಲ್ಲ ಬಂದ್ರು. ಅವ್ರು 10 ಜನ ತಮಗೆ ಬೇಕಾಗಿರೋ ರೇಟ್ ನಲ್ಲಿ ತಾವೇ ಹಂಚ್ಕೊಂಡ್ರು, ತಮಗೆ ಬೇಕಾಗಿರೋದಷ್ಟನ್ನು ತಗೊಂಡ್ರು, ಸುಮ್ಮನಾದ್ರು. 2 ತಿಂಗಳಲ್ಲಿ ಅನೇಕರು ತಾವು ಖರೀದಿ ಮಾಡಿದಂತ ಈ 2G ಸ್ಪೆಕ್ಟ್ರಮ್ ನ ಸಿಗ್ನಲ್ಗಳನ್ನ ತಾವು ಬೇರೆ ಕಂಪನಿಗಳಿಗೆ ಮಾರಾಟ ಮಾಡಿದ್ರು. ರೂಲ್ ಬುಕ್ ಪ್ರಕಾರ ಹೀಗೆ ತೆಗೆದುಕೊಂಡಿರುವಂತ ಈ ಸ್ಪೆಕ್ಟ್ರಮ್ ಅನ್ನ 2 ವರ್ಷಗಳ ಕಾಲ ಯಾರು ಮಾರಾಟ ಮಾಡುವಂತಿಲ್ಲ ಅಂತ ನಿಯಮ ಇತ್ತು. ಆದ್ರೆ ಅವತ್ತಿನ ಹಣಕಾಸು ಸಚಿವರು ಹೇಳಿದ್ರು ಸ್ಪೆಕ್ಟ್ರಮ್ ಮಾರಾಟ ಮಾಡಬರ್ತಾನೆ, ಕಂಪನಿನೇ ಮಾರಾಟ ಮಾಡಿಬಿಡಿ, ಪ್ರಾಬ್ಲಮ್ ಇಲ್ಲ ಅಂತ. ಈ ಕಂಪನಿನೇ ಮಾರಾಟ ಮಾಡಿದ್ರು. ರಿಸಲ್ಟ್ ಏನ್ ಗೊತ್ತೇನು? ಯಾವ 2G ಸ್ಪೆಕ್ಟ್ರಮ್ ಅನ್ನ ಮಿತ್ರರೇ, ಅದು ಈ ದೇಶದ ನ್ಯಾಷನಲ್ ಎಕಾನಮಿಯ ಆಸ್ತಿ. ಈ 2G ಸ್ಪೆಕ್ಟ್ರಮ್ ಅನ್ನು ತುಂಬಿಸಿದ್ರೆ ಅಲ್ಲಿ ಟ್ಯಾಕ್ಸ್ ತುಂಬುವಂತ ಈಸಿ ವ್ಯವಸ್ಥೆ ಇತ್ತು. ಆದ್ರೆ ದುರ್ದೈವದ ಸಂಗತಿ, ಈ ದೇಶ ಏನ್ ಮಾಡ್ತು ಅಂದ್ರೆ ಆ 2G ಸ್ಪೆಕ್ಟ್ರಮ್ ಅನ್ನ ಅತ್ಯಂತ ಕಡಿಮೆ ಬೆಲೆಗೆ ಬಿಸ್ನೆಸ್ ಮನ್ನಿಗೆ ಕೊಡ್ತು. ಅವನು 10 ಪಟ್ಟು 20 ಪಟ್ಟು ರೇಟಿಗೆ ವಿದೇಶಿ ಕಂಪನಿಗೆ ಮಾರಾಟ ಮಾಡಿಬಿಟ್ಟ. ಯಾವುದು ನಮಗೆ ಬರಬೇಕಿತ್ತೋ ದುಡ್ಡು, ಯಾವುದು ಇಲ್ಲಿ ತುಂಬಬೇಕಿತ್ತೋ ಆ ದುಡ್ಡು ಪೂರ್ತಿ ಯಾರಿಗೋ ಹರಿದು ಹೋಗಿ ಬ್ಲ್ಯಾಕ್ ಎಕಾನಮಿಯಾಗಿ, ಅಂಡರ್ ಗ್ರೌಂಡ್ ಎಕಾನಮಿಯಾಗಿ ಸೇರ್ಕೊಂಡ್ಬಿಡ್ತು. ನಮಗ್ ಗೊತ್ತೇ ಆಗಲಿಲ್ಲ. ಪುಣ್ಯ ಸುಬ್ರಹ್ಮಣ್ಯ ಸ್ವಾಮಿ ತರದವ್ರು ನಿಂತು ಗಲಾಟೆ ಮಾಡಿದ್ರಿಂದ ಕೋರ್ಟ್ ನಲ್ಲಿ ವಿಚಾರ ಹೊರಗೆ ಬಂತು. ಅದರ್ವೈಸ್ ಈ ದೇಶದಲ್ಲಿ ಸುದ್ದಿ ಹೊರಗೆ ಬರದೆ ಸತ್ತೇ ಹೋಗಿರ್ತಿತ್ತು. ಈಗ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿದೆ ಈ ಅನಾಲಜಿ, ಬಹಳ ಅದ್ಭುತವಾಗಿದೆ. ಇಲ್ಲಿ ತುಂಬಿರುವಂತ ಈ ಟ್ಯಾಂಕು, ಈ ಟ್ಯಾಂಕ್ ನಲ್ಲಿ ಅರ್ಧ ನೀರಿದೆಯಲ್ಲ, ಈ ಅರ್ಧ ನೀರಿನಲ್ಲಿ ಫಸ್ಟ್ ಪೈಪ್ ಹೋಗುತ್ತಲ್ಲ, ಈ ಪೈಪ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಮೊದಲನೇ ಫ್ಲೋರಿಗೆ, ಅಂದ್ರೆ ಟಾಪ್ ಫ್ಲೋರಿಗೆ ಹೋಗುತ್ತೆ. ಟಾಪ್ ಫ್ಲೋರ್ ಯಾವುದು ಅಂತಂದ್ರೆ ಈ ದೇಶ ವಿದೇಶದಿಂದ ಪಡ್ಕೊಂಡಿರುವಂತ ಸಾಲದ ಬಡ್ಡಿಯನ್ನ ತೀರಿಸಲಿಕ್ಕೆ ಈ ಟ್ಯಾಂಕ್ ನಲ್ಲಿರೋ ದುಡ್ಡು ಹೋಗುತ್ತೆ. ಯಾವುದಕ್ಕೆ ಕಡಿಮೆ ಆದರೂ ಕೂಡ ವಿದೇಶದಿಂದ ತೆಗೆದುಕೊಂಡಿರೋ ಬಡ್ಡಿ ಹಣ ತೀರಿಸಲಿಕ್ಕೆ ಮಾತ್ರ ಜೀವಮಾನದಲ್ಲಿ ನೀರು ಕಡಿಮೆ ಆಗಲ್ಲ. ಇದಾಗಲೇಬೇಕಾಗಿರುವಂತ ಕೆಲಸ. 2ನೇ ಫ್ಲೋರ್ ಏನಿದೆ, ಅಥವಾ ಕೆಳಗಡೆಯಿಂದ ತಗೊಂಡು ಬಂದ್ರೆ ನೀವು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು. ಈ ಸೆಕೆಂಡ್ ಫ್ಲೋರು ಇದು ಸರ್ಕಾರವನ್ನ ನಡೆಸುವಂತ ಖರ್ಚು ವೆಚ್ಚ. ಯಾವ ರಾಜಕಾರಣಿಗೂ ಇದುವರೆಗೂ ಕೂಡ ಬೇಕಿದ್ರೆ ಇವತ್ತು ಕರ್ನಾಟಕ ಸರ್ಕಾರ, ಕರ್ನಾಟಕದ ಗವರ್ನಮೆಂಟ್ ಟೀಚರ್ಸ್ ಗಳಿಗೆ ಸಂಬಳವನ್ನು 1.5 ತಿಂಗಳಿಗೆ ಒಂದ್ಸಲ ಕೊಡುತ್ತೆ. ಈಗ ಹಂಗೆ ನಡೀತಿದೆ. ನಂಗೆ ಯಾರೋ ಮೊನ್ನೆ ಹೇಳಿದ್ರು, ಸರ್ ಈ ಸಲ ಏನೋ 1 ತಿಂಗಳು ಅಡ್ವಾನ್ಸ್ ಕೊಡ್ತಾರಂತೆ ಸರ್ ಅಂತ, ಗೊತ್ತಿಲ್ಲ ಯಾಕೆ ಅಂತ. ನಾನು ಯೋಚನೆ ಮಾಡ್ಬೇಕು, ಯಾಕೆ 1 ತಿಂಗಳು ಅಡ್ವಾನ್ಸ್ ಕೊಡ್ತಾರೆ ಅಂತ. 1.5 ತಿಂಗಳಿಗೆ ಒಂದ್ಸಲ ಸಂಬಳ ಬರುತ್ತೆ, ಕೆಲವೊಂದ್ಸಲ 2 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ. ಆದ್ರೆ ಯಾವತ್ತಾದ್ರೂ ಪೊಲಿಟಿಷಿಯನ್ಗಳಿಗೆ ಕೊಡುವಂತ ಸಂಬಳ ನಿಂತಿದೆ ಅಂತ ನಿಮ್ಗೆ ಅನಿಸಿದ್ಯಾ? MLA ಸಂಬಳ ಕೊರತೆ ಆಗಿದೆಯಾ? ಅವ್ರ ಪರೀಕ್ಷೆಗೆ ಕೊರತೆ ಆಗಿದೆಯಾ? ಯಾವತ್ತೂ ಇಲ್ಲ. ಅಧಿಕಾರಿಗಳು ತಮಗೆ ಬೇಕಾಗಿದ್ದ ಎಲ್ಲವನ್ನೂ ತಗೋತಾರೆ. ಅದು ಈ ಫ್ಲೋರ್ ನಲ್ಲಿ ಇರುವಂತವರಿಗೆ. 3ನೇ ಫ್ಲೋರ್ ಇದೆ, ಅದು ಡಿಫೆನ್ಸಿಗೆ. ಡಿಫೆನ್ಸು ಈ ದೇಶದ ಅನಿವಾರ್ಯ ಅಂಗ. ಅದಕ್ಕೆ ಆದಷ್ಟು ನೀರು ಸಿಗಬೇಕು, ಅದಕ್ಕೋಸ್ಕರ ಕೊಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇದು ಕೂಡ ಪೂರ್ತಿ ಹಂತದಲ್ಲಿ ಸಿಗಲ್ಲ. ಕೊನೆ ಕ್ಷಣದಲ್ಲಿ ಡಿಫೆನ್ಸಿಗೆ ಕೊಟ್ಟಿದ್ದನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ತಗೋತಾರೆ. ಇನ್ನು ಕೊನೆಯದಿದೆಯಲ್ಲ, ಇದು ನಾವು ನೀವು ರೋಡ್ ಡೆವಲಪ್ಮೆಂಟ್, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಈ ದೇಶದ ಎಜುಕೇಶನ್ ಮೋಸ್ಟ್ ಆಫ್ ದಿ ಟೈಮು ಡ್ರಾಪ್ ಬೈ ಡ್ರಾಪ್ ಬರ್ತಿರುತ್ತೆ. ನಮಗೇನ್ ಹೇಳ್ತಾರ ಅವರು ಅಂತಂದ್ರೆ, ನೋಡಿ ನಿಮ್ ಡೆವಲಪ್ಮೆಂಟ್ ಜಾಸ್ತಿ ಹಣ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಜಾಸ್ತಿ ದುಡ್ಡಿಲ್ಲ. ಈ ದುಡ್ಡನ್ನು ತುಂಬಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ತಲೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಬೇಕು ಅಂತ. ನಾವು ಅನ್ಕೋತೀವಿ ದೇಶದ ಅಭಿವೃದ್ಧಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಟ್ಯಾಕ್ಸ್ ಕಟ್ತೀವಿ. ಮಿತ್ರರೇ, ಎಷ್ಟರ ಮಟ್ಟಿಗೆ ಟ್ಯಾಕ್ಸ್ ಕಟ್ತೀವಿ ಗೊತ್ತಾ? ಈ ದೇಶದ ವ್ಯವಸ್ಥೆ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ, ಯಾವಾಗ ಎಕಾನಮಿ ಫೇಲ್ ಆಗಿದೆ ಅಂತ ಅನ್ಸುತ್ತೋ ಆಗ ಈ ದೇಶ ಹೇಳುತ್ತೆ ವಿದೇಶದಿಂದ ಹಣ ತಗೊಂಡ್ಬಂದು ಈ ಟ್ಯಾಂಕ್ ಅನ್ನು ತುಂಬಿಸಿದ್ರೆ ಸರಿ ಹೋಗ್ಬೋದು ಅಂತ. ನೀವು ಎಷ್ಟೇ ಈ ಟ್ಯಾಂಕ್ ಅನ್ನು ತುಂಬಿಸಿದ್ರು ಕೂಡ ಈ ಲೀಕೇಜ್ ಸರಿ ಮಾಡುವವರೆಗೂ ಈ ಟ್ಯಾಂಕ್ ಯಾವತ್ತೂ ತುಂಬೋದೇ ಇಲ್ಲ. ಇಟ್ಸ್ ವೆರಿ ಕಾಮನ್ ಸೆನ್ಸ್. ಈ ದೇಶ ಏನ್ ಮಾಡುತ್ತೆ? ವಿದೇಶದಿಂದ ಹಣವನ್ನು ತರುತ್ತೆ, ಅವ್ರಿಗೆ ಬೇಕಾಗಿರುವಷ್ಟನ್ನು ವ್ಯವಸ್ಥೆ ಮಾಡಿಕೊಡುತ್ತೆ. ಕೊನೆಗೆ ಈ ದೇಶದ ಜನರನ್ನ ಹಿಂಡಿ ಹಿಪ್ಪೆ ಮಾಡಬೇಕು ಅಂತ ಅವರನ್ನ ಟ್ಯಾಕ್ಸಿನ ಚಕ್ರದಲ್ಲಿ ಸಿಕ್ಕಾಕ್ಸುತ್ತೆ. ಇಲ್ಲಿ ಮೈಸೂರಿನಲ್ಲಿ ಕೂತಿರೋ ಇಷ್ಟು ಜನರನ್ನ ಸುಮ್ಮನೆ ನಾನು ಒಂದ್ಸರಿ ಪ್ರಶ್ನೆ ಮಾಡಿದ್ರೆ ಈ ದೇಶದ ಎಷ್ಟು ಜನ ಟ್ಯಾಕ್ಸ್ ಕಟ್ತಾರೆ ಅಂತ ನಾವೆಲ್ಲರೂ ಧೈರ್ಯವಾಗಿ ಹೇಳ್ತೀವಿ. ಈ ದೇಶದ 99% ಜನ ಟ್ಯಾಕ್ಸ್ ಕಟ್ಟಲ್ಲ. 1% ಜನ ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶ ಉಳಿದಿದೆ. ಎಲ್ಲರ ಹತ್ರ ಟ್ಯಾಕ್ಸ್ ತೆಕ್ಕೋಬೇಕು ಅಂತ ನಾವು ಧೈರ್ಯವಾಗಿ ಮಾತನಾಡ್ತೀವಿ.
ಆದ್ರೆ ಗೊತ್ತಿರಲಿ ಮಿತ್ರರೇ, ಈ ದೇಶದ 99% ಜನ ಏನು 100% ಜನ ಟ್ಯಾಕ್ಸ್ ಕಟ್ತಾರೆ. ಎಲ್ಲರೂ ಟ್ಯಾಕ್ಸ್ ಅನ್ನ ಕಟ್ಟದೆ ಹೋದ್ರೆ ಈ ದೇಶ ಇಲ್ವೇ ಇಲ್ಲ, ಅಷ್ಟು ಟ್ಯಾಕ್ಸ್ ಕಟ್ತಾರೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಏನಿದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಹಣ ಇಂಡೈರೆಕ್ಟ್ ಟ್ಯಾಕ್ಸ್ ನ ಮೂಲಕ ಕಲೆಕ್ಟ್ ಮಾಡ್ತಾರೆ. ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತಾರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ರಿಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀತಾರೆ. ಅದರ ದುರ್ದೈವ, ಈ ದೇಶದಲ್ಲಿ ರಿಗ್ರೆಸಿವ್ ಟ್ಯಾಕ್ಸೇ ಜಾಸ್ತಿ. ನೀವು ದುಡ್ಡು ತಗೊಂಡ್ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ, ಬ್ಯಾಂಕಿಗೆ ಹಾಕಬೇಕಾದ್ರೆ ಈ ದೇಶದ ವಿತ್ತ ಸಚಿವರು ಹೇಳ್ತಾರೆ ಒಂದು ಸ್ಲ್ಯಾಬ್ ಅನ್ನ ಮೀರಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ. ಬಹಳ ಸಂತೋಷ. ಇನ್ಕಮ್ ಟ್ಯಾಕ್ಸ್ ಅನ್ನ ಮೀರಿಕೊಂಡು ನೀವು ಅದನ್ನ ಇನ್ಕಮ್ ಟ್ಯಾಕ್ಸ್ ಏನ್ ಕಟ್ತಿದ್ದೀರಿ ಆ ದುಡ್ಡು ಒಂದು ಮೊತ್ತ ದಾಟಿದ್ರೆ ಈ ದೇಶದ ವಿತ್ತ ಸಚಿವರು ಹೇಳ್ತಾರೆ ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಕಟ್ಟಬೇಕು ಅಂತ. ನೀವು ಯಾವ್ದಾದ್ರು ಹೋಟ್ಲಿಗೆ ಹೋದ ನೀವು ಐಷಾರಾಮಿ ಹೋಟ್ಲಲ್ಲಿ ನಿಮ್ದೇ ದುಡ್ಡು, ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡೇ ಬಂದಿದ್ದೀರಿ. ಆ ದುಡ್ಡನ್ನ ತಗೊಂಡು ಐಷಾರಾಮಿ ಇದಕ್ಕೆ ಹೋದ್ರೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ನೀವು ಗವರ್ಮೆಂಟ್ ಇಂದ ಅಥವಾ ಯಾವ್ದಾದ್ರು ಕಂಪನಿಯಿಂದ ಪರ್ಕ್ಸ್ ಪಡ್ಕೊಂಡು ಬಂದ್ರೆ ಪರ್ಕ್ವಿಸಿಟ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಆ ಕಂಪನಿಗೆ ಹೇಳ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸು ಕಟ್ಟಿ ಅಂತ. ಒಂದ್ರ ಮೇಲೆ ಎಷ್ಟು ಟ್ಯಾಕ್ಸ್ ತಗೊಂಡ್ರು ಅಂದ್ರೆ ಗೊತ್ತಿಲ್ಲದಂತೆ ಡೈರೆಕ್ಟ್ ಟ್ಯಾಕ್ಸ್ ಸಿಕ್ಕಾಬಟ್ಟೆ ಕಟ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ನ ವ್ಯಾಪ್ತಿಗೆ ಬರದೇ ಇರೋರು ಹೆಂಗಿರ್ತಾರೆ ಗೊತ್ತಾ? ನೀವು ಯಾವ್ದೋ ಒಂದು ಅಂಗಡಿಗೆ ಹೋಗಿ ಒಂದು ಕಾರ್ ತಗೊಳ್ಬೇಕು ಅಂತಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಕಾರ್ ತಗೊಳ್ಬೇಕಾದ್ರೆ ಆ ಕಾರು ಮ್ಯಾನುಫ್ಯಾಕ್ಚರರ್ ಅದನ್ನು ಮಾಡೋಕ್ಕಿಂತ ಮುಂಚೆ ಅದರ ಬಿಡಿ ಪಾರ್ಟಿಗೆ ಬೇಕಾದ ಎಲ್ಲ ಟ್ಯಾಕ್ಸ್ ಅನ್ನು ಕಟ್ಟಿಯೇ ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾನೆ. ಅವನೇನು ಆ ಟ್ಯಾಕ್ಸ್ ಸ್ವಂತ ಕಟ್ಟಲಿಲ್ಲ, ನಮ್ಮ ತಲೆ ಮೇಲೆ ಹಾಕ್ದ ಅದನ್ನ. ನಾನು ಆ ಕಾರನ್ನು ತಗೊಂಡೆ, ನಾನು ತೆಗೆದುಕೊಳ್ಬೇಕಾದ್ರೆ ನನ್ನ ಮೇಲೆ ಸೇಲ್ಸ್ ಟ್ಯಾಕ್ಸ್ ಹಾಕಿದ್ರು. ನಾನು ಸೇಲ್ಸ್ ಟ್ಯಾಕ್ಸ್ ಕಟ್ಟದೆ, ಅವನ್ ಟ್ಯಾಕ್ಸ್ ಕಟ್ಟಿದ್ದನು ನಾನೇ ಕಟ್ಟದೆ, ಸೇಲ್ಸ್ ಟ್ಯಾಕ್ಸ್ ನಾನೇ ಕಟ್ಟದೆ. ವ್ಯಾಟ್ ಕಟ್ಟಬೇಕು ಅಂತ ಹೇಳಿದ್ರು, ವ್ಯಾಟ್ ನಾನೇ ಕಟ್ಟದೆ. ಆ ಶೋರೂಮ್ ನಿಂದ ಕಾರನ್ನು ರೋಡಿಗೆ ತಗೊಂಡ್ ಬರೋಕ್ಕಿಂತ ಮುಂಚೆ ಸರ್ಕಾರ ಹೇಳ್ತು ರೋಡ್ ನಿಮ್ಮ ಅಪ್ಪಂದಲ್ಲ, ರೋಡ್ ಟ್ಯಾಕ್ಸ್ ಕಟ್ಟು ಅಂತ. ನಾನು ಆಯ್ತಪ್ಪ ರೋಡ್ ಟ್ಯಾಕ್ಸ್ ಕಟ್ತೀನಿ ಅಂತಂದೆ. ನನ್ನ ದುಡ್ಡಲ್ಲೇ ರೋಡ್ ಮಾಡ್ತಿದ್ದೀರಿ, ರೋಡಿಗೆ ಟ್ಯಾಕ್ಸ್ ಕಟ್ತೀನಿ ಅಂತ. ರೋಡ್ ಟ್ಯಾಕ್ಸ್ ಕಟ್ಕೊಂಡು ನಾನು ಕಾರನ್ನು ತಗೊಂಡ್ ಬಂದ್ರೆ ನಾನು ಬೆಂಗಳೂರಿಗೆ ಹೋಗೋದ್ರ ಒಳಗೆ ಟೋಲಲ್ಲಿ ಅಡ್ಡ ನಿಲ್ಸು ಟೋಲ್ ಟ್ಯಾಕ್ಸ್ ಕಟ್ಟು ಅಂದ್ರು. ನನ್ನ ದುಡ್ಡಲ್ಲೇ ನೀವು ರೋಡು ಮಾಡಿ, ನೀವು ನನ್ನ ಹತ್ರನೇ ಟೋಲ್ ಟ್ಯಾಕ್ಸ್ ಯಾಕೆ ತಗೊಂಡ್ರಿ? ನಮಗ್ ಗೊತ್ತೇ ಆಗಲಿಲ್ಲ ಮಿತ್ರರೇ. ಪೆಟ್ರೋಲು ಡೀಸೆಲ್ ನಾವು ಕಾರಿಗೆ ಹಾಕಿಸ್ತೀವಿ ಅಂತ ಹೋದ್ರೆ ನಮ್ 30 ರೂಪಾಯಿಗೆ ಸಿಗಬೇಕಾಗಿರುವಂತ ಈ ಪೆಟ್ರೋಲು 70 ರೂಪಾಯಿ ಆಗುತ್ತಲ್ಲ, ಯಾಕೆ ಅಂತ ಯೋಚನೆ ಮಾಡಿದೀವ ಯಾವತ್ತಾದ್ರು? ಈ ದೇಶದ ಇವತ್ತಿನ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಕನಸು ಕಂಡ್ರು, ಈ ದೇಶವನ್ನ ಸ್ವಚ್ಛ ಮಾಡಬೇಕು, ಸ್ವಚ್ಛ ಭಾರತ್ ಮಾಡಬೇಕು ಅಂತ. ನಮ್ ಖುಷಿ ಆಯ್ತು. ಸ್ವಚ್ಛ ಭಾರತ್ ಮಾಡೋದು ಅಂದ್ರೆ ಪರಕೆ ಹಿಡ್ಕೊಂಡು ಬೀದಿಗೆ ಬರೋದು ಅಂತ ತಿಳ್ಕೊಂಡಿದೀವಿ. ಅಷ್ಟೇ ಅಲ್ಲ, ಯಾರ್ಯಾರು ಪರಕೆ ಹಿಡ್ಲಿಲ್ವೋ ಅವನು ಕೂಡ ಪರಕೆ ಹಿಡಿಲಿಕ್ಕೆ ದುಡ್ಡು ಕೊಡುವಂತೆ 1 ಲೀಟರ್ ಪೆಟ್ರೋಲ್ ಮೇಲೆ ಸ್ವಚ್ಛ ಭಾರತ್ ಸೆಸ್ ಹಾಕಿದ್ರು. ನಾವು ಟ್ಯಾಕ್ಸ್ ಕಟ್ತಿದೀವಿ ಪೆಟ್ರೋಲ್ ತಗೊಂಡಾಗ. ಯಾರೋ ಪ್ರಧಾನಮಂತ್ರಿ ಬಂದ್ರು, ಈ ದೇಶದ ಕೃಷಿಕರನ್ನ ಉದ್ಧಾರ ಮಾಡಬೇಕಪ್ಪ, ಸ್ವಲ್ಪ ದುಡ್ಡು ಬೇಕು ಅಂತ ಇವತ್ತಿನವರೆಗೂ ಪೆಟ್ರೋಲ್ ಮೇಲೆ ಕೃಷಿ ಕಲ್ಯಾಣ್ ಸೆಸ್ ಕಟ್ತೀವಿ. ರೂರಲ್ ಎಜುಕೇಶನ್ಗೆ ದುಡ್ಡು ಬೇಕು ಅಂದ್ರೆ ರೂರಲ್ ಎಜುಕೇಶನ್ ಸೆಸ್ ಕಟ್ತೀವಿ. ಎಲ್ಲ ಬಿಡ್ರಪ್ಪ, ಈ ಎಲ್ಲದ್ದು ಕಾಟ ಸಾಕಾಗೋಯ್ತು. ನಾನು ಫಿಲ್ಮ್ ನೋಡ್ಬೇಕು ಅಂತ ಹೋಗಿ ಕೂತ್ರೆ ಹಾಳಾದ್ದು ಎಂಟರ್ಟೈನ್ಮೆಂಟ್ ಟ್ಯಾಕ್ಸು ಕಟ್ತೀನಿ ಅಂತ. ಎಷ್ಟರ ಮಟ್ಟಿಗೆ ಟ್ಯಾಕ್ಸ್ ಕಟ್ತಿದ್ದೀವಿ ನಾವು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅನೇಕರು ಬಡ್ಡಿ ಕಟ್ಟದವ್ರನ್ನ ಬಡ್ಡಿ ಮಕ್ಕಳು ಅಂತ ಮಾತಾಡ್ತಿದ್ರು, ನಾವು ತೆರಿಗೆ ಮಕ್ಕಳಾಗಿದ್ದೀವಿ, ಟ್ಯಾಕ್ಸನ್ಸ್ ಅಂತ. ಅಷ್ಟರ ಮಟ್ಟಿಗೆ ಟ್ಯಾಕ್ಸ್. ಈ ದೇಶದಲ್ಲಿ ಈ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಯಾವಾಗ ತುಂಬಾ ತೆರಿಗೆಯನ್ನು ಸರ್ಕಾರ ಹಾಕ್ಲಿಕ್ಕೆ ಶುರು ಮಾಡ್ಬಿಡುತ್ತೋ ಆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಇನ್ನು ಮುಂದೆ ಸರ್ಕಾರ ಹೇಳಿದಂತೆ ನಾನು ಕೇಳಬಾರದು ಅಂತ ಟ್ಯಾಕ್ಸಿನಿಂದ ತಪ್ಪಿಸಿಕೊಳ್ಳುವಂತ ಕೆಲಸ ಶುರುವಾಗುತ್ತೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಅನ್ನು ಕೇಳಿ ನೋಡಿ, ಅವ್ರ ಹತ್ರ ಬರುವಂತ ಮ್ಯಾಕ್ಸಿಮಮ್ ಜನ ಹೆಂಗಿರ್ತಾರೆ ಅಂದ್ರೆ, ಸರ್ ಇದು ಅವಾಯ್ಡ್ ಮಾಡೋದು ಹೆಂಗೆ ಅಂತ ಸ್ವಲ್ಪ ಹೇಳ್ಕೊಡಿ ಅಂತ. ಟೋಟಲ್ ಎಜುಕೇಶನ್ ಅವಾಯ್ಡ್ ಮಾಡೋದಕ್ಕೆ ಹೇಳ್ಕೊಡ್ತಾರೆ. ಯಾಕೆ ಅಂತಂದ್ರೆ, ಯಾಕೆ ಅವಾಯ್ಡ್ ಮಾಡೋ ಪಾಠ ಕಲಿಸಲಾಗುತ್ತೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಟ್ಯಾಕ್ಸ್ ಅನ್ನು ಹಾಕಿದ್ರಲ್ಲ, ಇದನ್ನ ತಪ್ಪಿಸ್ಕೊಳ್ಳಿಕ್ಕೂ ಒಂದು ದಾರಿ ಹುಡುಕಿಟ್ಕೊಳ್ಳಿ ಅಂತ. ಆ ದಾರಿನ ಹುಡುಕೊಳ್ಳಿಕ್ಕೋಸ್ಕರ ಈ ದೇಶದಲ್ಲಿ ಸೇವೆ ಮಾಡ್ತೀವಿ ಅನ್ನೋ ನೆಪದಲ್ಲಿ NGO ಕಟ್ತಾರೆ, ಅದಕ್ಕೆ ATG ತಗೊಳ್ತಾರೆ, ಅಲ್ಲೊಂದು ದುಡ್ಡು ಹಾಕ್ತೀವಿ ಅಂತ ಮಾಡ್ತಾರೆ, ಮೋಸ ಮಾಡ್ತಾರೆ. ಒಟ್ಟಲ್ಲಿ ನಮ್ಮನ್ನೆಲ್ಲ ಮೋಸಗಾರರನ್ನಾಗಿ ಮಾಡ್ಲಿಕ್ಕೆ ಒಂದು ದುಶ್ಚಕ್ರವನ್ನ ತಯಾರು ಮಾಡಿಟ್ಟಿದ್ದಾರೆ. ನಾವು ಆ ದುಶ್ಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದೀವಿ. ಆಮೇಲೆ 2G ಸ್ಕ್ಯಾಮ್ ಆದಾಗ ಪ್ರಧಾನಮಂತ್ರಿಗಳಾಗಿದ್ದವರು ಅಥವಾ ವಿತ್ತ ಸಚಿವರಾಗಿದ್ದವರು ಹೇಳ್ತಾರೆ, 2G ಸ್ಕ್ಯಾಮ್ ಅಂತ ನಮ್ಮನ್ನು ಬೈಬೇಡಿ, ನೀವೇನು ಕಡಿಮೆ ಅಪ್ರಾಮಾಣಿಕರಲ್ಲ, ನೀವು ಸರ್ಕಾರಕ್ಕೆ ಮೋಸ ಮಾಡ್ತೀರಾ ಅಂತ. ಅವಾಗ ನಾವೇನ್ ಮಾಡ್ತೀವಿ ಗೊತ್ತಾ, ಸೈಲೆಂಟ್ ಆಗಿ ಕೂತಿರ್ತೀವಿ. ನಾವು ಚಿಕ್ಕದ್ ಮಾಡ್ತೀವಿ, ನೀವು ದೊಡ್ಡದು ಮಾಡ್ತೀರಾ, ಸುಮ್ನಿರಿ ಅಂತ. ಯಾರು ಮಾತಾಡೋದು ಬೇಡ ಅಂತ. ಮಿತ್ರರೇ, ಈ ತರ ನಮ್ಮನ್ನ ಕೆಡ್ಡಾದೊಳಗೆ ಬೀಳಿಸ್ಲಿಕ್ಕೋಸ್ಕರ ಒಂದು ದೊಡ್ಡ ಯೋಜನೆ ಇದೆಯಲ್ಲ, ಇದನ್ನ ಟ್ಯಾಕ್ಸ್ ಸಿಸ್ಟಮ್ ಅಂತ ಕರೀತಾರೆ ಅಂತ. ಒಂದ್ಸಲ ಡಾಕ್ಟರ್ ಅಬ್ದುಲ್ ಕಲಾಂ ಜೊತೆ ಸ್ಟೇಜ್ ಶೇರ್ ಮಾಡುವಂತ ಅವಕಾಶ ಇತ್ತು ನನಗೆ. ನನ್ನ ಮಾತು ಮುಗಿದ ನಂತರ ಅಬ್ದುಲ್ ಕಲಾಂ ಬಂದ್ರು. ಅದ್ಭುತವಾದ ವ್ಯಕ್ತಿ ಆತ. ಬೆಳಗಾಂನಲ್ಲಿ 5,000 ವಿದ್ಯಾರ್ಥಿಗಳು, ಮಾತು ಮುಗಿತು, ಪ್ರಶ್ನೋತ್ತರ ಶುರುವಾದಾಗ ಒಂದು ಮಗು ಎದ್ದು ನಿಂತ್ಕೊಳ್ತು. ಬ್ರೈಟ್ ಸ್ಟೂಡೆಂಟ್, ಒಂದು ಹೆಣ್ಮಗಳು. ಸರ್, ಈ ದೇಶದ 99% ಜನ ಭ್ರಷ್ಟರು ಸರ್, ಈ ದೇಶನ ಸರಿ ಮಾಡೋದು ಹೆಂಗೆ ಸರ್ ಅಂತ ಕೇಳಿದ್ಲು. ನಾನು ಅಬ್ದುಲ್ ಕಲಾಂ ಅವರ ಆನ್ಸರ್ ಏನಿರಬಹುದು ಅಂತ ಹುಡುಕ್ತಾ ಇದ್ದೆ. ನಿಜವಾಗ್ಲೂ ನನ್ನ ದೃಷ್ಟಿಕೋನವನ್ನ ಬದಲಾಯಿಸಿದ ಉತ್ತರ ಅದು ಅವತ್ತು. ಆ ಮಗುನ್ ವಾಪಸ್ ಕೇಳಿದ್ರು, ಡು ಯು ಬಿಲೀವ್ 99% ಆರ್ ಕರಪ್ಟ್?
ಆ ಮಗು ಹೇಳ್ತು ಎಸ್ ಐ ಡೂ ಬಿಲೀವ್. ಹಂಗಂದ ತಕ್ಷಣ ಅವ್ರು ಕೇಳಿದ್ರು, ಎಷ್ಟು ಜನ ಇದನ್ನ ನಂಬ್ತೀರಪ್ಪ, ಒಪ್ಕೋತೀರಿ? ಎಲ್ಲರೂ ಕೈ ಎತ್ತಿದ್ರು. ನೆಕ್ಸ್ಟ್ ಪ್ರಶ್ನೆ ಅಬ್ದುಲ್ ಕಲಾಂ ಅವ್ರು ಏನ್ ಕೇಳಿದ್ರು ಗೊತ್ತಾ? ಇಲ್ಲಿರುವಂತ ಎಷ್ಟು ಜನ ನನ್ನ ತಂದೆ ಕರಪ್ಟ್ ಅನ್ನೋದನ್ನ ಒಪ್ಕೊಳ್ತೀರಿ, ಕೈ ಎತ್ತಿ ಅಂದ್ರು. ಎದ್ ನಿಂತ್ಕೊಂಡು ಪ್ರಶ್ನೆ ಕೇಳಿದ ಮಗು ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು, ನಮ್ಮಪ್ಪ ಕರಪ್ಟ್ ಅಲ್ಲ ಸರ್, ನಮ್ಮಪ್ಪ ತುಂಬಾ ಒಳ್ಳೆಯವರು ಅಂತ. ಯಾಕೆಂದ್ರೆ ಅವರ ಅಪ್ಪನ ಮೌಲ್ಯಗಳ ಬಗ್ಗೆ ಆ ಮಗುವಿಗೆ ವಿಶ್ವಾಸ ಇದೆ, ನನ್ನಪ್ಪ ಕರಪ್ಟ್ ಅಲ್ಲ ಅಂತ. ನಮಗೆಲ್ಲ ಹೇಳ್ಕೊಟ್ಟಿರೋದು ಪಕ್ಕದ ಮನೆಯಲ್ಲಿ ಕರಪ್ಟ್ ಮಾತ್ರ ಅಂತ. ಹಿಂಗ್ ಅನ್ಕೊಂಡೆ ನಾವು ಬೆಳೆದಿರೋದು. ಆದ್ರೆ 99% ಜನ ಮಕ್ಕಳು, 100% ಜನ ಮಕ್ಕಳು ಒಳಗ್ ಕೂತಿದ್ದವರು ನಮ್ಮಪ್ಪ ಕರಪ್ಟ್ ಅಲ್ಲ ಅಂತ ಧೈರ್ಯವಾಗಿ ಹೇಳಿದಾಗ ಅಬ್ದುಲ್ ಕಲಾಂ ಅವ್ರು ಏನ್ ಕೇಳಿದ್ರು ಗೊತ್ತಾ? ಬೆಳಗಾವಿನ ನಡುವೆ 5,000 ಫ್ಯಾಮಿಲಿಗಳು ಕರಪ್ಟ್ ಅಲ್ಲ ಅನ್ನೋದಾದ್ರೆ 99% ಜನ ಎಲ್ಲಿ ಕರಪ್ಷನ್ ಇದೆ? ಈ ದೇಶದಲ್ಲಿ ಕರಪ್ಷನ್ ತುಂಬಾ ಕಡಿಮೆ ಇದೆ, ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವ್ರು ಅಂದಾಗ ಮಕ್ಕಳು ಕ್ಲಾಪ್ ಕೊಟ್ಟಿದ್ದು ನೋಡ್ಬೇಕು. ನನಗನ್ನಿಸ್ತು, ವಾ, ದೇಶ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಇದೇ ಮಾತನ್ನ ರಾಜೀವ್ ದೀಕ್ಷಿತರು ಬಹಳ ಹಿಂದೆ ಹೇಳ್ತಿದ್ರು. ರಾಜೀವ್ ದೀಕ್ಷಿತರು ಹೇಳ್ತಿದ್ರು, ಈ ದೇಶದ ಜನ ಟ್ಯಾಕ್ಸ್ ಕಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಭಿಕ್ಷೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ. ನಂಗೆ ಮೊದಲು ನಂಬಿಕೆ ಬಂದಿರಲಿಲ್ಲ. ಆದ್ರೆ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಒಂದು 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 ಪ್ರವಾಹ ಬಂದು ಉತ್ತರ ಕರ್ನಾಟಕ ಪೂರ್ತಿ ಡಿವಾಸ್ಟೇಟ್ ಆಗಿ ಹೋಗಿತ್ತು. ಆಗ ಸರ್ಕಾರದ ಎಲ್ಲ ಮಂತ್ರಿಗಳು 2 ರಸ್ತೆಗಳಲ್ಲಿ, ಬೆಂಗಳೂರಿನ 2 ರಸ್ತೆಗಳಲ್ಲಿ ಬೀದಿಗೆ ಬಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ನಿಧಿ ಸಂಗ್ರಹ ಮಾಡ್ತಾ ಇದ್ದೀವಿ, ಅಲ್ಲಿಗೊಂದು ಮನೆ ಕಟ್ಕೊಡ್ಬೇಕು, ಆ ಜನರಿಗೆ ದುಡ್ಡು ಕೊಡ್ತೀರಾ ಅಂತಂದ್ರೆ ಎಷ್ಟು ದೊಡ್ಡ ಮೊತ್ತದ ಹಣ ವಾಲಂಟರಿಲಿ ಕಲೆಕ್ಟ್ ಆಯ್ತು ಅಂತಂದ್ರೆ ಅಷ್ಟು ಟ್ಯಾಕ್ಸ್ ಅಲ್ಲಿ ಕಲೆಕ್ಟ್ ಆಗೋದು ಡೌಟು. ಆದ್ರೆ ಜನ ಇತರರಿಗೆ ಒಳಿತಾಗಲಿ ಅಂತಂದಾಗ ಈ ದೇಶ ಜನ ಕೊಡ್ತಾರಲ್ಲ, ಅತ್ಯದ್ಭುತ ರೀ, ಈ ದೇಶದ ಶಕ್ತಿ ಅದು. ನಮಗೆ ಮಹಾತ್ಮ ಗಾಂಧೀಜಿನೇ ಹೇಳ್ಕೊಟ್ರು, ಕರ ನಿರಾಕರಿಸಿ, ಕರ ಕಟ್ಟಬೇಡಿ. ಯಾಕೆಂದ್ರೆ ಆಳುವವರ ಮೇಲೆ ನಂಬಿಕೆ ಇಲ್ಲ ನಮಗೆ. ಈ ದೇಶವನ್ನು ಆಳುವ ಬ್ರಿಟಿಷರು ಈ ದೇಶಕ್ಕೆ ಏನು ಉದ್ಧಾರ ಮಾಡಲ್ಲ, ದುಡ್ಡನ್ನು ತೆಗೆದು ತಮ್ಮ ತಿಜೋರಿ ತುಂಬಿಸ್ಕೊಳ್ತಾರೆ, ತೆರಿಗೆ ಕಟ್ಟಬೇಡಿ ಅಂತ ಮಹಾತ್ಮ ಗಾಂಧೀಜಿ ಹೇಳ್ಕೊಟ್ರು. ನಮ್ಗೆ ಚೆನ್ನಾಗಿ ಗೊತ್ತು, ಬ್ರಿಟಿಷರು ಹೋದ್ರು ನಮ್ಮವ್ರು ಬಂದ್ರು ಅಷ್ಟೇ, ಮತ್ ನಾವ್ ಯಾಕೆ ಕಟ್ಟಬೇಕು? ನಮಗಿರೋ ಬೇಸಿಕ್ ಥಾಟ್ ಇದು. ಎಷ್ಟರ ಮಟ್ಟಿಗೆ ಭಿಕ್ಷೆ ಕೊಡ್ತೀವಿ ಅಂತಂದ್ರೆ, ನಾನು ಮೊನ್ನೆ ಓದ್ತಿದ್ದೆ, ಒಂದು ವಿಡಿಯೋ ಎಲ್ಲ ಕಡೆ ಹರಿದಾಡ್ತಿದೆ, ನೋಡ್ಬೇಕು ನೀವು. ಆ ವಿಡಿಯೋದಲ್ಲಿ ಭಿಕ್ಷುಕಿ ಸತ್ತೋಗಿದ್ದಾಳೆ. ಆ ಭಿಕ್ಷುಕಿಯನ್ನ ಶವವನ್ನ ಹೊರಗೆ ತಂದು ಮಲಗಿಸಿರೋ ಕೆಲವು ಹುಡುಗರು ಒಳಗಿರೋ ಒಂದು ಚೀಲವನ್ನು ತಗೊಂಡ್ಬಂದು ಹೊರಗಡೆ ಇಟ್ಟಿದ್ದಾರೆ. ಆ ಚೀಲದಲ್ಲಿ ದುಡ್ಡಿತ್ತು, ಮುದುಕಿ ಶವ ಅಲ್ಲೇ ಇದೆ. ಆ ದುಡ್ಡನ್ನು ಲೆಕ್ಕ ಹಾಕ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಅವರು. ಐ ವಾಸ್ ಶಾಕ್ ಟು ಹಿಯರ್. ನಂಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳು. 130 ಲಕ್ಷ ರೂಪಾಯಿ ಇತ್ತು ಅದರಲ್ಲಿ ಅಂತ. 1,30,00,000 rupees. ಆ ಮುದುಕಿ ಕದ್ದಿದ್ದಲ್ಲ, ಜನ ಭಿಕ್ಷೆ ಕೊಟ್ಟಿದ್ದು ಅಂತ. ಎಷ್ಟು ದೊಡ್ಡ ಅಮೌಂಟ್ ಇದೆ ಆಕೆ ಬಳಿ ಅಂತಂದ್ರೆ ಆಕೆಗೆ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ದೇಶದಲ್ಲಿ ಸಂಪತ್ತಿದೆ. ಈ ದೇಶದ ಪರಿಸ್ಥಿತಿಯು ಇದೇ ಭಿಕ್ಷುಕರದ್ದೇ. ನಮ್ಮ ಹತ್ರ ಸಂಪತ್ತು ಎಷ್ಟಿದೆ ಅಂತಂದ್ರೆ ಜಗತ್ತಿನ ಮುಂದೆ ಭಿಕ್ಷೆ ಬೇಡ್ಕೊಂಡು ಇಂದು ಬೇಡ್ಕೊಳ್ತಾ ಇದ್ವಿ. ಈ ಸಂಪತ್ತನ್ನ ಹೊರಗೆ ತರಬೇಕು ಅಂದ್ರೆ ಇರೋದು ಒಂದೇ ಒಂದು ಮೆಥಡ್, ಬೆಸ್ಟ್ ಮೆಥಡ್, ಅದು ಪಾಸಿಬಲ್ ಬೆಸ್ಟ್ ಮೆಥಡ್. ಆ ಮೆಥಡ್ ಯಾವುದು ಅಂತಂದ್ರೆ, ಈ ದೇಶದಲ್ಲಿ ಹಾಕುವ ಎಲ್ಲ ಟ್ಯಾಕ್ಸ್ ಅನ್ನ ಒಂದು ಫೈನ್ ಡೇ ತೆಗೆದು ಬಿಸಾಕ್ಬಿಡಿ ಅಂತ. ಏನೂ ಟ್ಯಾಕ್ಸ್ ಹಾಕಬೇಡಿ. ನೀವು ಬಿಸ್ನೆಸ್ ಮಾಡ್ತೀರಾ, ನೀವು ಬಿಸ್ನೆಸ್ ಮಾಡಿ ತಗೊಂಡ್ಬಂದು ದುಡ್ಡು ಕಟ್ಟಿ ಧೈರ್ಯವಾಗಿರಿ ಅಂತ. ಯಾರಾದ್ರೂ ಬಂದು ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ, ತೆರಿಗೆ ಅಧಿಕಾರಿಗಳು ಬರ್ತಾರೆ, ನಾನು ಎಲ್ಲಿ ಮುಚ್ಚಿಡಬೇಕು, ಅವ್ರಿಗೇನು ಹೇಳಬೇಕು, ಯಾವ ಟೆನ್ಷನ್ನು ಬೇಡ. ಎಲ್ಲ ಟ್ಯಾಕ್ಸ್ ಅನ್ನು ನೀವು ಕಟ್ಟಬೇಕಾದ ಅಗತ್ಯ ಇಲ್ಲ, ಯಾವ ಟ್ಯಾಕ್ಸು ಬೇಡ ಅಂತ ಎಲ್ಲ ಟ್ಯಾಕ್ಸ್ ಅನ್ನು ವಾಪಸ್ ತಗೊಳ್ಳಿ ಅಂತ. ಎಲ್ಲ ಟ್ಯಾಕ್ಸ್ ಅನ್ನು ವಾಪಸ್ ತಗೊಳ್ಳಿ ಅಂತ ಅರ್ಥಕ್ರಾಂತಿ ಹೇಳ್ತಿದೆ. ಅದು ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ಒಬ್ಬೊಬ್ಬರೇ ಹೇಳ್ತಿದ್ದಾರೆ, ಎಲ್ಲ ಟ್ಯಾಕ್ಸ್ ತಗೊಳ್ಳಿಕ್ಕಾಗತ್ತೋ ಬಿಡುತ್ತೋ, ಇನ್ಕಮ್ ಟ್ಯಾಕ್ಸ್ ಅಂತೂ ಮಾಫಿ ಮಾಡಬೇಡಿ. ಎಲ್ರಿಗೂ ಕಳ್ಳರಾಗೋದಕ್ಕೆ ಪ್ರೇರಣೆ ಕೊಡೋದನ್ನು ಬಿಟ್ಟು ಅವರಿಗೆ ದೇಶಾಭಿಮಾನಿಗಳಾಗೋದಕ್ಕೆ ಪ್ರೇರಣೆ ಕೊಡಿ ಅಂತ ಇನ್ಕಮ್ ಟ್ಯಾಕ್ಸ್ ಅನ್ನು ತೆಗೆಸ್ತಿದ್ದಾರೆ. ಮಿತ್ರರೇ, ನಾನು ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ, ಡಿಸೆಂಬರ್ 30ರ ನಂತರ ಅಕಸ್ಮಾತ್ ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಅಬಾಲಿಷ್ ಆದ್ರೆ ಚಕ್ರವರ್ತಿ ಸೂಲಿಬೆಲೆಗೆ ನರೇಂದ್ರ ಮೋದಿ ಮೊದಲೇ ಹೇಳಿದ್ರು ಅಂತ ಯಾವ ಪತ್ರಕರ್ತರು ಬರಿಬೇಡಿ ಅಂತ. ಇದು ಕಾಮನ್ ಸೆನ್ಸ್ ಅಂತ. ಈ ದೇಶದ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಮಾಡಬೇಕು ಅನ್ನೋಂತ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಬಟ್ ನಾವಂತೂ ಡಿಮ್ಯಾಂಡ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಅಲ್ಲ, ಎಲ್ಲ ಟ್ಯಾಕ್ಸ್ ಅನ್ನು ತೆಗೆದು ಬಿಡಿ. ಟ್ಯಾಕ್ಸ್ ತೆಗೆದ್ಮೇಲೆ ಏನ್ ಮಾಡಬೇಕು? ಟ್ಯಾಕ್ಸ್ ತೆಗೆದ ತಕ್ಷಣ ಆಗುವಂತ ಮೊದಲ ಮ್ಯಾಜಿಕ್ ಏನ್ ಗೊತ್ತೇನು? ಟ್ಯಾಕ್ಸ್ ಹರಾಸ್ಮೆಂಟ್ ನಿಂತೋಗುತ್ತೆ ಅಂತ. ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ನಡೆಸ್ತಾ ಇದ್ರೆ ಎಷ್ಟು ಹರಾಸ್ಮೆಂಟ್ ನಡೆಯುತ್ತೆ ಗೊತ್ತಾ? ನಾನೊಂದು ಪಾಪ್ಯುಲರ್ ಉದಾಹರಣೆ ಕೊಡ್ತೀನಿ, ಎಲ್ಲ ಕಡೆ ಉದಾಹರಣೆ ಕೊಡ್ತಿದ್ದೀನಿ. ನನಗೂ ಕೂಡ ಶಾಕ್ ಉಂಟು ಮಾಡಿದಂತ ಉದಾಹರಣೆ. ಬೆಂಗಳೂರು ನನ್ನ ಮಿತ್ರನ ಒಂದು ಹೋಟೆಲ್ ಇದೆ. ಒಂದಿನ ಇದ್ದಕ್ಕಿದ್ದಂತೆ ಫೋನ್ ಕಾಲ್ ಮಾಡಿ ನನಗೆ ಕರೆದ, ಒಂದು ಸ್ವೀಟ್ ತಿನ್ನು ಬಾ ಅಂತ. ಅವ್ನು ಯೂಶುವಲ್ ಆಗಿ ಏನಾದ್ರು ವಿಶೇಷ ಸಂಗತಿ ಇದ್ದಾಗ ಹಂಚ್ಕೊಳ್ತಾನೆ ಅಂತ ಅವ್ನು ಹೋಟ್ಲಿಗೆ ಹೋಗಿ ಸ್ವೀಟ್ ಒಂದು ಸ್ಪೂನ್ ಬಾಯಲ್ಲಿ ಹಾಕಿ ಏನಾಯ್ತು ಅಂತಂದೆ. ಅವನಂದ, ಒಂದು ಕೋರ್ಟ್ ಕೇಸ್ ಗೆದ್ದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೇಲೆ 10,000 ರೂಪಾಯಿ ಫೈನ್ ಹಾಕ್ಸಿದೆ ಅಂತ. ನಾನು ಹೇಳಿದೆ, ವೆರಿ ಗ್ರೇಟ್, ಏನಾಯ್ತು ಎಕ್ಸ್ಪ್ಲೈನ್ ಮಾಡು ಅಂತ. ಅವನು ಟೈಲ್ಸ್ ತಗೊಂಡು ಬಂದಿದ್ದಾನೆ. 2 ವರ್ಷಗಳ ಹಿಂದೆ ತನ್ನ ಹೋಟೆಲ್ಗೆ ಟೈಲ್ಸ್ ಹಾಕ್ಸಿದ್ದಾನೆ.
2 ವರ್ಷಗಳಿಂದ ಅವನ ಹೋಟೆಲ್ಗೆ ಬರ್ತಿದ್ದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೆಳಗೆ ನೋಡ್ಲೇ ಇಲ್ಲ, ಅವ್ರು ಬರೀ ಮೇಲೆ ನೋಡ್ಕೊಂಡು ಹೋಗಿದ್ದಾರೆ. 2 ವರ್ಷದ ನಂತರ ಬಂದಿದ್ದಾರೆ, ಮತ್ತೆ ಬಂದಿದ್ದಾರೆ. 2 ವರ್ಷಗಳಲ್ಲಿ ಅವನು ಎಲ್ಲ ಲೆಕ್ಕಪತ್ರವನ್ನ ಪರ್ಫೆಕ್ಟ್ ಆಗಿ ಇಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೆ ಕಣ್ಣು ಸ್ವಲ್ಪ ಕೆಳಕ್ಕೆ ಹೋಗಿದೆ. ಈ ಟೈಲ್ಸ್ ಯಾವಾಗ ಹಾಕ್ಸಿದೆ ಎಂದಿದ್ದಾರೆ. ಅವನಾಗ 2 ವರ್ಷ ಆಯ್ತಲ್ಲ ಸರ್ ನೀವು ನೋಡ್ಲೇ ಇಲ್ವಾ ಅಂತ. 2 ವರ್ಷ ಆಯ್ತಾ ನಾನು ಗಮನಿಸ್ತಿಲ್ಲ, ಬಿಲ್ ತಗೊಂಡು ಬಂದಿದ್ದಾರೆ. 2 ವರ್ಷದಿಂದ ಹಾಕ್ಸಿರೋ ಟೈಲ್ಸ್ಗೆ ಈಗ ಬಿಲ್ ಬೇಕು ಈ ಪುಣ್ಯಾತ್ಮನಿಗೆ. ಆದ್ರೆ ಇವನು ಕಡಿಮೆ ನೀರು ಕುಡಿದವನಲ್ಲ ಪುಣ್ಯಾತ್ಮ, ಹೋದ ಬಿಲ್ ತಗೊಂಡ್ ಬಂದು ಎದುರುಗಡೆ ಇಟ್ಟ. ಒಂದು ಪ್ರಾಬ್ಲಮ್ ಆಗಿತ್ತು ಅದರಲ್ಲಿ, ಈ ಟೈಲ್ಸ್ಗಿಂತ ಹೆಚ್ಚಿನ ಟೈಲ್ಸ್ ತಗೊಂಡ್ ಬಂದಿದ್ದ ಟ್ಯಾಕ್ಸ್ ಕಟ್ಟಿ. ಯಾತಕ್ಕೆ ತಗೊಂಡ್ ಬಂದೆ ಅಂದ್ರೆ ಮನೆಗೆ ಹಾಕ್ಲಿಕ್ಕೆ ತಗೊಂಡ್ ಬಂದಿದ್ದೆ, ಉಳಿದಿದ್ದನ್ನ ಅಂಗಡಿಗೆ ಹಾಕಿಸ್ದೆ ಅಂದ ಅಷ್ಟೇ. ನೀನು ಟ್ಯಾಕ್ಸ್ ಕಟ್ಟಿರೋದು ಮನೆಗೆ ಅಂತ, ಅಂಗಡಿಗೆ ಅಂತ ಅಲ್ಲದೆ ಇರೋದ್ರಿಂದ ಈ ಅಂಗಡಿಗೆ 2 ವರ್ಷ ಕಟ್ಟಬೇಕಾಗಿರೋ ಟ್ಯಾಕ್ಸ್ ನೀನ್ ಮೋಸ ಮಾಡಿದ್ಯಾ, ಅದಕ್ಕೋಸ್ಕರ ನಿನ್ಗೊಂದು ಪೆನಾಲ್ಟಿ ಹಾಕ್ತೀವಿ ಅಂದ. ಎಷ್ಟು ಪೆನಾಲ್ಟಿ ಗೊತ್ತಾ? ನಾನು ಸುಮ್ಮನೆ ಕೇಳಿದ್ರೆ ಎಲ್ಲ ಕಾರ್ಯಕ್ರಮದಲ್ಲೂ ನಂಗೆ ಇದ್ದರು 5 ಲಕ್ಷ ಹಾಕಿರ್ಬೋದು ಸರ್ ಅಂತ. 2.5 ಲಕ್ಷ ರೂಪಾಯಿ ಟೈಲ್ಸು, ಡಬಲ್ ಪೆನಾಲ್ಟಿ. 2.5 ಲಕ್ಷಕ್ಕೆ ಡಬಲ್ ಪೆನಾಲ್ಟಿ ಯಾವನಾದ್ರೂ ಹಾಕ್ತಾನ? ನಾವು ಅದನ್ನೇ ಅಕ್ಸೆಪ್ಟ್ ಮಾಡಿದ್ವಿ, ಹೋಗ್ಲಿ ಬಿಡಿ ಸರ್ ಅವ್ರು ಹಾಕೊಳ್ಳಿ, 5 ಲಕ್ಷ ರೂಪಾಯಿ ಕಾಮನ್ ಅಂತ. 5 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕ್ತಾನೆ ಅನ್ಕೊಂಡ್ರೆ ಅವನಿಗೆ ನೋಟಿಸ್ ಕೊಟ್ಟು ಹೋಗಿದ್ದು 60 ಲಕ್ಷ ರೂಪಾಯಿಗೆ. ಅವ್ನು ಟ್ಯಾಕ್ಸ್ ಆಫೀಸರ್ ಕರೆದು ಹೇಳಿದಂತೆ, ಸರ್ ಯಾರಾದ್ರೂ ವರ್ಕರ್ಸ್ ಕರ್ಕೊಂಡ್ಬಂದು ಟ್ಯಾಕ್ಸ್ ಈ ಟೈಲ್ಸ್ ಎಲ್ಲ ತೆಕ್ಕೊಂಡೋಗ್ಬಿಡಿ ಸರ್, ನಾನು ಗಿಲೈ ಮಾಡ್ಕೊಂಡ್ಬಿಡ್ತೀನಿ ಸಿಮೆಂಟ್ ಅಲ್ಲಿ, ಬೇಡ ನನಗೆ ಯಾವ ಕರ್ಮ ಇದು ಅಂತ, ಯಾತಕ್ಕೋಸ್ಕರ ಟ್ಯಾಕ್ಸ್ ಹಾಕಬೇಕು ಅಂತ. ಅವ್ರು ಕೊಟ್ಟ ರೀಸನ್ ಏನು ಅಂದ್ರೆ 2 ವರ್ಷಗಳಿಂದ ನಿಮ್ ಹೋಟೆಲ್ ಏನ್ ದುಡ್ಡಿದೆಯೋ ಅದರಲ್ಲಿ ಟ್ಯಾಕ್ಸ್ ಪಾಲು ಇದೆ, ಅದೆಲ್ಲವನ್ನೂ ಸೇರಿಸಿ ಪೆನಾಲ್ಟಿ ಕಟ್ಟಬೇಕು ಅಂತ. 60 ಲಕ್ಷ ರೂಪಾಯಿ ಪೆನಾಲ್ಟಿ. ಇವನು ಆಯ್ತು ನಾನು ಕಟ್ಟಲ್ಲ, ಇವನಿಗೆ ಇದ್ದಿದ್ದು 2 ಚಾನ್ಸು. 60 ಲಕ್ಷದ ಬದಲು 5 ಲಕ್ಷ ರೂಪಾಯಿ ತಾನು ಲಂಚ ಕೊಟ್ಟು ಬಚಾವಾಗಬೇಕು. 2.5 ಲಕ್ಷದ ಟೈಲ್ಸ್ಗೆ 5 ಲಕ್ಷ ರೂಪಾಯಿ ಲಂಚ ಕೊಟ್ಟು ಬಚಾವಾಗಬೇಕು. ಆದ್ರೆ ಅದ್ರ ಪ್ರಾಬ್ಲಮ್ ಏನ್ ಗೊತ್ತಾ? ಮುಂದಿನ ವರ್ಷ ಮತ್ತೆ ಬರ್ತಾನೆ, ಮತ್ತೊಂದ್ಸಲ ಕೆಳಗೆ ನೋಡ್ತಾನೆ, ಇನ್ನೊಂದು 2 ಲಕ್ಷ ರೂಪಾಯಿ ಕೊಡ್ಬೇಕಾಗಿ, ಇಟ್ಕೊಳ್ಳಿ ಸರ್ ಪರವಾಗಿಲ್ಲ, ಇದನ್ನ ಕೇಳಬೇಡಿ, ಎಲ್ಲೂ ಗಲಾಟೆ ಮಾಡಬೇಡಿ ಅಂತ. ಇವನ್ ಅದನ್ನೆಲ್ಲ ಸಹಿಸ್ಕೊಳ್ಳಿಕ್ಕಾಗಲ್ಲ ಅಂತ ಕೋರ್ಟಿಗೆ ಹೋದ. 1.5 ವರ್ಷ ಬಡದಾಡಿದ. ಕೋರ್ಟ್ ಇವನ್ ಪರವಾಗಿ ರಿಸಲ್ಟ್ ಕೊಡ್ತು. ಆ ಪೆನಾಲ್ಟಿನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ 10,000 ರೂಪಾಯಿ ಆಗ್ತು. ಇವನಿಗೆ ಬಹಳ ಖುಷಿ, ಬಾದಾಮ್ ಹಲ್ವಾ ತಿಂತಾ ಇದ್ದೀನಿ ನಾನು, ನನಗೆಲ್ಲ ಖುಷಿ ಆಯ್ತು, ಎಲ್ರು ನೀವೆಲ್ಲ ಖುಷಿ ಪಡುವಂತ ಸಂಗತಿ ಇದು. ನನ್ಗೆ ಯಾಕೋ ಒಂದು ಸಣ್ಣ ಅನುಮಾನ ಬಂತು. ನಾನು ಕೇಳಿದೆ, ಲಾಯರ್ ಫೀಸ್ ಎಷ್ಟು ಕೊಟ್ಟೆ? 6 ಲಕ್ಷ ರೂಪಾಯಿ ಲಾಯರ್ ಫೀಸ್ ಕೊಟ್ಟಿದ್ದಾನೆ ಪುಣ್ಯಾತ್ಮ. 6 ಲಕ್ಷ ರೂಪಾಯಿ ಲಾಯರ್ ಫೀಸ್ ಕೊಟ್ಟು ಇದನ್ನು ಗೆದ್ದ ನಂತರ ಅವನಿಗೆ ಆಗಲೂ ಖುಷಿ, ನಾನು ಗೆದ್ದಿದ್ದೀನಿ ಅಂತ. ನಾನು ಹೇಳಿದೆ, ಗೆದ್ದಿದ್ದಲ್ಲ ಕಣಯ್ಯ, ಈ ದೇಶದ ಟ್ಯಾಕ್ಸ್ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ನಿನಗೆ ಟ್ಯಾಕ್ಸ್ ಸಿಸ್ಟಮ್ ಮೇಲೆ ಅವೆರ್ಷನ್ ತರಿಸಿದೆ. ಅಷ್ಟೇ ಅಲ್ಲ, ವಿರೋಧಿ ಮನೋಭಾವನೆ ಹುಟ್ಟಾಕಿದೆಯಲ್ಲ, ಈ ದೇಶ ಸರಿ ಇಲ್ಲ ಅನ್ನೋಂಥ ಭಾವನೆ ಹುಟ್ಟಾಕಿದೆಯಲ್ಲ, ಇದೇ ಈ ಟ್ಯಾಕ್ಸೇಷನ್ ಸಿಸ್ಟಮ್ ದೊಡ್ಡ ಸಮಸ್ಯೆ ಅಂತ. ಒಂದು ಸಲ ಟ್ಯಾಕ್ಸ್ ಸಿಸ್ಟಮ್ ಎಲ್ಲ ತೆಗೆದಾಕ್ಬಿಟ್ರೆ, ಎಲ್ಲ ಟ್ಯಾಕ್ಸ್ ಗಳನ್ನ ಅಬಾಲಿಷ್ ಮಾಡಿಬಿಟ್ರೆ, ಆ ಬಿಸ್ನೆಸ್ ಮಾಡುವ ಧೈರ್ಯವಾಗಿ ಹಣವನ್ನು ತಂದು ಅಕೌಂಟ್ ಅಲ್ಲಿ ಇಡ್ತಾನೆ. ಇದು ನನ್ನ ದುಡ್ಡು ಅಂತ ದೇಶಕ್ಕೆ ಉಪಯೋಗ ಆಗುವಂತ ಕೆಲಸ ಬರುತ್ತೆ ಅಂತ. ಮಿತ್ರರೇ, ಗೊತ್ತಿರಲಿ, ಯಾವ ದುಡ್ಡು ನಮ್ಮ ಜೇಬ್ನಲ್ಲಿ ಇದೆಯೋ ಅದು ವಸ್ತು ಅಲ್ಲ, ಅದು ಮೀಡಿಯಂ ಆಫ್ ಎಕ್ಸ್ಚೇಂಜ್. ಯಾಕೆಂದ್ರೆ ಇದು ವಸ್ತು, ಕಮಾಡಿಟಿ. ಆದ್ರೆ ನನ್ನ ಜೇಬ್ನಲ್ಲಿರೋ 100 ರೂಪಾಯಿನ ತರಕಾರಿ ಅಂಗಡಿ ಕೊಟ್ರೆ ನನಗೆ ತರಕಾರಿ ಸಿಗುತ್ತೆ. ಯಾಕೆ ಅಂದ್ರೆ ಅದು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ. ಆದ್ರೆ ದುರ್ದೈವ, ಈ ದೇಶದ ವ್ಯವಸ್ಥೆ ಹೆಂಗಿದೆ ಗೊತ್ತಾ? ನಾವು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅನ್ನ ಕಮಾಡಿಟಿ ಮಾಡಿ ಜೇಬಲ್ಲಿ ಇಟ್ಕೊಂಡಿರ್ತೀವಿ. ಸಿಂಪಲ್ ಆಗಿ ಜೇಬಲ್ ಇರೋ ಬದಲು 5,000 ರೂಪಾಯಿ ನೀವು ಕರ್ನಾಟಕ ಬ್ಯಾಂಕ್ ಅಲ್ಲೋ, ಕೆನರಾ ಬ್ಯಾಂಕ್ ಅಲ್ಲೋ, SBI ಎಲ್ಲೋ ಇಟ್ಟಿದ್ರೆ, ಯಾರೋ ತರಕಾರಿ ಮಾರೋನು ಮ್ಯಾನೇಜರ್ ಹತ್ರ ಹೋಗಿ, ಸರ್ 3 ತಿಂಗಳಿಗೋಸ್ಕರ 5,000 ರೂಪಾಯಿ ನಂಗೆ ಲೋನ್ ಕೊಡಿ ಸರ್, ಒಂದು ಉದ್ಯಮ ಮಾಡಬೇಕು ಅಂತ ಅವ್ನು ಕೇಳಿದಿದ್ರೆ, ನನ್ನ ಜೇಬಿನಲ್ಲಿ ವಸ್ತುವಾಗಿ ಅಡ್ಡಾಡ್ತಿದ್ದ 5,000 ರೂಪಾಯಿ ಯಾವುದೋ ತರಕಾರಿ ಮಾರುವವನಿಗೆ ಸಾಲವಾಗಿ ಸಿಕ್ಕಿರ್ತಿತ್ತು. ಅವನು ದುಡಿದಿರ್ತಿದ್ದ, ಅದರ ಮೇಲೆ ಬಡ್ಡಿಯನ್ನ ಬ್ಯಾಂಕಿಗೆ ಕಟ್ಟಿರ್ತಿದ್ದ, ಬ್ಯಾಂಕ್ ನನ್ನ ದುಡ್ಡಿಗೆ ಬಡ್ಡಿ ಕಟ್ಟಿರ್ತಿತ್ತು. ಒಂದು ಉದ್ಯಮವೂ ಡೆವಲಪ್ ಆಗಿರ್ತಿತ್ತು, ದೇಶದ GDP ಇಂಪ್ರೂವ್ ಆಗಿರ್ತಿತ್ತು. ಜೊತೆಗೆ ನನ್ನ ಜೇಬ್ನಲ್ಲಿರೋ ದುಡ್ಡು ಈ ದೇಶದ ಮತ್ತೊಬ್ಬನಿಗೆ ಉಪಯೋಗಕ್ಕೆ ಬರ್ತಿತ್ತು ಅಂತ. ಆದ್ರೆ ಈ ದೇಶದ ದುರ್ದೈವ ಏನ್ ಗೊತ್ತೇನು? ಈ ದೇಶದ 85% ಎಕಾನಮಿ 85% ಎಕಾನಮಿ ಅದು ಮೇನ್ ಸ್ಟ್ರೀಮ್ ಬ್ಯಾಂಕ್ಗಳಿಗೆ ಬರೋದೇ ಇಲ್ಲ. 85% ಎಕಾನಮಿ. ನಾನು 85% ಅನ್ನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅದು 85% ಇದ್ದಿದ್ರಿಂದಾನೆ ಈ 500,000 ಡಿಮಾನಿಟೈಸ್ ಮಾಡಬೇಕಾದಾಗ ದೊಡ್ಡ ಛಾತಿ ಬೇಕು ಅಂತ ಹೇಳಿದ್ದು. 5% ಎಕಾನಮಿ ಹೊರಗಡೆ ಇದ್ರೆ ಛಾತಿ ಬೇಕಾಗಿರ್ಲಿಲ್ಲ. ಆದ್ರೆ 85% ಎಕಾನಮಿ ಹೊರಗಿದೆ. ಈ ದುಡ್ಡು ಬ್ಯಾಂಕಿಗೆ ಬರುವಂತೆ ಮಾಡ್ಲಿಕ್ಕೆ ಇರುವಂತ ಬೆಸ್ಟ್ ಮೆಥಡ್, ಎಲ್ಲ ಟ್ಯಾಕ್ಸ್ ತೆಗೆದು ಬಿಸಾಕಿ ದುಡ್ಡು ಇಟ್ಕೊಂಡವನ್ನೆಲ್ಲ ತಂದು ಬ್ಯಾಂಕಿಗೆ ಇಡ್ತಾನೆ. ನಾನು ಮನೇಲಿ ಯಾಕೆ ಇಟ್ಕೊಂಡು ಟೆನ್ಷನ್ ತಗೊಳ್ಳಿ, ಇದು ಇಲ್ಲಿರ್ಲಿ ಅಂತ. ಯಾವಾಗ ಅದು ಅಲ್ಲಿಗೆ ಬರುತ್ತೋ ಈ ದೇಶದ ಕಾಮನ್ ಮಾಸಿಗೆ ಉಪಯೋಗಕ್ಕೆ ಸಿಗುತ್ತೆ. ಈ ದೇಶದ ಡೆವಲಪ್ಮೆಂಟ್ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇ ಪಾಯಿಂಟ್. ಹಂಗಂತ ಟ್ಯಾಕ್ಸ್ ಇಲ್ಲದೆ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಅಸಾಧ್ಯ. ಅದಕ್ಕೆ ಟ್ಯಾಕ್ಸ್ ಹಾಕಬೇಕು. ಹೆಂಗೆ ಟ್ಯಾಕ್ಸ್ ಹಾಕಬೇಕು ಅಂತಂದ್ರೆ, ನೀವು ಇನ್ನು ಮುಂದೆ ಬ್ಯಾಂಕಿನ ಮೂಲಕ ಟ್ರಾನ್ಸಾಕ್ಟ್ ಮಾಡುವಾಗಲೆಲ್ಲ 2% ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ ಹಾಕಬೇಕು ಅಂತ. ಇನ್ನೇನು ಕಟ್ಟಬೇಕಾಗಿಲ್ಲ.
ನೀವು ಉದಾಹರಣೆಗೆ ಒಂದು ಮೊಬೈಲ್ ತೆಗೆದುಕೊಳ್ಬೇಕು ಅಂತ ಅಂಗಡಿಗೆ ಹೋದ್ರೆ ಆ ಅಂಗಡಿಯಲ್ಲಿ 10,000 ರೂಪಾಯಿ ಮೊಬೈಲ್ ತಗೊಂಡು ನಿಮ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಮೊಬೈಲ್ ಕೊಡ್ತಾನಲ್ಲ, ಅವ್ನು ನಿಮ್ಗೆ ಕೊಡ್ತಾನೆ, ಬಿಲ್ ಬರುತ್ತೆ. ಸ್ವೈಪ್ ಮಾಡಿರೋದ್ರಿಂದ ಅವನ ಅಕೌಂಟಿಗೆ 10,000 ರೂಪಾಯಿ ಹೋಗ್ಬೇಕಾದಾಗ ಬ್ಯಾಂಕ್ ಅಲ್ಲೇ 2% ಕಟ್ ಮಾಡಿಬಿಡುತ್ತೆ. 10,000 ರೂಪಾಯಿ ಅವನ ಅಕೌಂಟಿಗೆ ಹೋಗ್ಬಿಡುತ್ತೆ. 10,000 ರೂಪಾಯಿ 2% ಕಟ್ ಆಗುತ್ತೆ. ನೀವು ಇನ್ಯಾವ ಟ್ಯಾಕ್ಸ್ ಡಿಕ್ಲರೇಷನ್ ಮಾಡಬೇಕಾಗಿಲ್ಲ. ಫಿನಿಶ್ಡ್. ಬಹಳ ಚೆನ್ನಾಗಿದೆ. ನಾನೊಂದ್ ಕಡೆ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಜನ ಕೂತಿದ್ರು, ಅನಿಲ್ ಬೋಕಿಲ್ ಸರ್ ಇದ್ರು, ಅವ್ರು ಮಾತಾಡಿದ್ರು. ಮಾತು ಮುಗಿದ ನಂತರ ಯಾರೋ ಕೇಳಿದ್ರು, ಸರ್ 2%? ಇವಂದ್ರು 2% ಸಾಕಪ್ಪ. ಇವತ್ತು ನಡೀತಾ ಇರುವಂತ NEFT ನೀವು ಬ್ಯಾಂಕಿನ ಮೂಲಕ ನಡೀತಾ ಇರುವಂತ ಟ್ರಾನ್ಸ್ಫರ್ಸ್ ಇದೆಯಲ್ಲ, ಇದನ್ನ ಲೆಕ್ಕ ಹಾಕಿದ್ರೆ ಪ್ರತಿದಿನ ಎಷ್ಟು 100 ಕೋಟಿ ರೂಪಾಯಿ, ಎಷ್ಟು 1000 ಕೋಟಿ ರೂಪಾಯಿನ ದೇಶ 2% ಟ್ಯಾಕ್ಸ್ ಅಲ್ಲಿ ತೆಗೆದುಕೊಳ್ಬಹುದು. ಅದನ್ನು ಬಿಟ್ಟು ಈ ದೇಶದ ಟೋಟಲ್ ಎಕಾನಮಿ ಬ್ಯಾಂಕಿಂಗ್ ಸೆಕ್ಟರ್ ಮೂಲಕ ನಡೀಲಿಕ್ಕೆ ಶುರುವಾಗ್ಬಿಟ್ರೆ ಇವತ್ತು ಟ್ಯಾಕ್ಸ್ ಏನ್ ಕಲೆಕ್ಟ್ ಆಗುತ್ತೋ ಅದರ ಡಬಲ್ ದಿ ಅಮೌಂಟ್ ಟ್ಯಾಕ್ಸ್ ಈ ದೇಶದಲ್ಲಿ ಕಲೆಕ್ಟ್ ಆಗುತ್ತೆ ಅಂತ. ಇವತ್ತು ಕಲೆಕ್ಟ್ ಆಗೋ ರೀತಿ ಹೆಂಗಿದೆ ಗೊತ್ತಾ? ನಮ್ ಪ್ರತಿ ವರ್ಷದ ಬಜೆಟ್ 22 ಲಕ್ಷ ಕೋಟಿ ಇದ್ರೆ ನಮ್ ಕಲೆಕ್ಟ್ ಆಗುವಂತ ಟ್ಯಾಕ್ಸ್ ಅಮೌಂಟ್ 14ರಿಂದ 15 ಲಕ್ಷ ಕೋಟಿ ಮಾತ್ರ. 7 ಲಕ್ಷ ಕೋಟಿ ಡೆಫಿಸಿಟ್. ಈ ಡೆಫಿಸಿಟ್ ಅನ್ನು ತುಂಬಿಕೊಳ್ಳಿಕ್ಕೋಸ್ಕರ ವಿದೇಶದ ಮುಂದೆ ಗೋಗರಿತಾ ನಿಂತಿರ್ತೀವಲ್ಲ, ಇದನ್ನೆಲ್ಲ ತೆಗೆದು ಈ ದೇಶದ ಎಲ್ಲರೂ ಬ್ಯಾಂಕಿಂಗ್ ಬರುವಂತೆ ಮಾಡಿ ಅವರನ್ನ ಬ್ಯಾಂಕಿಂಗ್ ನ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ ಮೂಲಕ ಬಂಧಿಸಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಈ ದೇಶ ಇವತ್ತೇನ್ ಕಲೆಕ್ಟ್ ಮಾಡುತ್ತೋ ಅದ್ರ 2 ಪಟ್ಟು ಕಲೆಕ್ಟ್ ಮಾಡುತ್ತೆ. ಅದಕ್ಕೆ ಆ ವ್ಯಕ್ತಿ ನಿಂತವ್ರು ಹೇಳಿದ್ರು, ಹಂಗಿದ್ರೆ 2% ಬೇಡ ಸರ್, 5% ತಗೊಳ್ಳಿ ಸರ್. ಯಾಕೆ ಅಂದ್ರೆ ಇವತ್ತು ನಾವು ನೀವು ಕಟ್ಟುವಂತ ಟ್ಯಾಕ್ಸ್ ಎಷ್ಟಿದೆ ಗೊತ್ತಾ? ಮನೆಗೆ ಹೋಗಿ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ, ಕನಿಷ್ಠ ಪಕ್ಷ 40ರಿಂದ 45% ಟ್ಯಾಕ್ಸ್ ಅನ್ನ ನಮ್ಗೆ ಗೊತ್ತಿಲ್ಲದೆ ಇರೋದ್ರಲ್ಲಿ ಬೇರೆ ಬೇರೆ ರೂಪದಲ್ಲಿ ಕಟ್ಕೊಂಡು ಹೋಗ್ತೀವಿ. ನಾವು ಅದನ್ನ ಕಟ್ಕೊಂಡು ಖುಷಿಯಾಗಿ ಬದುಕಿದ್ದೀವಿ. ಇದು ವಿಚಿತ್ರವಾದ ಸಂಗತಿ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡಿದ್ವಿ, ಎಲ್ಲರನ್ನೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಕರ್ಕೊಂಡು ಬನ್ನಿ. 2% ಟ್ಯಾಕ್ಸ್ ಅನ್ನು ಅವರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನಲ್ ಟ್ಯಾಕ್ಸ್ ಹಾಕಿದ್ರೆ ಇನ್ಯಾವ ಟ್ಯಾಕ್ಸ್ ಅನ್ನು ಅವ್ರಿಗೆ ಹಾಕೋದು ಬೇಡ ಅಂತ ರಿಕ್ವೆಸ್ಟ್ ಸರ್ಕಾರದ ಮುಂದೆ. 3ನೇ ರಿಕ್ವೆಸ್ಟ್ ನಮ್ದಿತ್ತು 5 ಅಂಶಗಳಲ್ಲಿ. 50ಕ್ಕಿಂತಲೂ ಮೇಲ್ಪಟ್ಟ ಯಾವುದನ್ನ ಮೋದಿಯವರು ಇವತ್ತು ಮಾಡಿದ್ದಾರೆ ಆ ರಿಕ್ವೆಸ್ಟ್ ನಿಮ್ ಜೊತೆ ಹಂಚಿಕೊಳ್ತೀನಿ. 50 ರೂಪಾಯಿಗಿಂತ ಮೇಲ್ಪಟ್ಟ ಎಲ್ಲ ನೋಟುಗಳನ್ನ ಡಿಮಾನಿಟೈಸ್ ಮಾಡಿ ಅದನ್ನು ತೆಗೆದು ಬಿಸಾಕಿ. ಈ ದೇಶದಲ್ಲಿ 50 ರೂಪಾಯಿಗಿಂತ ಮೇಲಿರುವಂತ ಯಾವ ಹೈಯರ್ ಡಿನಾಮಿನೇಷನ್ ಬೇಡ ಅಂತ. ಹೈಯರ್ ಡಿನಾಮಿನೇಷನ್ ಲೆಕ್ಕ ಹಾಕೋದು ಹೆಂಗ್ ಗೊತ್ತಾ? ಪರ್ ಕ್ಯಾಪಿಟಾ ಇನ್ಕಮ್ ಡಿವೈಡೆಡ್ ಬೈ ನೀವು ಹೈಯರ್ ಡಿನಾಮಿನೇಷನ್ ನೋಟ್ ಯಾವ್ದಿದೆಯೋ ಅದರ ರೇಷಿಯೋ ಹೈಯೆಸ್ಟ್ ಇರಬೇಕು. ಉದಾಹರಣೆಗೆ ಅಮೆರಿಕಾದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ $40,000. ಅಮೆರಿಕಾದಲ್ಲಿ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ $100. ರೇಷಿಯೋ 400. ನನ್ನ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ 45,000 ರೂಪಾಯಿ ಇತ್ತು, ಇವತ್ತು 90,000 ಅಂತ ಹೇಳ್ತಾರೆ. 90,000 ರೂಪಾಯಿ ಪರ್ ಕ್ಯಾಪಿಟಾ ಇನ್ಕಮ್. ನನ್ನ ದೇಶದಲ್ಲಿ ಹೈಯೆಸ್ಟ್ ಡಿನಾಮಿನೇಷನ್ ನೋಟು 1,000 ರೂಪಾಯಿ. ಇವೆರಡರ ರೇಷಿಯೋ 90. ಎರಡು ಡಿಫರೆನ್ಸ್ ನೋಡಿ. ಅವ್ರದ್ದು ರೇಷಿಯೋ 400, ನಮ್ದು 90. ಜಗತ್ನಲ್ಲಿ ಈ ತರ 90 ಆಗಿ ಇಟ್ಕೊಂಡ್ರು ಅಂತ 90, 100 ಈ ರೇಂಜ್ ಅಲ್ಲಿ ಇಟ್ಕೊಂಡಿರುವಂತವರೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸು ಮತ್ತು ಡೆವಲಪ್ ಆಗದೆ ಒದ್ದಾಡ್ತಾ ಇರೋ ಕಂಟ್ರೀಸು. ನಾವು ಕೂಡ ಅದೇ ಕಂಟ್ರೀಸ್ ನ ಸಾಲಿನಲ್ಲಿದ್ದೀವಿ. ಈಗಂತೂ 2,000 ರೂಪಾಯಿ ನೋಟ್ ಬಂತು. ಇದರ ರೇಷಿಯೋ ನೋಡಿದ್ರೆ 45 ಇಳಿದಿದ್ದೀವಿ. ಮಿತ್ರ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ರಘುರಾಮ್ ರಾಜನ್ ಯಾರು ಈ ದೇಶದ RBI ಗವರ್ನರ್ ಆಗಿದ್ರು, ಅವರು ಸರ್ಕಾರಕ್ಕೆ ಸಜೆಸ್ಟ್ ಮಾಡಿದ್ರಂತೆ 1,000 ರೂಪಾಯಿ ನೋಟ್ ಸಾಕಾಗಲ್ಲ, 5,000 ಮತ್ತು 10,000 ರೂಪಾಯಿ ನೋಟ್ ತರಬೇಕು ಅಂತ. ಏನ್ ಅರ್ಥ ಇದಕ್ಕೆ? ಯಾಕೆ 50 ರೂಪಾಯಿಗಿಂತ ಹೆಚ್ಚಿನ ನೋಟ್ ಬೇಡ ಅನ್ನೋದಕ್ಕೆ ನಾನು ಟೆಕ್ನಿಕಲ್ ರೀಸನ್ಸ್ ಕೆಲವೊಂದು ನಿಮ್ ಜೊತೆ ಹಂಚಿಕೊಳ್ತೀನಿ. ಈ ದೇಶದಲ್ಲಿ ಕಳೆದ ಗವರ್ಮೆಂಟ್ ಇದ್ದಾಗ, ಮನಮೋಹನ್ ಸಿಂಗ್ ಅವರ ಗವರ್ಮೆಂಟ್ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಬಂತು. ಅವ್ರು ಹೇಳಿದ್ರು ಈ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ನಂಗೆ ಬಹಳ ಖುಷಿ ಆಯ್ತು. ಮನಮೋಹನ್ ಸಿಂಗ್ ಏನೂ ಮಾಡದೇನು ಈ ದೇಶದ ಜನ ಬಡತನ ರೇಖೆಗಿಂತ ಕೆಳಗೆ ಬಂದ್ರಲ್ಲ, ಹೆಂಗೆ ಅಂತಂದ್ರೆ, ಮೊದಲು ದಿನಕ್ಕೆ ಹಳ್ಳಿಯಲ್ಲಿ ಯಾರಿಗೆ 50 ರೂಪಾಯಿ ದುಡಿಲಿಕ್ಕಾಗಲ್ವೋ ಅವರನ್ನು ಬಡವರು ಅಂತ ಕರೀತಿದ್ರು. ಮನಮೋಹನ್ ಸಿಂಗ್ ಏನ್ ಮಾಡಿದ್ರು, ಆ ಲೈನ್ ಅನ್ನು ಕೆಳಗೆ ತಗೊಂಡ್ಬಂದ್ರು. ದಿನಕ್ಕೆ 35 ರೂಪಾಯಿ ದುಡಿಲಿಕ್ಕೆ ಆಗದೆ ಹೋದ್ರೆ ಅವ್ರನ್ನ ಬಡವರು ಅಂತ ಕರಿತೀವಿ ಅಂತ. ಸಹಜವಾಗಿ ಕಡಿಮೆ ಆಯ್ತು. ಜನ ಕಡಿಮೆ ಆಗ್ಲಿಲ್ಲ, ಬಡವರ ಸಂಖ್ಯೆ. ಲೈನೇ ಕೆಳಗೆ ತಗೊಂಡ್ಬಂದ್ರು. ಅವ್ರ ಲೆಕ್ಕಾಚಾರದ ಪ್ರಕಾರ ದಿನಕ್ಕೆ 35 ರೂಪಾಯಿ ಹಳ್ಳಿಯಲ್ಲಿ ದುಡಿಲಿಕ್ಕಾಗದೆ ಹೋದ್ರೆ ಬಡವರು, ದಿನಕ್ಕೆ 50 ರೂಪಾಯಿ ಹೆಚ್ಚು ಕಡಿಮೆ ಸಿಟಿಯಲ್ಲಿ ದುಡಿಲಿಕ್ಕಾಗದೆ ಹೋದ್ರೆ ಅವರು ಬಡವರು ಅಂತ. ಅಂದ್ರೆ ಈ ದೇಶದಲ್ಲಿ 50 ರೂಪಾಯಿ ದುಡಿಲಿಕ್ಕಾಗದೆ ಇರೋರ ಸಂಖ್ಯೆ 30% ಇದೆ. ಈ 50 ರೂಪಾಯಿ 100 ರೂಪಾಯಿಗೆ ಏರಿಸಿದ್ರೆ ಈ ದೇಶದಲ್ಲಿ ದಿನಕ್ಕೆ 100 ರೂಪಾಯಿ ದುಡಿಲಿಕ್ಕಾಗದೆ ಇರೋರ ಸಂಖ್ಯೆ ಸರ್ಕಾರದ ಲೆಕ್ಕಾಚಾರ 70% ಇದೆ. 70% ಈ ದೇಶದ ಜನಕ್ಕೆ ದಿನಕ್ಕೆ 2 ನೋಟು ಸಾಕು 50 ರೂಪಾಯಿದು. ಉಳಿದ 30% ಜನಕ್ಕೆ 100 ರೂಪಾಯಿ ಬೇಕು, 500 ರೂಪಾಯಿ ಬೇಕು, 1000 ರೂಪಾಯಿ ಬೇಕು. ಉಳಿದ 2-3% ಮೇಲಿನ 2-3% ಜನಕ್ಕೆ ಅವ್ರಿಗೆ 1000 ರೂಪಾಯಿ ನೋಟೇ ಬೇಕು. ಯಾಕೆ ಅಂತಂದ್ರೆ ಕೂಡಿಡ್ಲಿಕ್ಕೆ ಅದು ಅನುಕೂಲ ಅಂತ.
ಸುಮ್ಮನೆ ಲೆಕ್ಕಾಚಾರ ಕೊಡ್ತೀನಿ ಕೂಡಿಡ್ಲಿಕ್ಕೆ ಹೆಂಗ ಅನುಕೂಲ ಅಂತ. ಎಲೆಕ್ಷನ್ ನಡೆಯುವಾಗ ನನ್ನ ಊರಿನ ಹತ್ರ ಒಬ್ಬ ಕ್ಯಾಂಡಿಡೇಟು ಅವ್ರು ಚಿತ್ರದುರ್ಗದ ಭಾಗದಲ್ಲಿ ಎಲೆಕ್ಷನ್ ನಿಂತಿದ್ರು. ಆ ಎಲೆಕ್ಷನ್ ನಿಂತಿದ್ರು ಅವರು ಅನ್ನೋ ಕಾರಣಕ್ಕೋಸ್ಕರ ಅವರ ಮನೆ ಮೇಲೆ ಒಂದು IT ರೈಡ್ ಆಯ್ತು. IT ಆಫೀಸರ್ಸ್ ಒಳಗೋದ್ರು, ಏನೂ ಸಿಗಲಿಲ್ಲ. ಹೊರಗೆ ಬಂದ್ರು. ಹೊರಗೆ ಬರಬೇಕಾದ್ರೆ ಒಬ್ಬ ಆಫೀಸರ್ಗೆ ಅನುಮಾನ ಬಂದು ಹೊರಗಡೆ ಇರುವಂತ ನೀರಿನ ಟ್ಯಾಂಕ್ ನೋಡಿದ. ಏನಿದೆ ಎಂದ. ಇನ್ನೇನಿರುತ್ತೆ, ನೀರಿರಬೇಕು. ಯಾಕೋ ಡೌಟ್ ಬಂತು ಅವನಿಗೆ. ಆ ನೀರಿನ ಟ್ಯಾಂಕ್ ಅನ್ನ ಮುಚ್ಚಳ ತೆಗೆದು ನೋಡಿದ್ರೆ ಗಂಗೆ ತುಂಬಿರ್ಬೇಕಿತ್ತು, ಲಕ್ಷ್ಮಿ ತುಳುಕಾಡ್ತಾ ಇದ್ಲು. ಎಷ್ಟಿತ್ತು ಅಂದ್ರೆ ಹೊರಗಡೆ ತೆಗೆದ್ರೆ 2 ಕೋಟಿ ರೂಪಾಯಿ ಇತ್ತು ನೀರಿನ ಟ್ಯಾಂಕಿನೊಳಗೆ. ಮಿತ್ರರೇ, ಯೋಚನೆ ಮಾಡಿ, 1,000 ರೂಪಾಯಿಯ 2 ಕೋಟಿ ರೂಪಾಯಿ ನೀರಿನ ಟ್ಯಾಂಕಿನೊಳಗಿತ್ತು. ಅಕಸ್ಮಾತ್ 1,000 ರೂಪಾಯಿ ನೋಟ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಬರೀ 500 ರೂಪಾಯಿ ನೋಟ್ ಇದ್ದಿದ್ರೆ 1 ಟ್ಯಾಂಕ್ ಸಾಕಾಗ್ತಿರ್ಲಿಲ್ಲ. ಅಷ್ಟೇ ದುಡ್ಡನ್ನು ಇಡ್ಲಿಕ್ಕೆ 2 ಟ್ಯಾಂಕ್ ಬೇಕಾಗ್ತಿತ್ತು. ಸಿಂಪಲ್ ಕ್ಯಾಲ್ಕುಲೇಷನ್. ಈಗ ಯೋಚನೆ ಮಾಡಿ, 500 ರೂಪಾಯಿ ನೋಟ್ ಇಲ್ಲ, ಬರೀ 100 ರೂಪಾಯಿ ನೋಟ್ ಇದೆ ಅಂತ. ಅದೇ 2 ಕೋಟಿ ರೂಪಾಯಿ ಇಡ್ಲಿಕ್ಕೆ 10 ಟ್ಯಾಂಕ್ ಬೇಕಾಗಿತ್ತು. ಈಗ ಯೋಚನೆ ಮಾಡಿ, 50 ರೂಪಾಯಿ ನೋಟ್ ಮಾತ್ರ ಇದೆ. ಅವರು ಮನೆ ಒಳಗೆ 2 ಕೋಟಿ ರೂಪಾಯಿ ಇಟ್ಟು ಹೊರಗೆ ಟೆಂಟ್ ಹಾಕೊಂಡು ಮಲ್ಕೋಬೇಕಿತ್ತು. ಇಟ್ಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಈ 2 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿ ತಮ್ಮ ಮನೇಲಿ ಇಟ್ಕೊಳ್ಳಿಕ್ಕೋಸ್ಕರ ಹೈಯರ್ ಡಿನಾಮಿನೇಷನ್ ನೋಟುಗಳನ್ನ ಹೈಯೆಸ್ಟ್ ಬಳಸ್ತಾರೆ. ಈ ಬಳಸಿಕೊಂಡು ಇದು ಮೇನ್ ಮಾರ್ಕೆಟ್ಗೆ ಬರದೆ, ಇದು ಈ ದೇಶದ ವ್ಯವಸ್ಥೆಗೆ ಸಿಕ್ಕಾಕೊಳ್ಳದೆ ಒಳಗಡೆ ಬ್ಲ್ಯಾಕ್ ಮನಿ ಆಗಿ ಕೊಳಿತಿರುತ್ತೆ. ಬರೀ ಅವ್ರಿಗೆ ಮಾತ್ರ ಅಲ್ಲ, ನಾವು ಕೂಡ ತಿಜೋರಿಯಲ್ಲಿ ಯಾಕೆ ಕೊಳಸಿಟ್ಕೊಳ್ತೀವಿ ಅಂತಂದ್ರೆ ಅದು ಮೇನ್ ಎಕಾನಮಿಗೆ ಬಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಮಿತ್ರ, ಇದ್ರ ಪ್ರಾಬ್ಲಮ್ ಏನಿದೆ ಗೊತ್ತಾ? ಬಹಳ ಸಿಂಪಲ್ ಆಗಿರುವಂತ 3-4 ಪ್ರಾಬ್ಲಮ್ಗಳು ನಿಮ್ ಜೊತೆ ಹಂಚ್ಕೊಳ್ತೀನಿ. ಮೊತ್ತ ಮೊದಲಿಗೆ, ಯಾರ್ಯಾರು ಬ್ಲ್ಯಾಕ್ ಮನಿ ಇಟ್ಟಿದ್ದಾರೋ ಅವರು ಯಾವುದು ಪ್ರೊಡಕ್ಟಿವ್ ಆಗಿರುವಂತ ವ್ಯವಸ್ಥೆಗಳಲ್ಲಿ ಅದನ್ನ ಇನ್ವೆಸ್ಟ್ ಮಾಡಲ್ಲ. ಯಾವುದೇ ಬ್ಲ್ಯಾಕ್ ಮನಿ ಹೊಂದಿರುವಂತ ವ್ಯಕ್ತಿ ಈ ದೇಶದ GDP ಅನ್ನು ವೃದ್ಧಿಸುವಂತ ಯಾವ ಫ್ಯಾಕ್ಟರಿಯನ್ನು ಕೂಡ ಎಲ್ಲೂ ಕಟ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅದನ್ನು ಕಟ್ಟಿದ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಳುತ್ತೆ, ಎಲ್ಲಿಂದ ಬಂತು. ಅವನದಕ್ಕೆ ಏನ್ ಮಾಡ್ತಾನೆ ಗೊತ್ತಾ? ಈ ಬ್ಲ್ಯಾಕ್ ಮನಿಯನ್ನ ಜಾಗ ಖರೀದಿ ಮಾಡ್ಲಿಕ್ಕೆ ಬಳಸ್ತಾನೆ, ಅಥವಾ ತನ್ನ ಬಂಗ್ಲೆ ದೊಡ್ಡದಾಗಿ ಕಟ್ಕೋತಾನೆ. 60 ಕೋಟಿ ರೂಪಾಯಿ ಮನೆ, 100 ಕೋಟಿ ರೂಪಾಯಿ ಮನೆ ಎಲ್ಲಿಂದ ಬಂತು? ಆ 100 ಕೋಟಿ ರೂಪಾಯಿ ಮನೆಯಲ್ಲಿ ದೊಡ್ಡ ಟಿವಿ ಹಾಕೋತಾನೆ. ನಯಾ ಪೈಸೆ ಪ್ರಾಫಿಟ್ ಈ ದೇಶ ಜನರಿಗಿಲ್ಲ. ಆ ಮನೆಯಲ್ಲಿ ದೊಡ್ಡ ದೊಡ್ಡ ಸೋಫಾ ಹಾಕೋತಾನೆ. ಆ ಮನೇಲಿ ಅವ್ನು ನಾಯಿ ಬಿಟ್ರೆ ಇನ್ಯಾವುದೂ ಓಡಾಡಲ್ಲ. ಮನೇಲಿ ಸೋಫಾ ಹಾಕೊಂಡು ಕೂತ್ಕೊಳ್ತಾನೆ. ಯಾಕಂದ್ರೆ ಬ್ಲ್ಯಾಕ್ ಮನಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಈ ದೇಶದ ಪ್ರೊಡಕ್ಟಿವ್ ಆಗಿರುವಂತ ಯಾವ ಕೆಲಸಕ್ಕೂ ಈ ಬ್ಲ್ಯಾಕ್ ಮನಿ ಬಳಕೆ ಆಗಲ್ಲ. ಈ ದೇಶದ GDP ಡೌನ್ ಆಗ್ತಾನೆ ಹೋಗುತ್ತೆ. ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂತ ಸಂಗತಿ. ಎರಡನೇದೇನು ಗೊತ್ತಾ? ಈ ದೇಶದಲ್ಲಿ ಕ್ಯಾಶ್ ಎಕಾನಮಿ ನಡೆಯುವಂತ ಕೆಲವು ಜಾಗ ಇದೆ. ಉದಾಹರಣೆಗೆ ರೈತನಿಗೆ ನೀವು ಚೆಕ್ ಕೊಟ್ರೆ ಯಾವತ್ತೂ ನಡೆಯೋದಿಲ್ಲ. ಅವನ ಹತ್ರ ಅವನಿಗೆ ಕ್ಯಾಶ್ ಕೊಡಬೇಕು. ಈ ಬ್ಲ್ಯಾಕ್ ಎಕಾನಮಿ ಇದ್ದವ್ರು ಏನ್ ಮಾಡ್ತಾರೆ? ರೈತನ ಬಳಿಗೆ ಹೋಗ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ, ಅವನ ವಸ್ತುಗಳನ್ನ ಅತ್ಯಂತ ಕಡಿಮೆ ಬೆಲೆ ಕೊಂಡ್ಕೊಳ್ತಾರೆ, ತಗೊಂಡ್ಬಂದು ಅದನ್ನು ಸ್ಟೋರ್ ಮಾಡ್ತಾರೆ. 3-4 ತಿಂಗಳ ಕಾಲ ಕೃತಕ ಅಭಾವವನ್ನು ಸೃಷ್ಟಿಸಿ ಅದನ್ನ ವಾಪಸ್ ಮಾರ್ಕೆಟ್ಗೆ 10 ಪಟ್ಟು ಬೆಲೆಗೆ ಮಾರಾಟ ಮಾಡ್ತಾರೆ. ತೊಗರಿ ಬೆಳೆಯನ್ನ ರೈತನ ಹತ್ರ 20 ರೂಪಾಯಿ ಕೆಜಿಗೆ ತಗೊಂಡು ನನಗ್ ಕೊಡ್ಬೇಕಾದ್ರೆ 100 ರೂಪಾಯಿಗೆ ಮಾರಾಟ ಮಾಡ್ತಾರೆ. ನನಗೂ ನಷ್ಟ, ರೈತನಿಗೂ ನಷ್ಟ. ಪ್ರಾಫಿಟ್ ಆಗಿದ್ದು ಇವನಿಗೆ ಮಾತ್ರ. ಇದರಿಂದ ದೇಶಕ್ಕಾದ ಪ್ರಾಫಿಟ್ ಏನೂ ಇಲ್ಲ. ಬ್ಲ್ಯಾಕ್ ಮನಿ ಹೋಲ್ಡರ್ಸ್ ದೊಡ್ಡ ಪ್ರಾಬ್ಲಮ್ ಇದು. ಮೂರನೇದೊಂದು ಪ್ರಾಬ್ಲಮ್ ಇದೆ. ಈ ಬ್ಲ್ಯಾಕ್ ಮನಿ ಇಲ್ಲಿ ಇಟ್ಕೊಂಡವರು ಇದನ್ನು ವಿದೇಶಕ್ಕೆ ಸಾಗಿಸ್ತಾರೆ. ಅನೇಕರಿಗೆ ಗೊತ್ತಿಲ್ಲ ಹೆಂಗ್ ವಿದೇಶಕ್ಕೆ ಸಾಗಿಸ್ತಾರೆ ಅಂತ. ಬಹಳ ಸಿಂಪಲ್. ಮೈಸೂರಿನಲ್ಲೂ ಬಹಳ ಜನ ಇದ್ದಾರೆ, ಹವಾಲಾ ಏಜೆಂಟ್ಗಳು ಅಂತ ಕರೀತಾರೆ ಅವರನ್ನ. ನೀವು ಅವ್ರ ಹತ್ರ ಹೋಗಿ, ನನ್ನ ಹತ್ರ 20 ಕೋಟಿ ರೂಪಾಯಿ ಇದೆ ಅಂತ 20 ಕೋಟಿ ರೂಪಾಯಿ ಅವನಿಗೆ ಕೊಟ್ರೆ ಅವನು ಅಮೆರಿಕನ್ ಡಾಲರ್ಗಳನ್ನ ನಿಮ್ಗೆ ಅಮೆರಿಕಾದಲ್ಲಿ ಕೊಡ್ತಾನೆ. ಈ ಲಿಂಕ್ ಹೆಂಗಿದೆ ಗೊತ್ತಾ? ಅತ್ಯದ್ಭುತವಾಗಿದೆ. ಪ್ರತಿನಿತ್ಯ ಹವಾಲಾ ಟ್ರಾನ್ಸಾಕ್ಷನ್ ಈ ದೇಶದಲ್ಲಿ ನಡೆಯೋದು. ಹಾರಿ ಹೋಗ್ತೀರಾ ನೀವು? 3,000ದಿಂದ 4,000 ಕೋಟಿ ರೂಪಾಯಿ ಎವ್ರಿ ಡೇ ಹವಾಲಾ ಟ್ರಾನ್ಸಾಕ್ಷನ್. ಈ ರಾಜ್ಯದಲ್ಲಿ ಅನ್ನಭಾಗ್ಯ ಕೊಡ್ಲಿಕ್ಕೆ ಅಂತ ಅಕ್ಕಿಯನ್ನು ಕೊಂಡ್ಕೊಳ್ತಲ್ಲ ಸರ್ಕಾರ, ವರ್ಷಕ್ಕೆ 4,000 ಕೋಟಿ ರೂಪಾಯಿ. ಅದು ಹವಾಲಾ ಹಗರಣದಲ್ಲಿ 1 ದಿನದ ವಹಿವಾಟು ಎಕ್ಸ್ಚೇಂಜ್. ನರೇಂದ್ರ ಮೋದಿ ಯೋಜನೆ ತಗೊಂಡ್ ಬಂದ್ಮೇಲೆ ಏನಾಗಿದೆ ಗೊತ್ತಾ? 4,000 ಕೋಟಿ ಹವಾಲಾ ಹಗರಣ. ಹವಾಲಾಗಳು ಏನಿದ್ರು ಪ್ರತಿನಿತ್ಯ ವ್ಯವಹಾರ ಮಾಡ್ತಿದ್ದವರು ಬಾಯಿ ಹೊಡ್ಕೊಂಡು ಕೂತಿದ್ದಾರೆ. 12 ದಿನಗಳಿಂದ ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಹಾಳಾಗೋಗ್ಲಿ, ಕೂಡಿಟ್ಟ ದುಡ್ಡಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲದೆ ವಿಲವಿಲ ಒದ್ದಾಡುವಂತ ಸ್ಥಿತಿಗೆ ಬಂದು ಕೂತು ಬಿಟ್ಟಿದ್ದಾರೆ ಅವರುಗಳೆಲ್ಲ. ಮಿತ್ರರೇ, ಒಬ್ಬನಂತೂ ನವೆಂಬರ್ 9ನೇ ತಾರೀಕು ತನ್ನ ಬಳಿ ಇದ್ದ 500 ಕೋಟಿ ರೂಪಾಯಿಯ ಹವಾಲಾ ಹಣವನ್ನ ಸುಟ್ಟು ಬಿಸಾಡಿದ. ಅದಾಗಿದ ತಕ್ಷಣ ಹವಾಲಾ ಕಿಂಗ್ ಪಿನ್ ಅವರಿಗೆಲ್ಲ ಮಾತನಾಡಿಸಿ ಅವ್ರಿಗೆಲ್ಲ ಹೇಳಿದ್ದಾನೆ, ಯಾರು ದಯಮಾಡಿ ಸುಡಬೇಡ್ರಪ್ಪ, ನಮ್ಮ ಏಜೆಂಟ್ಗಳು ಕೆಲವರು ಡೆಲ್ಲಿಲಿ ಇದ್ದಾರೆ, ನಾವು ಅವ್ರ ಮೂಲಕ ಪ್ರತಿಭಟನೆ ಮಾಡಿಸಿ ಆದ್ರೂ ಇದನ್ನ ರೋಲ್ ಬ್ಯಾಕ್ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ತೀವಿ, ಪ್ಲೀಸ್ ಇನ್ ಸ್ವಲ್ಪ ದಿನ ವೇಟ್ ಮಾಡಿ ಅಂತ. ಯಾರು ಏಜೆಂಟ್ಸ್ ಅಂತ ನಾನು ಹೇಳಲಿಲ್ಲ, ನಾನು ಸುಮ್ಮನೆ ಹಿಂಗೆ ಹೇಳಿದ್ರು ಅಂತ ಹೇಳಿರೋದು ಅಷ್ಟೇ. ಈ ಏಜೆಂಟ್ಗಳು ಗಾಬರಿ ಬಿದ್ದು ಹೆಂಗೆ ಒದ್ದಾಡ್ತಾರೆ
ಮಾಡ್ತಿದ್ದಾರೆ ಅಂತಂದ್ರೆ ಹೆಂಗಾದ್ರೂ ಮಾಡಿ ತಮ್ಮ ಈ ಸಂಬಂಧಿಕರನ್ನು ಉಳಿಸಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ನಿಲ್ಲುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಪ್ರಯತ್ನ ಸೋಲಿಕ್ಕೆ ಕಾರಣ ಏನ್ ಗೊತ್ತೇನು? ಈ ದೇಶದ 99% ಜನ ನಾವಿದ್ರ ಪರವಾಗಿದ್ದೀವಿ, ಯಾವನ್ ಏನ್ ಮಾಡ್ಕೊಳ್ತಾನೋ ನಾವು ನಿಮ್ ಜೊತೆ ಇದ್ದೀವಿ ಅಂತ. ಬಹಳ ಅದ್ಭುತ ರೀ. ನನಗೆ ಭಾರತದ ಹೊಸ ರಾಷ್ಟ್ರೀಯತೆಯ ಉದಯ ಇವತ್ತಾಗ್ತಿದೆ ಅಂತ ಅನ್ಸುತ್ತೆ. ಯಾವುದೋ ಮೈಸೂರಿನಲ್ಲಿ ಇಷ್ಟು ಸಾವಿರ ಜನ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರೋ ಈ ನಿರ್ಣಯ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಪಯೋಗ ಆಗುತ್ತೆ ಆಗಿರೋದ್ರಿಂದ ನಾನು ಸಮರ್ಥಿಸ್ತೀನಿ ಅಂತ ಹೇಳ್ಕೊಂಡು ನಿಂತಿದ್ದಾರಲ್ಲ, ಹ್ಯಾಟ್ಸ್ ಆಫ್ ಅಂತ ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು. ಎರಡನೇ ಮಾತಿದೆ, ಅಕಸ್ಮಾತ್ ನರೇಂದ್ರ ಮೋದಿ ಬಿಟ್ಟು ಇನ್ಯಾರೇ ಈ ಯೋಜನೆ ತೆಗೆದುಕೊಂಡು ಬಂದಿದ್ರು ಜನ ಬೀದಿಲಿ ದಂಗೆ ಮಾಡಿರ್ತಿದ್ರು, ಕಲ್ಲು ಹೊಡೆದು ಗಲಾಟೆ ಮಾಡಿರ್ತಿದ್ರು. ಯಾಕೆ ಅಂತಂದ್ರೆ ವಿಶ್ವಾಸದ ಕೊರತೆ ಇರ್ತಿತ್ತು ಅಂತ. ಈ ದೇಶದ ಪ್ರಧಾನಿ ಹೆಂಗಿದ್ದಾರೆ ಗೊತ್ತಾ? ನಾನು ತುಂಬಾ ಹೊಗಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ, ನಾನು ಕೂಡ ನರೇಂದ್ರ ಮೋದಿ ಭಕ್ತ ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ. ನಂಗೇನ್ ಬಹಳ ಇಷ್ಟ ಆಗುವಂತ ಸಂಗತಿ ಅಲ್ಲ. ಅವ್ರು ತಪ್ಪು ಮಾಡಿದಾಗ ಎದುರಿಸಿ ನಿಲ್ಲಬೇಕು, ಗಲಾಟೆ ಮಾಡಬೇಕು ಅಂತ ಹೇಳೋನು. ಆದ್ರೆ ನವೆಂಬರ್ 8ನೇ ತಾರೀಕು ರಾತ್ರಿ ನನ್ನ ಫೇಸ್ಬುಕ್ ಸ್ಟೇಟಸ್ ಹಾಕೊಂಡೆ, ಅಕಸ್ಮಾತ್ ನರೇಂದ್ರ ಮೋದಿನ ಹೊಗಳೋದ್ರಿಂದ ಭಕ್ತ ಅಂತ ಕರೆಯೋದಾದ್ರೆ ಹಾಳಾಗಿ ಹೋಗ್ಲಿ ಬಿಡಿ, ನನ್ನನ್ನು ಭಕ್ತ ಅಂತ ಕರೆದ್ಬಿಡಿ, ಐ ಡೋಂಟ್ ಬಾದರ್ ಅಂತ. ಯಾಕೆಂದ್ರೆ ಇಂಥ ವ್ಯಕ್ತಿಗೆ ಭಕ್ತನಾಗೋದ್ರಲ್ಲೂ ಮಜಾ ಇದೆ ರೀ. ಯಾಕೆಂದ್ರೆ ದೇಶದ ಕುರಿತಂತೆ ಸದಾಕಾಲ ಆಲೋಚನೆ ಮಾಡುವ ವ್ಯಕ್ತಿಯ ಜೊತೆ ನಿಂತ್ಕೊಳ್ಳೋ ಮಜವೇ ಬೇರೆ ಅಂತ ನಾನು ಅತ್ಯಂತ ಧೈರ್ಯವಾಗಿ ನಿಮ್ ಜೊತೆ ಹಂಚಿಕೊಳ್ಳಬಲ್ಲೆ ಮಿತ್ರರೇ. ಈ ಎಲ್ಲ ಏಜೆಂಟ್ಗಳ ಎದುರಿಗೆ ನಿಂತಿದ್ದಾರಲ್ಲ, ಈ ದೇಶದ ಜನ ಎಷ್ಟರ ಮಟ್ಟಿಗೆ ನಂಬ್ತಾರೆ ಅಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು ನಾ ಖಾऊंगा ನಾ ಖಾನೆ दूंगा. ಅವ್ರು ತಿನ್ನಲ್ಲ ಅಂತಂತೂ ಖಾತ್ರಿ ಇತ್ತು, ತಿನ್ಲಿಕ್ಕೂ ಬಿಡಲ್ಲ ಈ ಪುಣ್ಯಾತ್ಮ ಅಂತ ಟೆನ್ಷನ್ ಶುರುವಾಗಿದೆ ಅನೇಕರಿಗೆ. ಎಷ್ಟರ ಮಟ್ಟಿಗೆ ಈ ವಿಶ್ವಾಸ ನಮಗಿದೆ ಅಂತಂದ್ರೆ, ಒಂದು ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಊಟ ಬಿಡಿ ಅಂತಂದ್ರು ಈ ದೇಶ ಜನ ಊಟ ಬಿಟ್ಟಿದ್ರು. ನರೇಂದ್ರ ಮೋದಿ ಸಬ್ಸಿಡಿ ಬಿಡಿ ಅಂದ್ರೆ ಸಬ್ಸಿಡಿ ಬಿಟ್ರಲ್ರಿ ಜನ. ಊಟ ಬಿಡೋದಾದ್ರೂ ಒಂದಿನದ ಊಟ, ಸಬ್ಸಿಡಿ ಬಿಡೋದಂದ್ರೆ ಬರುವಂತ ದುಡ್ಡನ್ನು ಬಿಡಬೇಕು. ಆದ್ರೆ ಈ ದೇಶ ಜನ ಹೇಳಿದ್ರು ನೀನು ಪ್ರಾಮಾಣಿಕವಾಗಿರುವಾಗ ನಾವು ನಿನ್ನಷ್ಟೇ ಪ್ರಾಮಾಣಿಕರು, ತಗೋ ಸಬ್ಸಿಡಿ ಬೇಕಾಗಿಲ್ಲ ನಮಗೆ ಅಂತ ಪ್ರಾಮಾಣಿಕವಾಗಿ ಬಿಡೋ ಪ್ರಮೇಯ ಇತ್ತಲ್ಲ. ಹಿಂಗಾಗಿ 2.5 ವರ್ಷಗಳಲ್ಲಿ ಈ ದೇಶದ ಪ್ರಧಾನಿ ಜನರಿಂದ ಗಳಿಸಿರುವಂತ ದೊಡ್ಡ ಶಕ್ತಿ ಅಂದ್ರೆ ಪ್ರಾಮಾಣಿಕತೆಯ ಮೇಲಿನ ವಿಶ್ವಾಸ. ಅವರಿಗೂ ನಮ್ಮ ಮೇಲೆ ವಿಶ್ವಾಸ ಇದೆ, ನಮಗೂ ಅವ್ರ ಮೇಲೆ ವಿಶ್ವಾಸ ಇದೆ. ಹಿಂಗಾಗಿ 10-12 ದಿನಗಳ ನಂತರವೂ ಕೂಡ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅಂತ. ಮಿತ್ರರೇ, 3 ಅಂಶಗಳು ನಿಮ್ಗೆ ಹೇಳಿದೆ. 4ನೇದೊಂದು ಅಂಶ ಇದೆ, ಈ ಬ್ಲಾಕ್ ಮನಿಯ ಪ್ರಾಬ್ಲಮ್. ಈ ಬ್ಲಾಕ್ ಮನಿ ಇಟ್ಕೊಂಡಿದ್ದವರು ಇದನ್ನ ವಿದೇಶದ ಬ್ಯಾಂಕ್ಗಳಲ್ಲಿ ತುಂಬಿಸ್ಲಿಕ್ಕೋಸ್ಕರ ಪಾಕಿಸ್ತಾನದಲ್ಲಿ ಮತ್ತು ದುಬೈನಲ್ಲಿ ತನ್ನ ಲಿಂಕ್ ಅನ್ನ ಇಟ್ಕೊಂಡಿರುವಂತ ಮಾಫಿಯಾ ಡಾನ್ಗಳ ಸಪೋರ್ಟ್ ಪಡ್ಕೋತಾರೆ. ಏನೂ ಇಲ್ಲ, ದಾವೂದ್ ಇಬ್ರಾಹಿಮನ್ನ ಎಳ್ಕೊಂಡು ಬಂದು ನಿನ್ನನ್ನು ನಾವು ನೇಣಿಗೆ ಹಾಕಲ್ಲ, ಬಿಟ್ಟು ಬಿಡ್ತೀವಿ, ಯಾವ್ಯಾವ ರಾಜಕಾರಣಿಗಳ ಜೊತೆ ಯಾವ್ಯಾವ ಸಿನಿಮಾ ಆಕ್ಟರ್ಗಳ ಜೊತೆ ನಿಂಗೆ ಸಂಪರ್ಕ ಇದೆ ಹೇಳು ಅಂದ್ರೆ ಅವನ ಪುಣ್ಯಾತ್ಮ ಎಲ್ಲ ಬಾಯ್ಬಿಟ್ಬಿಡ್ತಾನೆ. ಈ ಎಲ್ಲ ರಾಜಕಾರಣಿಗಳಿದಾರಲ್ಲ, ನಾನು ಬರೀ ರಾಜಕಾರಣಿಗಳನ್ನ ಅಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಇನ್ಕ್ಲೂಡಿಂಗ್ ಸಿನಿಮಾ ತಾರೆಗಳು ಯಾರು ದಾವೂದ್ ಇಬ್ರಾಹಿಂ ಮಗನ ಮದುವೆಗೆ ಶರ್ಟ್ ಬಿಚ್ಚೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಿರ್ತಾರಲ್ಲ, ಇವ್ರಿಗೆಲ್ರಿಗೂ ಇರುವಂತ ಅಗತ್ಯ ಏನು ಅಂತಂದ್ರೆ ಈ ದುಡ್ಡನ್ನ ವಿದೇಶಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಆ ಟ್ರಾನ್ಸ್ಫರ್ ಮಾಡುವಂತ ದಂಧೆ ಕೂಡ ಈ ದೇಶದ ಕ್ರೆಡಿಬಿಲಿಟಿನ ಕಡಿಮೆ ಮಾಡ್ತಾ ಹೋಗ್ಬಿಡುತ್ತೆ. ಇದು ಈ ದೇಶದ ದುರ್ದೈವ. ಎಲ್ಲಕ್ಕಿಂತಲೂ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಈ ದೇಶದಲ್ಲಿ ಕೌಂಟರ್ಫಿಟ್ ನೋಟ್ಸ್ ತುಂಬಾ ಓಡಾಡ್ತವೆ. ದೊಡ್ಡ ದೊಡ್ಡ ಮೊತ್ತದ ನೋಟಿದ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ನಿಮ್ಗೊಂದು ಅಪರೂಪದ ಸಂಗತಿ ಹೇಳ್ತೀನಿ, ನಿಮ್ಗೆ ಶಾಕ್ ಆಗುತ್ತೆ. ಕಾಮನ್ ಸೆನ್ಸ್ ಕೂಡ ಹೇಳುತ್ತೆ ಎಂತ ಅಯೋಗ್ಯರು ನಮ್ಮನ್ನು ಆಳ್ಬಿಟ್ರು ಅಂತ. ಕಳೆದ ಸರ್ಕಾರ ಇದ್ದಾಗ ಈ ದೇಶದಲ್ಲಿ 1000 ಮತ್ತು 500 ನೋಟ್ ಅನ್ನು ಪ್ರಿಂಟ್ ಮಾಡ್ಲಿಕ್ಕೆ ಡೆಲಾರು ಅನ್ನುವಂತ ಒಂದು ಬ್ರಿಟಿಷ್ ಕಂಪನಿ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರು, ಡೆಲಾರು ಅಂತ. ಈ ಬ್ರಿಟಿಷ್ ಕಂಪನಿ ನಮಗೆ ನೋಟನ್ನು ಪ್ರಿಂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಪೇಪರ್ ಒದಗಿಸ್ತಾ ಇತ್ತು. ಮಿತ್ರರೇ, ಆಶ್ಚರ್ಯ ಆಗುತ್ತೆ ನಿಮಗೆ, ಇದೇ ಕಂಪನಿ ಪಾಕಿಸ್ತಾನಕ್ಕೆ ತಮ್ಮ ನೋಟನ್ನು ಪ್ರಿಂಟ್ ಮಾಡ್ಲಿಕ್ಕೂ ಪೇಪರ್ ಒದಗಿಸ್ತಾ ಇತ್ತು. ಬಹಳ ಜನ ಹೌದಾ, ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಪಾಕಿಸ್ತಾನ ಪ್ರಿಂಟ್ ಮಾಡುತ್ತೆ ಅಂತ ಗೊತ್ತಿಲ್ವಾ? ಇದ್ರಪ್ಪ, ಈ ತರದವ್ರು ಆಳಿದ್ರು ನಮ್ಮನ್ನ. ಪಾಕಿಸ್ತಾನ ಆ ಪೇಪರ್ ನ ಸಹಜವಾಗಿ ತರಿಸ್ಕೊಳ್ತಿತ್ತು, ಕಾಪಿ ಮಾಡಿದ ಅಥವಾ ಕದ್ದಿರುವಂತ ಡೈ ಮೂಲಕ 1000 ಮತ್ತು 500 ನೋಟನ್ನ ಪ್ರಿಂಟ್ ಮಾಡ್ತಿತ್ತು. ಮಿತ್ರರೇ, 1000 ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 2.25 ರಿಂದ 3.25 ರೂಪಾಯಿ ಖರ್ಚಾಗುತ್ತೆ. ಒಂದು ನೋಟನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ 20 ರೂಪಾಯಿ. ದಟ್ಸ್ ಹ್ಯೂಜ್. ನಾನು ದೊಡ್ಡ ಮಾರ್ಜಿನ್ ಇಟ್ಟಿದ್ದೀನಿ. 20 ರೂಪಾಯಿ ಅಂತ ಹೇಳಿದ್ರು 25 ರೂಪಾಯಿಂದ 30 ರೂಪಾಯಿ ಖರ್ಚಾಗುತ್ತೆ. ಅದು ನೇಪಾಳಕ್ಕೆ ಮತ್ತು ಬಾಂಗ್ಲಾದೇಶದ ಬಾರ್ಡರ್ಗೆ ಬಂದು ನಿಂತಾಗ ಅದು ಒಳಗೆ ಬರಬೇಕಾದ್ರೆ 100 ರೂಪೀಸ್ ಪ್ರಾಫಿಟ್ ಅವ್ರ ಕೈಲಿ ಕೊಟ್ಟರು 130 ರಿಂದ 150 ರೂಪಾಯಿಗೆ 1000 ರೂಪಾಯಿ ನೋಟ್ ಸಿಗುತ್ತೆ. 850 ರೂಪಾಯಿ ಪ್ರಾಫಿಟ್ 1000 ರೂಪಾಯಿ ನೋಟ್ ನಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಮಾಲ್ಡಾ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಹೇಗಿದೆ ಗೊತ್ತೇನು? ಒಂದು ರ್ಯಾಕೆಟ್ ಎಕ್ಸ್ಪೋಸ್ ಆಗಿದೆ ಈ ಸಲ. ಈ ಘಟನೆ ಆದ್ಮೇಲೆ ಮಾಲ್ಡಾದಲ್ಲಿ ಜನ ಮನೆಯಿಂದ ಹೊರಗಡೆನೆ ಬರ್ತಿಲ್ಲ, ಸತ್ತೋದವ್ರ ಮನೆ ತರ, ಸೂತಕದ ಮನೆ ತರ ಆಗಿದೆ. ಯಾಕೆ ಅಂದ್ರೆ ಅದಾಗಲೇ ಪಾಕಿಸ್ತಾನ 3-4 ಲಕ್ಷ ಕೋಟಿ ರೂಪಾಯಿ, ಇದು 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 ಎಕ್ಸಾಜುರೇಷನ್ ಅಂತ ನಿಮ್ಗೆ ಅನ್ನಿಸಬಹುದು, ಆದ್ರೆ ಹೇಳ್ತಾ NSA ಇಂದ ಬಂದಿರುವಂತ ರಿಪೋರ್ಟ್ಸ್ಗಳು ಗಾಬರಿ ಹುಟ್ಟಿಸ್ತಾ ಇವೆ. 3-4 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಪ್ರಿಂಟ್ ಮಾಡಿ ಬಾಂಗ್ಲಾದೇಶದ ಮೂಲಕ ಪಂಪಿಂಗ್ ಮಾಡೋ ಪ್ರಯತ್ನ ಮಾಡಿದ್ರು. ಯಾಕೆ ಅಂದ್ರೆ ಉತ್ತರ ಪ್ರದೇಶ ಎಲೆಕ್ಷನ್ ಹತ್ತಿರದಲ್ಲಿತ್ತು ಅಂತ.
ಮಾಲ್ಡಾದ ಹೆಂಗಿದೆ ಗೊತ್ತಾ, 100 ಮೀಟರ್ ದೂರದವರೆಗೂ ಒಬ್ಬ ಬ್ಯಾಗ್ ತಗೊಂಡ್ ಬರ್ತಾನೆ, ಒಂದು ಗೋಣಿ ಚೀಲ ತಗೊಂಡ್ ಬರ್ತಾನೆ ಬಾಂಗ್ಲಾದಿಂದ, 100 ಮೀಟರ್. ಅಲ್ಲಿಂದ ಮತ್ತೊಬ್ಬ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ, ಅವನು 100 ಮೀಟರ್. ಹೀಗೆ 100 ಮೀಟರ್ಗೆ ಒಬ್ಬ ದಾಟಿಸ್ಕೊಂಡು 150-200 ಜನ ಸೇರಿ ಅದನ್ನು ಹಳ್ಳಿಯಲ್ಲಿ, ಅದನ್ನು ಊರಿನಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಒಬ್ಬನನ್ನು ಏನಾದ್ರೂ ಬಂಧಿಸಿದ್ರೆ ಅವನು ಹೇಳಲಿಕ್ಕೆ ಸಾಧ್ಯ ಆಗೋದು ಒಬ್ಬನ ಹೆಸರು ಮಾತ್ರ. ಇದು ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಹೋಗುತ್ತೆ ಅಂತ ಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲದಂತ ಅತ್ಯಂತ ಸಕ್ಷಮವಾದ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿಯ ಒಂದು ಬಾಣ ಇಷ್ಟೂ ಜನರಿಗೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತು ಅಂತ, ಈ ದೇಶ ಸ್ಟ್ರಾಂಗ್ ಆಯ್ತು ಅಂತ ಮಿತ್ರರೇ, ಅದಕ್ಕೋಸ್ಕರ ಖುಷಿ ಪಟ್ಕೊಳ್ತಾ ಇರೋದು. ನರೇಂದ್ರ ಮೋದಿಯ ಒಂದು ಬಾಣ ಹೆಂಗಿತ್ತು ಅಂತಂದ್ರೆ, ಈ ದೇಶದ ರಾಜಕಾರಣಿಗಳು ಅಧಿಕಾರಿಗಳು ಗಾಬರಿ ಪಟ್ಟರು ಬಿಡಿ. ಪಾಕಿಸ್ತಾನ 3 ದಿನಗಳ ಕಾಲ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅವರು ಬಾರ್ಡರ್ ಅಲ್ಲಿ ಸೀಸ್ ಫೈರ್ ವೈಲೇಷನ್ ನಿಂತೋಗಿತ್ತು 3 ದಿನ. ಎಷ್ಟು ಮಟ್ಟಿಗೆ ಒದ್ದಾಡ್ತಿದ್ರು ಪಾಕಿಸ್ತಾನದವರು ಅಂತಂದ್ರೆ, ಈ ಗಾಬರಿ ಆಗಿದ್ದಾರೆ. ಯಾರೋ ನನಗೆ ಮೆಸೇಜ್ ಕಳಿಸಿದ್ದಾರೆ, ತಮಾಷೆಗೆ ಹೇಳಿರೋದವರು. ಅವ್ರು ಹೇಳಿದ್ದಾರೆ ಪಾಕಿಸ್ತಾನ ಕೂಡ ತನ್ನ ದೇಶದ ಕರೆನ್ಸಿಯನ್ನ ಬ್ಯಾನ್ ಮಾಡ್ತಾ ಇದೆ ಅಂತ. ಕೇಳಿದ್ರೆ ಮುಂದೇನ್ ಮಾಡುತ್ತೆ, ಪ್ರಿಂಟ್ ಮಾಡಿರೋ ಇಂಡಿಯನ್ ನೋಟ್ಸ್ ಇದೆಯಲ್ಲ ಅದನ್ನೇ ಕರೆನ್ಸಿ ಅಂತ ಹಂಚೋಕ್ ಶುರು ಮಾಡುತ್ತೆ ಅಲ್ಲಿ ಅಂತ, ಬೇರೆ ದಾರಿ ಇಲ್ಲ ಅಂತ. ಅಷ್ಟು ದೊಡ್ಡ ಮಟ್ಟದ ಪ್ರಿಂಟೆಡ್ ನೋಟು ಪಾಕಿಸ್ತಾನದಲ್ಲಿ ಕೊಳಿತಾ ಇದೆ ಅಂತ. ಪಾಕಿಸ್ತಾನಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ, ನರೇಂದ್ರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಭಾರತದ ಒಳಗಿರೋರಿಗೆಲ್ಲ, ಪಾಕಿಸ್ತಾನದ ಪ್ರಿಂಟಿಂಗ್ ಪ್ರೆಸ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದು. ಇವರು ಪಾಕಿಸ್ತಾನದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಕಂಟಿನ್ಯೂ ಆಗ್ತಾ ಇದೆ. ಒದ್ದಾಡ್ತಾ ಇರೋದು ಪಾಕಿಸ್ತಾನ, ಮತ್ತು ಪಾಕಿಸ್ತಾನವನ್ನ ಸ್ವರ್ಗ ಅಂತ ಕೇಳಿದ ನಿಮ್ದೇ ಜನ, ಇನ್ಯಾರೂ ಬೇರೆ ಇಲ್ಲ. ಇನ್ನೆಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಇವ್ರು ಒದ್ದಾಡ್ತಿದ್ದಾರೆ ಅಂತಂದ್ರೆ, ಇವ್ರು ತರಕಾರಿ ಮಂಡಿಗೆ ಬಂದು ಕೇಳ್ಕೊಳ್ತಾರೆ, ಪ್ರಾಬ್ಲಮ್ ಆಗಿದೆ ಅಲ್ಲ. ಜನ ಹೇಳ್ತಾರೆ ಹೋಗವ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ ಹೋಗ್ತಾ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಈ ದೇಶದ ಜನ ಈ ಜನರನ್ನ ಬಡಕಾಯಿಸೋ ಪ್ರಮೇಯದಲ್ಲಿದ್ದಾರೆ ಅಂತಂದ್ರೆ, ರಾಜ್ದೀಪ್ ಸರ್ದೇಸಾಯಿ ಮೊನ್ನೆ ಒಂದು ಬ್ಯಾಂಕಿನ ಹೊರಗೋಗಿ ಜನರನ್ನು ಕೇಳ್ತಾನೆ, ನೀವು ನಿಂತ್ಕೊಂಡು ಪ್ರಾಬ್ಲಮ್ ಆಗಿಲ್ವಾ? ನಿಂತ್ಕೊಂಡು ಪ್ರಾಬ್ಲಮ್ ಆಗಿದೆ, ಆದ್ರೆ ದುಡ್ಡು ತಗೊಂಡ್ಮೇಲೆ ಖುಷಿಯಾಗಿದೆ ಅಂತ. ನಮ್ಗೇನ್ ಬೇಜಾರಿಲ್ಲ, ನೀನು ಹೋಗಪ್ಪ ಸಾಕು ಅಂತ. ಅವನಿಗೆ ಜನ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಬ್ಯಾಂಕಿನ ಹೊರಗೋಗಿ ಮ್ಯಾನೇಜರ್ನ ಕೇಳ್ದ, ಸರ್ ತುಂಬಾ ಕಷ್ಟ ಆಗ್ತಿದೆಯಲ್ವಾ? ಹೌದು ಸರ್, ಬೆಳಗ್ಗೆ 8 ಗಂಟೆಗೆ ಬರ್ತೀವಿ, ರಾತ್ರಿ 10 ಗಂಟೆಗೆ ಹೋಗ್ತೀವಿ, 14 ಅವರ್ಸ್ ಡ್ಯೂಟಿ ಮಾಡ್ತೀವಿ ನಾವು, ಕಷ್ಟ ಅಂತ ಅನಿಸ್ತಿತ್ತು, ಆದ್ರೆ ದೇಶದ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ ಅಂತ ಖುಷಿ ಆಗ್ತಿದೆ ಅಂತ ಮ್ಯಾನೇಜರ್ ಹೇಳೋದು. ಈ ಮನುಷ್ಯನಿಗೆ ಅಲ್ಲಿಗೆ ತೃಪ್ತಿ ಆಗಲಿಲ್ಲ. ಈ ಮನುಷ್ಯ ಹೋಗಿ ಕ್ಯಾಶಿಯರ್ನ ಕೇಳ್ತಾನೆ, ಕ್ಯಾಶಿಯರ್ನ, ನೀನ್ ಕಷ್ಟ ಆಗ್ಲಿಲ್ವಾ, ಇಷ್ಟು ದುಡ್ಡು ಅನ್ಸ್ಕೊಡ್ಬೇಕು, ಕಷ್ಟ ಅಲ್ವಾ ಇದು ಅಂತ. ಅವಳು ಹೇಳ್ತಾಳೆ, ಏನ್ ಕಷ್ಟ ಬಿಡಿ ಸರ್, ದೇಶದ ಜನರ ಸೇವೆ ಮಾಡುವಂತ ಅವಕಾಶವನ್ನ ಪ್ರಧಾನಮಂತ್ರಿ ಒದಗಿಸಿಕೊಟ್ಟಿದ್ದಾರೆ, ನಿಯತ್ತಾಗಿ ಮಾಡ್ತೀನಿ ಅದನ್ನ ಅಂತ. ಕ್ಯಾಶಿಯರ್ ಹೇಳ್ತಾರಲ್ಲ, ಎಂತ ಬದಲಾವಣೆಗಳು ಗೊತ್ತೇನೋ ಈ ದೇಶದಲ್ಲಿ. ಇವರೆಲ್ಲ ಒದ್ದಾಡ್ ಹೋಗಿದ್ದಾರೆ. ಮೊದಲ 4 ದಿನ ದಂಗೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, 5-6ನೇ ದಿನ ಸಹಜವಾಗಿ ಕಡಿಮೆ ಆಗ್ತಾ ಬಂತು. ಹೇಗಾಯ್ತು ಅಂದ್ರೆ, ಇವತ್ತು ಈ ದೇಶದಲ್ಲಿ ನಾರ್ಮಲ್ ಸ್ಥಿತಿಗೆ ದೇಶ ಬಂದು ನಿಂತು ಬಿಡ್ತು. ಡಿಮಾನಿಟೈಸ್ ಆಗಿದೆ ಅನ್ನೋದು ಮರ್ತೇ ಹೋಗ್ಬಿಡ್ತೀವಿ 4 ದಿನದಲ್ಲಿ. ನಾರ್ಮಲ್ ಸಿಚುವೇಶನ್ಗೆ ಭಾರತ ತಂದು ನಿಲ್ಸ್ಬಿಡ್ತೀವಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿರುವಂತಹ ದೊಡ್ಡ ಸಾಧನೆ ಅಂತ. ಮಿತ್ರರೇ, ನಾನು ಆ ಮನುಷ್ಯನ್ ಪದೇ ಪದೇ ಹೇಳ್ಬೇಕಾದಾಗ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಯೋಜನೆ ಮಾಡಿದ್ದು ಯಾರು ಗೊತ್ತಾ? IIT-ಯಲ್ಲಿ ಓದಿರುವಂತ, IRS ಪಾಸ್ ಮಾಡಿರುವಂತ ವ್ಯಕ್ತಿ ಅಲ್ಲ, ಟೀ ಮಾರ್ಕೊಂಡು ತಿರುಗಾಡ್ತಿದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಅರವಿಂದ್ ಕೇಜ್ರಿವಾಲ್ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡು, ಆಂಜನೇಯನ ದೇವಸ್ಥಾನಕ್ಕೆ ಅದನ್ನ ಬಂದ ಮೇಲೆ ಒಂದು ಟ್ವೀಟ್ ಮಾಡಿದ್ದಾನೆ. ಗೊತ್ತಿಲ್ಲ ನಂಗೆ, ಹಿಂದೂಗಳು ಓಟ್ ತಗೊಳ್ಳಿಕ್ಕೆ ಇರಬೇಕು. ಟ್ವೀಟ್ ಏನ್ ಮಾಡಿದ್ದಾನೆ ಅಂತಂದ್ರೆ, ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡುವಂತ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ಪಾಪ ಪ್ರಾರ್ಥನೆ ಮಾಡ್ಕೊಂಡಿದ್ದ ಅವನು ಆಂಜನೇಯ ಬುದ್ಧಿ ಕೊಟ್ಟಿದ್ದು ನರೇಂದ್ರ ಮೋದಿಗೆ. ಆಂಜನೇಯನೂ ಮೋಸ ಮಾಡ್ದ ಅರವಿಂದ್ ಕೇಜ್ರಿವಾಲ್ಗೆ ಅಂತ ನಂಗೆ ಯಾವಾಗ್ಲೂ ನಗು ಬರ್ತಿರುತ್ತೆ. ಆದ್ರೆ ನರೇಂದ್ರ ಮೋದಿ ಎಂತ ಬುದ್ಧಿವಂತರು ಅಂದ್ರೆ, ಅನೇಕರು ಹೇಳ್ತಾರೆ ಇಟ್ಸ್ ಅನ್ ಆಪರೇಷನಲ್ ಫೇಲ್ಯೂರ್. ಆಪರೇಷನಲ್ ಫೇಲ್ಯೂರ್ ಆಗೋಯ್ತು ಈ ಯೋಜನೆ ಅಂತ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ಇದಕ್ಕಿಂತ ಬೆಸ್ಟ್ ಆಪರೇಷನ್ ಜಗತ್ನಲ್ಲಿ ಮತ್ತೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಂದರವಾಗಿ ಹ್ಯಾಂಡಲ್ ಮಾಡಿದ್ರೆ. ಪ್ರೂವ್ ದಿಸ್ ಹೇಗೆ ಅಂತ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ನರೇಂದ್ರ ಮೋದಿ ಅವರು ಅರ್ಥಕ್ರಾಂತಿ ಪ್ರಸ್ತಾವವನ್ನ ಚೆನ್ನಾಗಿ ತಿಳ್ಕೊಂಡವರು, ಯಾವುದಕ್ಕೂ ಅನುಮಾನ ಪಡಬೇಡಿ. ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡ್ಲಿಕ್ಕೆ ಅರ್ಥಕ್ರಾಂತಿ ಪ್ರಸ್ತಾವದ ಅನಿಲ್ ಬೋಕಿಲ್ ಹೋಗಿದ್ದಾಗ ಅವರಾಗಿನ್ನು ಸಿಎಂ ಆಗಿದ್ರು, ಗುಜರಾತಿನ ಸಿಎಂ. ಇನ್ನು ಪ್ರಧಾನಮಂತ್ರಿ ಆಗಬಹುದು ಅನ್ನೋ ಮೂಡಿತ್ತು ಅಷ್ಟೇ, ಇನ್ನು ಯಾವುದಕ್ಕೂ ಸಿದ್ಧತೆಗಳಿರಲಿಲ್ಲ. 8 ನಿಮಿಷದ ಟೈಮ್ ಕೊಟ್ಟಿದ್ರು. ಇವರು ಅದಕ್ಕಿಂತ ಮುಂಚೆ ಹೋಗಿ ಅವರ ಅಧಿಕಾರಿಗಳು, ಎಕನಾಮಿಸ್ಟ್ಗಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಎಕನಾಮಿಸ್ಟ್ಗಳನ್ನು ಕೇಳಿದ್ರಂತೆ, ಸರ್ ಇದು ಆಗ್ಬೋದಾ? ಅಧಿಕಾರಿಗಳು ಹೇಳಿದ್ರು, ಇಟ್ಸ್ ಅನ್ ಇಟೋಪಿಯನ್ ಮಾಡೆಲ್, ಸಾಧ್ಯನೇ ಇಲ್ಲ, ಅದು ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ, ಆಗಲ್ಲ ಇದು ಅಂತ ಚೆನ್ನಾಗಿ ಗಲಾಟೆ ಮಾಡ್ಕೊಂಡ್ರು. ಅನಿಲ್ ಬೋಕಿಲ್ ಅನ್ಕೊಂಡ್ರು ಮೋಸ್ಟ್ಲಿ ಮೋದಿನೂ ಇದೇ ಹೇಳ್ತಾರೆ ಅಂತ. ಮೋದಿ 8 ನಿಮಿಷ ಟೈಮ್ ಕೊಟ್ಟಿದ್ರು. 8 ನಿಮಿಷ, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, 1 ಗಂಟೆ ಆಯ್ತು, 1.25 ಗಂಟೆ ಆಯ್ತು, 1.5 ಗಂಟೆ ಆಯ್ತು, 2 ಗಂಟೆ ಕ್ವೆಶ್ಚನ್ ಆನ್ಸರ್ ಸೆಷನ್ ಜೋರಾಗಿ ನಡೀತು. ಮೋದಿ ಪ್ರಶ್ನೆ ಕೇಳಿದ್ರು, ಇವ್ರು ಉತ್ತರ ಕೊಟ್ಟರು, ಹೆಂಗಾಗುತ್ತೆ ಅಂತ. ಮೋದಿ ಎಲ್ಲ ಮುಗಿದ್ಮೇಲೆ ಅಧಿಕಾರಿಗಳ ಹತ್ರ ತಿರುಗಿ, ಇಟ್ಸ್ ಅ ವೆರಿ ಗುಡ್ ಐಡಿಯಾ ಅಲ್ಲ, ತುಂಬಾ ಚೆನ್ನಾಗಿದೆಯಲ್ಲ ಅಂದ್ರೆ ಅಧಿಕಾರಿ, ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿದೆ ಸರ್ ಯೋಜನೆ, ಇದು ಜಾರಿಗೆ ತರಬಹುದು ಸರ್, ಪೊಲಿಟಿಕಲ್ ವಿಲ್ ಬೇಕು ಸರ್, ಹಿಂಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಅವ್ರು ಹೇಳ್ತಾರೆ, ಅಧಿಕಾರಿಗಳು ಹಿಂಗೆ
ರಾಜಕಾರಣಿ ಹೂ ಅಂದ್ರೆ ಜೈ ಅಂತಾರೆ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ ಸೈಡ್ಗೆ ಅಂತ. ನರೇಂದ್ರ ಮೋದಿ ಎಷ್ಟು ಚೆನ್ನಾಗಿ ದುಡಿಸ್ಕೊಂಡ್ರು ಅಂದ್ರೆ ಮಿತ್ರರೇ, ನೀವು ನಂಬಲ್ಲ ಆ ಮನುಷ್ಯನ ಹೆಜ್ಜೆಗಳು. 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅನೌನ್ಸ್ ಮಾಡಿದ ಮೊದಲನೇ ಯೋಜನೆ ಜನ್ಧನ್ ಯೋಜನೆ. ಜನ್ಧನ್ ಯೋಜನೆ ಏನ್ ಗೊತ್ತಾ? ಈ ದೇಶದ 85% ಜನ ಬ್ಯಾಂಕಿಗೆ ಬರಲಿಲ್ಲ. ಅವರನ್ನು ಕರ್ಕೊಂಡು ಬರದೇ ಹೋದ್ರೆ 2 ವರ್ಷಗಳ ನಂತರ ತೆಗೆದುಕೊಂಡು ಬರ್ಲಿಕ್ಕಿರುವಂತ ಡಿಮಾನಿಟೈಸೇಷನ್ ಯೋಜನೆ ಫೇಲ್ಯೂರ್ ಆಗತ್ತೆ ಅಂತ ಗೊತ್ತಿದ್ರಿಂದ 2.5 ವರ್ಷಗಳ ಹಿಂದೆ ಈ ಪುಣ್ಯಾತ್ಮ ಪ್ಲಾನ್ ಮಾಡಿ ಮೊದಲು ಎಲ್ಲರೂ ಒಳಗೆ ಬನ್ನಿ ಬ್ಯಾಂಕಿಗೆ ಅಂತ. ಆದ್ರೆ ಅವ್ರಿಗೆ ಗೊತ್ತಿತ್ತು ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಅಂದ್ರೆ ಇದೇ ಜನ ಕೇಳ್ತಾರೆ, ಯಾಕೆ ಮಾಡ್ಬೇಕು, ಮಾಡಲ್ಲ ಅಂತ. ಆದ್ರೆ ಚಾಯ್ವಾಲ ಯಾರಿಗೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಸಕ್ಕರೆ ಕಡಿಮೆ ಆಗ್ಬೇಕು, ಯಾರಿಗೆ ಕಡಕ್ ಟೀ ಕೊಡಬೇಕು, ಯಾರಿಗೆ ಹಾಲು ಮಿಕ್ಸ್ ಮಾಡಬೇಕು, ಯಾರಿಗೆ ಬ್ಲಾಕ್ ಟೀ ಕೊಡಬೇಕು, ಯಾರಿಗೆ ಲೆಮನ್ ಹಿಂಡಬೇಕು ಎಲ್ಲ ಗೊತ್ತು ಅವರಿಗೆ. ಹುಳಿ ಎಲ್ಲಿ ಹಿಂಡಬೇಕು ಎಲ್ಲಿ ಹಿಂಡಬಾರ್ದು ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅವ್ರು ಯೋಚನೆ ಮಾಡಿ ಈ ದೇಶದ ಜನರಿಗೆ ಹೇಳಿದ್ರು, ನೀವು ಕಟ್ಟಬೇಕು. ಯಾಕೆ ಅಂತಂದ್ರೆ ನಾನು ಹೊಸ ಸ್ಕೀಮ್ ತಂದಿದ್ದೀನಿ, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇಡಿ ಅಂತಂದ್ರು. ಅವ್ರಿಗೆ ಗೊತ್ತಿತ್ತು ಅಲ್ಲಿವರೆಗೂ ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿನ ಕೆಲಸ ಮಾಡೋರು ಕೇಳ್ತಾರೆ, ಏನ್ ಕೆಲಸ ಅಪ್ಪ ಇದು, 100 ರೂಪಾಯಿ ಇಡು, 500 ರೂಪಾಯಿ ಇಟ್ಟರೆ ಚೆಕ್ ಕೊಡ್ತೀನಿ, 2000 ರೂಪಾಯಿ ಇಟ್ಟರೆ ಇಂಥದ್ದು ಅಂತ ಹೇಳಿನೇ ಓಡಿಸ್ಬಿಡ್ತಾರೆ ಜನರನ್ನ, ಯಾರು ಮೇಂಟೈನ್ ಮಾಡೋರು ಅಂತ. ಆದ್ರೆ ನರೇಂದ್ರ ಮೋದಿ ಮೊದಲನೇ ಬಾರಿಗೆ ಹೇಳಿದ್ರು ಝೀರೋ ಬ್ಯಾಲೆನ್ಸ್ ಅಕೌಂಟ್. ಜನ ಕೇಳಿದ್ರು ಝೀರೋ ಬ್ಯಾಲೆನ್ಸ್ ಯಾಕೆ ಇಡಬೇಕು? ನರೇಂದ್ರ ಮೋದಿ ಹೇಳಿದ್ರು 6 ತಿಂಗಳ ಕಾಲ ಅಕೌಂಟ್ ಅನ್ನು ಹ್ಯಾಂಡಲ್ ಮಾಡಿಬಿಡಿ, ನಾನು ನಿಮಗೆ 5,000 ರೂಪಾಯಿ ಓಡಿ ತಗೊಳ್ಳುವಂತ ಅವಕಾಶವನ್ನು ಕಲ್ಪಿಸಿ ಕೊಡ್ತೀನಿ, ಅದಕ್ಕೋಸ್ಕರ ಬನ್ನಿ ಅಂತ. ಜನ ಬಂದ್ರು ನೋಡಿ ಹೆಂಗೆ ಓಡಿ ಸಿಗುತ್ತಲ್ಲ ಅಂತ. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಓಡಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಅಂತ ಎಲ್ಲರೂ ಬಂದ್ರು. 2.5 ವರ್ಷಗಳೊಳಗೆ ಈ ಟೋಟಲ್ ಯೋಜನೆಯಲ್ಲಿ 22 ಕೋಟಿ ಅಕೌಂಟ್ಗಳಾದವು, 22 crores. 85% ಜನ ಬ್ಯಾಂಕಿಂಗ್ ನಿಂದ ಹೊರಗಿದ್ರು ಅಂತ ಮಾತಾಡ್ತಿದ್ವಲ್ಲ, ಅವರೆಲ್ಲರೂ ಬ್ಯಾಂಕಿಂಗ್ ಸೆಕ್ಟರ್ ಒಳಗೆ ಬರುವಂತ ಅಪರೂಪದ ಅವಕಾಶವನ್ನ ನರೇಂದ್ರ ಮೋದಿ ಕಲ್ಪಿಸಿಕೊಟ್ರು. ಎಲ್ಲ ಬ್ಯಾಂಕಿಂಗ್ ಒಳಗೆ ಬಂದ್ರು. ಇನ್ನೂ ಮಜಾ ಏನ್ ಗೊತ್ತೇನು, ಬಂದ ಕೆಲವೇ ವರ್ಷಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಯಾವುದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇರಬೇಕಿತ್ತೋ ಅದು ಝೀರೋ ಬ್ಯಾಲೆನ್ಸ್ ಇರಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಮನೇಲಿ ಒಂದು ಮಜಾ ಇದೆ. ನೀವೇನಾದ್ರೂ ಖಾಲಿ ಗಡಿಗೆ ತಗೊಂಡ್ಬಂದು ಅಥವಾ ಖಾಲಿ ಹುಂಡಿ ತಗೊಂಡ್ಬಂದು ಅಮ್ಮಂಗೆ ತೋರಿಸಿ, ಅಮ್ಮ ಒಂದು ಹುಂಡಿ ತಗೊಳ್ತೀನಿ, ನಾಳೆಯಿಂದ ಇದ್ರಲ್ಲಿ ದುಡ್ಡು ಹಾಕ್ತೀನಮ್ಮ ಅಂದ್ರೆ ಅಮ್ಮ ಹೇಳ್ತಾರೆ, ಖಾಲಿ ಇಡ್ಬೇಡ, ಮೊದಲನೇ 10 ರೂಪಾಯಿ ನಾನೇ ಹಾಕ್ತೀನಿ ಅಂತ. ಖಾಲಿ ಇಟ್ಟು ಗೊತ್ತಿಲ್ಲ ನಮ್ಮೂರಿಗೆ ಅಂತ. ಇದು ನರೇಂದ್ರ ಮೋದಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕರೆಸಿದ್ರೆ ಅವ್ನು ಝೀರೋ ಬ್ಯಾಲೆನ್ಸ್ ಇಡ್ಲಿಕ್ಕೆ ಮನಸ್ಸು ಬರಲ್ಲ ಅಂತ ಅವನೇ ಇಟ್ಬಿಟ್ಟು ಹೋಗ್ತಾನೆ, ನನ್ಗೆ ಗೊತ್ತು ಅವರಿಗೆ. ಎಷ್ಟು ಇಟ್ಟ ಅಂತಂದ್ರೆ 4,000 ಕೋಟಿ ರೂಪಾಯಿ ಆರಂಭದಲ್ಲೇ ಇನ್ವೆಸ್ಟ್ ಆಗೋಯ್ತು ಜನ್ಧನ್ ಅಕೌಂಟ್ ನಲ್ಲಿ. ಯಾವ ಅಕೌಂಟಿಗೆ ಅವತ್ತು ದುಡ್ಡೇ ಬಂದಿರ್ಲಿಲ್ವೋ ಆ ಅಕೌಂಟ್ಗಳಲ್ಲಿ 4,000 ಕೋಟಿ ರೂಪಾಯಿ ಬಂತು. ನರೇಂದ್ರ ಮೋದಿಯ ಒಂದು ಸ್ಟೆಪ್ ಸಕ್ಸಸ್ಫುಲ್ ಆದ್ರು. 2ನೇ ಸ್ಟೆಪ್ ನರೇಂದ್ರ ಮೋದಿ ಹೇಳಿದ್ರು, ಅಕೌಂಟ್ಗಳನ್ನ ಆಧಾರ್ ಕಾರ್ಡ್ಗೆ ಕನೆಕ್ಟ್ ಮಾಡೋಣ. ಜನ ಕೇಳಿದ್ರು ಯಾಕೆ ಮಾಡಬೇಕು, ಮಾಡಲ್ಲ ಅಂತ. ನಮ್ ಜನ ಹಂಗೆ ಮೊದಲು ಕೇಳಿದ ತಕ್ಷಣ ಮಾಡಲ್ಲ ಅಂತಾರೆ. ನರೇಂದ್ರ ಮೋದಿ ಹೇಳಿದ್ರು, ನೀನ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ನರೇಗಾ ಸ್ಕೀಮ್ ದುಡ್ಡು ಇನ್ಮೇಲೆ ವಿಲೇಜ್ ಅಕೌಂಟೆಂಟ್ ಕೊಡಲ್ಲ, ಡೈರೆಕ್ಟ್ ಆಗಿ ಅಕೌಂಟಿಗೆ ಬರುತ್ತೆ, ಆಧಾರ್ ಕನೆಕ್ಟ್ ಆಗಿದ್ರೆ ಮಾತ್ರ ಬರುತ್ತೆ, ಹಂಗಿದ್ರೆ ಕನೆಕ್ಟ್ ಮಾಡಬೇಕು ಅಂತ ಬಂದ್ರು ಜನ. ಸಿಟಿನವ್ರಿಗೆ ಹೇಳಿದ್ರು 400 ರೂಪಾಯಿ ಸಬ್ಸಿಡಿ ಬೇಕು ತಾನೇ ಸಿಲಿಂಡರ್ದು. ಸಬ್ಸಿಡಿ ಇನ್ನು ಮುಂದೆ ಯಾರೋ ಸಿಲಿಂಡರ್ ಅಂಗಡಿಯಲ್ಲಿ ನಿಮ್ಗೆ ಸಿಗಲ್ಲ. ನೀವು ಸಿಲಿಂಡರ್ ಅಂಗಡಿಗೆ ಕಟ್ಟಬೇಕಾಗಿದ್ದನ್ನು ಕಟ್ಟಲೇಬೇಕು. ನಿಮ್ಗೆ ಆ ದುಡ್ಡು ಬೇಕು ಅಂತಾದ್ರೆ ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ, ಕನೆಕ್ಟ್ ಮಾಡಿ ಆಧಾರ್ಗೆ ಅಂತ. ಆಧಾರಿಗೆ ಕನೆಕ್ಟ್ ಮಾಡೋ ಕೆಲಸ ಹೆಂಗ್ ನಡೀತು ಅಂತಂದ್ರೆ, ಯೂಸರ್ ಇಂಟರ್ಫೇಸ್ ಅನ್ನುವಂತ ಯೋಜನೆ ನೆಕ್ಸ್ಟ್ ತೆಗೆದುಕೊಂಡು ಬಂದು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ಕೈಯಲ್ಲಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು 2 ಅಕೌಂಟ್ಗಳನ್ನ ಹ್ಯಾಂಡಲ್ ಮಾಡುವಂತ ವ್ಯವಸ್ಥೆ ಜಾರಿಗೆ ತಗೊಂಡು ಬಂದ್ರು. ಮಿತ್ರರೇ, ಒಂದ್ ಹೆಜ್ಜೆ ಮುಂದೆ ಹೋಗಿ, ಈ ತರ ಡಿಮಾನಿಟೈಸೇಷನ್ ಪ್ರಾಸೆಸ್ ಬಂದಾಗ ಬಿಲ್ ಕಟ್ಲಿಕ್ಕೆ ಕಷ್ಟ ಆಗ್ಬಹುದು ಅಂತ ಅಂದಾಜ್ ಮಾಡ್ಕೊಂಡಿದ್ದ ನರೇಂದ್ರ ಮೋದಿ ಟೀಮನ್ನು ಕರೆದು ಹೇಳಿದ್ರು, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅನ್ನುವಂತ ಒಂದು ಆಪ್ ಅನ್ನು ಡೆವಲಪ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಎಲೆಕ್ಟ್ರಿಕಲ್ ಬಿಲ್ ಕಟ್ಟುವಂತ ವ್ಯವಸ್ಥೆ ತಗೊಂಡ್ ಬಂದ್ರು. ಮನೆಯಲ್ಲೇ ಕೂತ್ಕೊಂಡು ವಾಟರ್ ಬಿಲ್ ಕಟ್ಟುವಂತ ವ್ಯವಸ್ಥೆ ತಗೊಂಡ್ ಬಂದ್ರು. ದುಡ್ಡಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಅಕೌಂಟ್ ಅನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿಂದ ಕಟ್ಟಿ ನೀವೆಲ್ಲಿ ಬಂದು ಲೈನಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ನರೇಂದ್ರ ಮೋದಿ ಕಲ್ಪನೆ ಇತ್ತು. ಡಿಮಾನಿಟೈಸ್ ಮಾಡಿದ್ಮೇಲೆ ಒಂದು 3-4 ದಿನ ಲೈನಲ್ಲಿ ನಿಂತ್ಕೊಳ್ಳಿ, ಉಳಿದಂತೆ ಜೀವನದಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ಅವ್ರ ಸ್ಪಷ್ಟ ಕಲ್ಪನೆಯನ್ನ ಆವಾಗಲೇ ತಗೊಂಡಾಗಿತ್ತು. ಇದೆಲ್ಲ ಬಡವರಿಗೆ ಮತ್ತು ಮಿಡ್ಲ್ ಕ್ಲಾಸ್ನವರಿಗೆ. ಜನ್ಧನ್ ಯೋಜನಾ ಆಧಾರ್ ಕನೆಕ್ಷನ್ ಬಡವರಿಗೆ, ಆಧಾರ್ ಕನೆಕ್ಷನ್ ಮತ್ತು ಈ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಎಲ್ಲ ಮಿಡ್ಲ್ ಕ್ಲಾಸ್ನವರಿಗೆ. ಇವ್ರಿಗೆಲ್ರಿಗೂ ಸಹಕಾರ ಮಾಡಾಯ್ತು. ಬ್ಲ್ಯಾಕ್ ಮನಿ ಇಟ್ಟಂತ ದೊಡ್ಡವ್ರಿಗೂ ಹೆಲ್ಪ್ ಮಾಡ್ಬೇಕಲ್ಲ, ಸುಮ್ಮನೆ ಹಂಗೆ ಚಾರ್ಜ್ ತಗೊಳ್ಳಿಕ್ಕಾಗಲ್ಲ. ಅದಕ್ಕೆ ಹೇಳಿದ್ರು, 1 ಟೈಮ್ ಡಿಸ್ಕ್ಲೋಸರ್ 65% ಟ್ಯಾಕ್ಸ್ ಕಟ್ಬಿಡಿ ಅಂತ. 60% ಟ್ಯಾಕ್ಸ್ ಇತ್ತು ಅನ್ಸುತ್ತಾಗ. ಅನೇಕರು 15-16 ಸಾವಿರ ಕೋಟಿ ರೂಪಾಯಿವರೆಗೂ ಡಿಕ್ಲೇರ್ ಮಾಡ್ಕೊಂಡ್ರು, ಬಟ್ ಏನೂ ದೊಡ್ಡ ಲಾಭ ಆಗಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ನನ್ನ ದೇಶದ ಮೈಂಡ್ ಸೆಟ್ ಒಂಥರ ಬಾಟಾ ಮೈಂಡ್ ಸೆಟ್ ಅಂತ. 49 ರೂಪಾಯಿ 99 ಪೈಸೆ ಕಡಿಮೆ, 50 ರೂಪಾಯಿ ಜಾಸ್ತಿ.
ನಮಗೊಂಥರ ವಿಚಿತ್ರ ಇದೆ. ಚಪ್ಪಲಿಗೆ 50 ರೂಪಾಯಿ ಇದ್ರೆ ತಗೊಳ್ಳಲ್ಲ ನಾವು, 49 ರೂಪಾಯಿ 99 ಪೈಸಾ ಅಂತಂದ್ರೆ ಎಷ್ಟು ಕಡಿಮೆ ಅಪ್ಪ ಇದು ಅಂತ ಬಹಳ ಖುಷಿ ನಮಗೆ. ಬಾಟಾದವರಿಗೆ ಮೈಂಡ್ ಸೆಟ್ ಗೊತ್ತಿದೆ, ಇದು ಜಗತ್ನಲ್ಲಿರುವಂತ ಮೈಂಡ್ ಸೆಟ್. ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರು 50%ಗಿಂತ ಸ್ವಲ್ಪ ಕಡಿಮೆ ಇಟ್ಟು ನೋಡೋಣ ಅಂತ. 2ನೇ ವರ್ಷ ಮತ್ತೊಮ್ಮೆ ಲಾಸ್ಟ್ ಡಿಸ್ಕ್ಲೋಜರ್ ಅಂತ ಅದನ್ನು ತಗೊಂಡ್ ಬಂದ್ರು. ಈ ಬಾರಿ 45-48% ಏನ್ ಡಿಸ್ಕ್ಲೋಜರ್ಗೆ ಟ್ಯಾಕ್ಸ್ ಇತ್ತು ಅದನ್ನು ಕಟ್ಟಿ 1.25 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ಡಿಸ್ಕ್ಲೋಸ್ ಆಯ್ತು. 60,000 ಕೋಟಿ ರೂಪಾಯಿಯಷ್ಟು ಹಣ ಏನಿದೆ ಅದು ಈ ದೇಶದ ಈ ಮೇಲಿನ ಟ್ಯಾಂಕ್ ಇದೆಯಲ್ಲ ಇಲ್ಲಿಗೆ ಬಂದು ತುಂಬ್ಕೋತು ಅಂತ. ಮೇಲಿನ ಟ್ಯಾಂಕ್ ತುಂಬಿಸ್ಲಿಕ್ಕೆ ನಮ್ಮನ್ನ ಹೀರೋ ಅಂತ ಕಾಲ ಹೋಯ್ತು. ಇದ್ದ ಬ್ಲಾಕ್ ಮನಿಯನ್ನ ನೇರವಾಗಿ ಹೊರತರುವಂತ ಯೋಜನೆ ನರೇಂದ್ರ ಮೋದಿ ತಗೊಂಡ್ ಬಂದು ಡೈರೆಕ್ಟ್ ಆಗಿ ತುಂಬಿಸುವಂತ ಪ್ಲಾನ್ ತಗೊಂಡ್ ಬಂದ್ಬಿಟ್ರು. ಅಪರೂಪದ ಕೆಲಸ ಆಗಿತ್ತದು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಆ ಪುಣ್ಯಾತ್ಮ. ಆ ಯೋಜನೆ ತಗೊಂಡ್ ಬಂದು ಅವರೊಂದು ಮಾತು ಹೇಳಿದ್ರು, ಸೆಪ್ಟೆಂಬರ್ 30ರೊಳಗೆ, ಹಿಂದಿಯಲ್ಲಿ ಅವ್ರು ಹೇಳಿದ ಮಾತನ್ನೇ ಹೇಳ್ತೀನಿ, ಸೆಪ್ಟೆಂಬರ್ 30 तक अपना काला धन घोषित करो, सितंबर 30 से पहले अपना काला धन घोषित करो, नहीं तो बाद में मुंह काला करने के लिए तैयार रहो ಅಂತಂದ್ರು. ಏನ್ ಮಾತು! ನೀವು ಸೆಪ್ಟೆಂಬರ್ 30ರೊಳಗೆ ಕಪ್ಪು ಹಣ ಘೋಷಣೆ ಮಾಡಿ, ಇಲ್ಲಾಂದ್ರೆ ಮುಖಕ್ಕೆ ಕಪ್ಪು ಮುಸಿ ಹಚ್ಕೊಳ್ಳಿಕ್ ತಯಾರಾಗಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಯಾರು ಕೇರ್ ಮಾಡ್ಲಿಲ್ಲ. ಮನಮೋಹನ್ ಸಿಂಗನ್ನೇ ನೋಡಿದೀವಿ ಅಂತ ಇವ್ರು ಯಾರು ಹೋಗಿ. ಆರ್ಥಿಕ ತಜ್ಞ ಮನಮೋಹನ್ ಸಿಂಗರ್ಗಿಂತ ಬುದ್ಧಿವಂತರ ಅಂತ. ಮನಮೋಹನ್ ಸಿಂಗರು ಆರ್ಥಿಕ ತಜ್ಞರು ಇರಬಹುದು, ಆದ್ರೆ ಈ ಮನುಷ್ಯ ದೇಶಕ್ಕೆ ಬೇಕಾಗಿರುವಂತ ತಜ್ಞನಾಗಿದ್ದರಿಂದ ಏನ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಈ ಮನುಷ್ಯ 10 ತಿಂಗಳ ಮುಂಚೆ ಯೋಜನೆ ಜಾರಿಗೆ ತಗೊಂಡ್ ಬಂದ್ರು. ಬಹಳ ಜನರಿಗೆ ಗೊತ್ತಿಲ್ಲ, ಇದು 2-3 ತಿಂಗಳ ಮುಂಚೆ ಆಗಿದ್ದಲ್ಲ. ಇವರು ರಘುರಾಮ್ ರಾಜನ್ನ ಕರೆದು RBI ಗವರ್ನರ್ನ ನೋಟ್ ಪ್ರಿಂಟ್ ಮಾಡಬೇಕು, ಯಾವ ನೋಟ್ ಪ್ರಿಂಟ್ ಮಾಡೋಣ ಅಂತ ಕೇಳಿದ್ರು. ರಘುರಾಮ್ ರಾಜನ್ ಹೇಳಿದ್ರು 5,000 10,000 ಪ್ರಿಂಟ್ ಮಾಡೋಣ ಈ ಸಲ ಅಂತ. ನರೇಂದ್ರ ಮೋದಿ ಹೇಳಿದ್ರು ವೆರಿ ಗುಡ್, ಒಳ್ಳೆ ಐಡಿಯಾ, 5,000 10,000 ಜೊತೆಗೆ 2,000 ಸೇರಿಸಿ ಅಂದ್ರು. ಹೇಳಿಲ್ಲ ಏನು ಅಂತ. ಯಾಕೆಂದ್ರೆ ರಘುರಾಮ್ ರಾಜನ್ ಇದ್ರಲ್ಲ, ಅವ್ರು ಇನ್ನೂ ಹಳೆಯ ಮೈಂಡ್ ಸೆಟ್ ನಲ್ಲೇ ಇದ್ದವರಾಗಿದ್ದರಿಂದ ಇವ್ರು ಮಾಡುವ ಎಲ್ಲ ಯೋಜನೆಗೂ ಅಡ್ಡ ಹಾಕ್ತಾರೆ ಅಂತ ಗೊತ್ತಿತ್ತು. ಎಲ್ಲ ಡಿಸೈನರ್ಗಳನ್ನ 16 ಜನ ಡಿಸೈನರ್ಗಳು ನೋಟ್ ಡಿಸೈನ್ ಮಾಡೋರು RBI ಜೊತೆಗಿರ್ತಾರೆ. ಅಂತವರಲ್ಲಿ 3 ಜನ ಸೆಲೆಕ್ಟ್ ಮಾಡ್ಕೊಂಡ್ರು. ಇದು RBI ಗವರ್ನರ್ ಹೇಳಿರೋ ಮಾತು. ಅವ್ರನ್ನ ತಗೊಂಡು ಇವ್ರಿಗೆ ಡಿಸೈನ್ ಮಾಡೋ ಕೆಲಸಕ್ಕೆ ಹಚ್ಚಿದ್ರು. ಡಿಸೈನ್ ಶುರುವಾಯ್ತು. ಡಿಸೈನ್ ಮಾಡೋನಿಗೂ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ. ದಿಸ್ ಇಸ್ ಅ ವೆರಿ ಗ್ರೇಟ್ ಐಡಿಯಾ. 5,000 ಡಿಸೈನ್ ಆಯ್ತು, 10,000 ಆಯ್ತು, 2,000 ಆಯ್ತು, ಎಲ್ಲ ತನ್ನ ಪಾಡಿಗೆ ತನ್ನ ಡಿಸೈನ್, ನಾರ್ಮಲ್ ಡಿಸೈನಿಂಗ್ ಪ್ರೊಸೆಸ್ ಎಲ್ಲ ನಡೀತಾ ಇತ್ತು. RBI ಗವರ್ನರ್ ರಿಟೈರ್ ಆಗೋವರೆಗೂ ಕಾಯ್ತಾ ಇದ್ರು ಅವ್ರನ್ನ ಕಳಿಸಬೇಕು ಅಂತ. ಅವ್ರನ್ನ ಕಳಿಸಿ ಹೊಸಬರು ಬಂದ ತಕ್ಷಣ ಈ ದೇಶದ ಪ್ರಧಾನಿ ಕಳೆದ 3-4 ತಿಂಗಳೊಳಗೆ ಇದೇ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ 2,000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿದ್ರು. ಆಶ್ಚರ್ಯ ಮಿತ್ರರೇ, ನಾನು ಕೆಲವು ರಿಪೋರ್ಟ್ ಅನ್ನು ಓದಿದ್ದೀನಿ, ನಂಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಇರಬಹುದು ಅಂತ. ಇದೇ ಮೈಸೂರಿನ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಪ್ರಿಂಟ್ ಆಯ್ತಲ್ಲ, ವಿಮಾನಗಳಲ್ಲಿ ಇದನ್ನು ತುಂಬಿಕೊಂಡು ನರೇಂದ್ರ ಮೋದಿ ಅನೌನ್ಸ್ ಮಾಡೋಕ್ಕಿಂತ 2-3 ದಿನಗಳ ಮುಂಚೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ತುಂಬಿಸಲಾಯಿತು. 2,000 ರೂಪಾಯಿ ನೋಟು ಬರ್ತಿದೆ ಅನ್ನೋದನ್ನ ನಿಧಾನವಾಗಿ ಲೀಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ದಟ್ ಜನ ಪ್ಯಾನಿಕ್ ಆಗಬಾರ್ದು, ಮತ್ತೆ ಅಲ್ಲಿ ಏನ್ ಶಿಫ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬಾರ್ದು ಅಂತ, ಏನಿರ್ಬೋದು ಅನ್ನೋ ಕಲ್ಪನೆ ಗೊತ್ತಾಗಬಾರ್ದು ಯಾರಿಗೆ ಅಂತ ಎಲ್ಲವನ್ನೂ ಪ್ಲಾನ್ ಮಾಡ್ಕೊಂಡು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡ್ರು ನರೇಂದ್ರ ಮೋದಿ. ನವೆಂಬರ್ 8ನೇ ತಾರೀಕು ಮಧ್ಯಾಹ್ನ 3:30-4 ಗಂಟೆ ಅಷ್ಟೊತ್ತಿಗೆ ಆರ್ಮ್ಡ್ ಫೋರ್ಸಸ್ ಮುಖ್ಯಸ್ಥರನ್ನ ಮೀಟಿಂಗ್ ಕರೆದ್ರು. ಆರ್ಮಿ, ನೇವಿ, ಏರ್ ಫೋರ್ಸ್ 3 ಮುಖ್ಯಸ್ಥರು ಬಂದ್ರು. ಅದ್ರ ಜೊತೆಗೆ NSAದ ಅಜಿತ್ ದೋವಲ್ ಬಂದು ಕೂತ್ಕೊಂಡ್ರು. ಪುಣ್ಯಾತ್ಮ ಸುಮ್ಮನಿರ್ಬೇಕೋ ಬೇಡವಾ? ಅವ್ರು ಏನ್ ಮಾಡಿದ್ರು, ಈ ಫೋಟೋ ತೆಗೆದು ಟ್ವೀಟ್ ಮಾಡಿದ್ರು, ಈಗ ತಾನೇ ಒಳ್ಳೆ ಮೀಟಿಂಗ್ ನಡೀತಾ ಇದೆ ಅಂತ. ಎಲ್ಲ ಪತ್ರಕರ್ತರು ತಯಾರಾದ್ರು. ಮೋಸ್ಟ್ಲಿ ವಾರ್ ಇರ್ಬೋದಾ ಪಾಕಿಸ್ತಾನ ಜೊತೆಗೆ? ಆಬ್ವಿಯಸ್ಲಿ ತಾನೆ, ಸರ್ಜಿಕಲ್ ಸ್ಟ್ರೈಕ್ ಆಗಿದೆ, ಪಾಕಿಸ್ತಾನ ತುಂಬಾ ಕಿರಿಕಿರಿ ಮಾಡ್ತಿದೆ, ವಾರೇ ಮಾಡಬಹುದು ಅಂತ. ಆದ್ರೆ ಆರ್ಮ್ಡ್ ಫೋರ್ಸಸ್ ಅನ್ನ ಯಾಕೆ ಕರೆಸಿದ್ರು ಗೊತ್ತಾ? 56 ಇಂಚಿನ ಅದೇ ರೀ ಮನುಷ್ಯ. ಮಯನ್ಮಾರ್ ಅಲ್ಲಿ ಇದೇ ಡಿಮಾನಿಟೈಸೇಷನ್ ಪ್ರಾಸೆಸ್ ಜಾರಿಗೆ ತಗೊಂಡ್ಬಂದಾಗ ಅಲ್ಲಿನ ಪ್ರತಿಪಕ್ಷಗಳು ದಂಗೆ ಎಬ್ಬಿಸಿ 2 ದಿನದಲ್ಲಿ ರೋಲ್ ಬ್ಯಾಕ್ ಆಗ್ಲಿಕ್ಕೆ ಏನ್ ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ನರೇಂದ್ರ ಮೋದಿ ಕರೆದು ಹೇಳಿದ್ರು, ಈ ತರದೇನಾದ್ರೂ ಸಮಸ್ಯೆ ಬಂದ್ರೆ ಹ್ಯಾಂಡಲ್ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅವ್ರಿಗೆಲ್ಲ ಹೇಳಿ ತಯಾರು ಮಾಡಿಸಿದ್ರು. ಯಾರಾದ್ರೂ ಗೂಂಡಾಗಳು ಬೀದಿಗೆ ಬಂದಿದ್ರೆ ಏನಾಗಬೇಕಾಗಿತ್ತು ಅದೇ ಆಗ್ತಾ ಇತ್ತು. ನರೇಂದ್ರ ಮೋದಿ ಪ್ರಿಪೇರ್ ಆಗಿ ಬಂದು ನಿಂತ್ಕೊಂಡು, ಅದಕ್ಕೆ ಹೇಳಿದ್ರಲ್ಲ, ನಾನು ಇದನ್ನೆಲ್ಲವನ್ನು ಎದುರಿಸಲಿಕ್ಕೆ ಬಂದು ನಿಂತ್ಕೊಂಡಿರೋದು. ಯಾಕೆಂದ್ರೆ ನನ್ನ ಕಲ್ಪನೆ ವಿಶ್ವಗುರು ಭಾರತ ಮಾತ್ರ, ಇದಕ್ಕಿಂತ 1 ಇಂಚು ಕಡಿಮೆ ಇಲ್ಲ ಅನ್ನುವಂತ ಅವ್ರ ಚಿಂತನೆ ಇದೆಯಲ್ಲ, ಅದಕ್ಕೋಸ್ಕರ ಸಿದ್ಧವಾಗಿ ಬಂದಿದ್ರು. ಆದ್ರೆ ಪತ್ರಕರ್ತರು ಹೊರಗಡೆ ಗೊತ್ತಾಗಿರಲ್ಲ ಯುದ್ಧ ಅನ್ಕೊಂಡವರು. ನರೇಂದ್ರ ಮೋದಿ ನೆಕ್ಸ್ಟ್ ಏನ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದ್ರು. ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಕಳೆದ ಕೆಲವಾರು ತಿಂಗಳುಗಳಿಂದ ಫೋನ್ ತರಬಾರದು ಅಂತ ನಿಯಮಿತವಾಗಿ ರೂಲ್ ಮಾಡಿಬಿಟ್ಟಿದ್ದಾರೆ. ಈ ಮೀಟಿಂಗಿಗೂ ಯಾರು ಫೋನ್ ತರಬೇಡಿ ಅಂತ ಆಚೆ ಇಡ್ಸಿ ಇವ್ರನ್ನ ಮಾತ್ರ ಒಳಗೆ ಕರ್ಸ್ಕೊಂಡ್ರು. ಒಳಗೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಮತ್ತೊಂದು ಟ್ವೀಟ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ನಡೀತಿದೆ ಅಂತ. ಪತ್ರಕರ್ತರ ಕಿವಿ ನೆಟ್ಟಗಾಯ್ತು. ಆಗ್ಲೇ ಆರ್ಮ್ಡ್ ಫೋರ್ಸಸ್ ಈ ಕ್ಯಾಬಿನೆಟ್ 100% ಯುದ್ಧನೇ ಇದು.
ಅನುಮಾನವೇ ಇಲ್ಲ ಅಂತ. ನರೇಂದ್ರ ಮೋದಿ ಸುಮ್ಮನಿರದೆ ಒಳ ಕೂತವ್ರು ಏನ್ ಮಾಡಿದ್ರು, ಒಂದು ಟ್ವೀಟ್ ಮಾಡಿ ಹೇಳಿದ್ರು, 8 ಗಂಟೆಗೆ ನಾನು ಈ ದೇಶವನ್ನು ಉದ್ದೇಶಿಸಿ ಮಾತನಾಡ್ತೀನಿ, ನೋ ಡೌಟ್ ಯುದ್ಧನೇ ಇದು ಅಂತ ಫಿಕ್ಸ್ ಆಗ್ಬಿಟ್ಟು. ಆಮೇಲೆ ಏನಾಯ್ತು ಗೊತ್ತಾ, ಬ್ರೇಕಿಂಗ್ ನ್ಯೂಸ್ ಯಾರು ಕೊಡ್ತಾರೆ ಅಂತ ಟೆನ್ಷನ್. ಎಲ್ಲ ಡೆಲ್ಲಿಲಿ ಕೂತಿರೋ ಮೀಡಿಯಾಗಳು ಇಂಡಿಯಾ ಪಾಕಿಸ್ತಾನ ಮ್ಯಾಪ್ ತಗೊಂಡ್ವು, ಅಲ್ಲಿ ಇದು ಮಾಡಿದ್ವು, ಇಲ್ಲಿ ಟ್ಯಾಂಕ್ ನಿಲ್ಸಿದ್ವು, ಅಲ್ಲಾಯ್ತು, ಇಲ್ಲಿ ಇಂಡಿಯಾ ಸ್ಟ್ರೆಂತ್, ಅಲ್ಲಿ ಎಲ್ಲ ತಯಾರು ಮಾಡ್ಕೊಂಡು ಅನಾಲಿಸಿಸ್ ಮಾಡ್ಲಿಕ್ಕೆ ಕೂತ್ರು. 8 ಗಂಟೆಗೆ ನರೇಂದ್ರ ಮೋದಿ ನಗ್ನಗ್ತಾ ಭಾಷಣ ಮಾಡಿ ರಾತ್ರಿ 12 ಗಂಟೆಯಿಂದ 500 ಮತ್ತು 1000 ರೂಪಾಯಿ ನೋಡಿ ಇರಲ್ಲ ಅಂದ್ರು. ಮಿತ್ರ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬಹಳ ಖುಷಿಯಾಗಿರುವಂತ ಸಂಗತಿ ನನಗೇನು ಅಂದ್ರೆ, ಅವತ್ ರಾತ್ರಿ ಟಿವಿ ನೋಡಿದವರಿಗೆ ಗೊತ್ತು, ಯಾರೂ ಕೂಡ 500 ರೂಪಾಯಿ 1000 ರೂಪಾಯಿ ನೋಟು ಚಿತ್ರನೂ ಹಾಕ್ಲಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇಂಡಿಯಾ ಪಾಕಿಸ್ತಾನ ಚಿತ್ರ ಮಾತ್ರ ಇತ್ತು. ಎಲ್ಲರೂ ಬರೀ ಬ್ರೇಕಿಂಗ್ ನ್ಯೂಸ್ ಅನ್ನ ವರ್ಡಿಂಗ್ಸ್ ಅಲ್ಲಿ ಓಡಿಸ್ತಾ ಇದ್ರು. ಯಾಕಂದ್ರೆ ಗ್ರಾಫಿಕ್ಸ್ ತಯಾರೇ ಇರ್ಲಿಲ್ವಲ್ಲ, ಐಡಿಯಾನೇ ಇರ್ಲಿಲ್ವಲ್ಲ. ಈ ದೇಶದ ಪ್ರಧಾನಮಂತ್ರಿ ಎಂತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂದ್ರೆ, 6-8 ತಿಂಗಳ ಕಾಲ ನಡೀತಾ ಇದ್ದ ಪ್ರಾಸೆಸ್ ಅನ್ನ ಯಾರಿಗೂ ಗೊತ್ತಾಗದಂತೆ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಆ ತರದ ಗೌಪ್ಯತೆಯನ್ನು ಕಾಪಾಡ್ಕೊಂಡ್ರು. ನಾನು ಇಷ್ಟು ಜೋರಾಗಿ ಹೇಳ್ತಿದ್ದಾಗ ಯಾರೋ ಒಬ್ರು ಎದ್ದಿನ್ಕೊಂಡ್ರೆ, ಏನ್ ಮಹಾ ಅಲ್ಲ ಬಿಡ್ರಿ ಅದು ಅಂತ. ಹಾಗೆ ಹೇಳಿದೆ, ಯಾಕೆ ಅವ್ರಿಗೆ ಮದುವೆ ಆಗಿದ್ಯಾ, ಗುಟ್ಟೆಲ್ಲ ಹೊರಗೆ ಹೋಗ್ಲಿಕ್ಕೆ, ಸುಮ್ಮನೆ ಅಂತಂದ್ರು. ನಾನು ಇದ್ರು ಇರ್ಬೋದೇನೋ ಅನ್ಕೊಂಡು ಸುಮ್ಮನೆ ಅದೇ. ಯಾವ ಗುಟ್ಟು ಹೊರಗೋಗ್ಬೇಕು ಪಾಪ ಪುಣ್ಯಾತ್ಮ. ಎಲ್ಲಿವರೆಗೂ ಅಂತಂದ್ರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಅವ್ರ ಸ್ಟೇಟ್ಮೆಂಟ್ ನ ಫಸ್ಟ್ ಹಾಫ್ ಏನು ಅಂತಂದ್ರೆ, ನರೇಂದ್ರ ಮೋದಿ ಬಿಜೆಪಿ ಅವ್ರಿಗೆಲ್ರಿಗೂ ಈ ಮಾತನ್ನ ಹೇಳ್ಬಿಟ್ಟಿದ್ದಾರೆ, ಹಿಂಗಾಗಿ ಅವರೆಲ್ಲರೂ ಬ್ಲಾಕ್ ಅನ್ನು ವೈಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಇದು ಮೋಸ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ದಾರೆ, ಎಂಥ ನರೇಂದ್ರ ಮೋದಿ ಅಂತಂದ್ರೆ, ಎಂಥ ಹಿಟ್ಲರ್ ಅಂದ್ರೆ, ಅವರು ಅರುಣ್ ಜೇಟ್ಲಿಗೂ ಗೊತ್ತಾಗದಂತೆ ಯೋಜನೆ ತಗೊಂಡ್ ಬಂದಿದ್ದಾರೆ. ಯಾವ ಕರ್ಮಾರಿ, ಉಳಿದವರು ಎಲ್ಲ ಹೇಳಿದಾರಂತೆ, ಅರುಣ್ ಜೇಟ್ಲಿಗೆ ಮಾತ್ರ ಗೊತ್ತಿಲ್ವಂತೆ. ಯಾವ ತರ ಅರ್ಥ ಮಾಡ್ಕೋಬೇಕು ಇದನ್ನ? ನರೇಂದ್ರ ಮೋದಿ ಅತಿ ಎಚ್ಚರಿಕೆಯಿಂದ ಈ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಬಹುಶಃ 2 ದಿನಗಳ ಹಿಂದಿನ ಸುದ್ದಿ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಒಬ್ಬ ಬಿಜೆಪಿಯ ಮಿನಿಸ್ಟ್ರು ಅನ್ಸುತ್ತೆ, ನಂಗೆ ಪಕ್ಕ ನೋಡ್ಲಿಲ್ಲ ಆ ನ್ಯೂಸ್ ಅನ್ನ, ಮಹಾರಾಷ್ಟ್ರದಲ್ಲಿ 93 ಲಕ್ಷ ರೂಪಾಯಿ ಕ್ಯಾಶ್ ಸಾಗಿಸಬೇಕಾದಾಗ ಸಿಕ್ಕಾಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ನೀವು ಈ ಕ್ಯಾಶ್ ಎಲ್ಲಿಂದ ಬಂದಿದೆ ಅಂತ ಹೇಳದೆ ಹೋದ್ರೆ ಇದಕ್ಕೆ ಆಗಬೇಕಾಗಿರೋ ಎನ್ಕ್ವೈರಿನ ಎದುರಿಸಬೇಕು ಅಂತ ಯಾರನ್ನೂ ಬಿಡದೆ ಅಡ್ಡ ಹಾಕೊಂಡು ನಿಂತಿದ್ದಾರಲ್ಲ. ಒಪ್ಪಬೇಕ್ರಿ ಈ ಮನುಷ್ಯನ. ಅದಕ್ಕೋಸ್ಕರ ಖುಷಿ ಆಗೋದು, ಮೊದಲನೇ ಬಾರಿಗೆ ಈ ದೇಶದಲ್ಲಿ ಇಂಥದ್ದೊಬ್ಬ ಪ್ರಧಾನಿಯನ್ನ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಮುಲಾಜಿಲ್ದೆ ಎಲ್ಲರನ್ನೂ ಎದುರು ಹಾಕೊಳ್ಬಲ್ಲಂತ ಪ್ರಧಾನಮಂತ್ರಿ ಅಂತ. ಮಿತ್ರ, ಇದರಿಂದ ಆಗಿರುವಂತ ಲಾಭ ಏನ್ ಗೊತ್ತಾ? ನಾವೊಂದು 3-4 ದಿನ ಲೈನಲ್ಲಿ ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿದ್ದಿರ್ಬೋದು. ಅದರ ಲಾಭ ಏನು ಅಂದ್ರೆ, ಈ ಯೋಜನೆ ಬಂದ ಮರುದಿನದಿಂದ ನವೆಂಬರ್ 9ರಿಂದ ಇವತ್ತಿನವರೆಗೂ ಜಮ್ಮು ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ ಯಾವ ತರುಣನೂ ಕೂಡ ಈ ದೇಶದ ಸೈನಿಕನ ಮೇಲೆ ಕಲ್ಲೆಸೆದಿಲ್ಲ. ನಾನು ಶ್ರೀನಗರಕ್ಕೆ ತುಂಬಾ ಬಾರಿ ಹೋಗಿದ್ದೀನಿ. ಅಲ್ಲಿನ ಮಿತ್ರರು ಅನೇಕರು ಮುಸಲ್ಮಾನರು ನನ್ನ ಮಿತ್ರರೇ. ಒಬ್ಬನಿಗೆ ನಾನು ಫೋನ್ ಮಾಡಿ ಕೇಳಿದೆ, ಯಾಕೆ ಯಾರು ಕಲ್ಲೆಸೆತಿಲ್ಲ? ಅವನಂದ, ಎಲ್ಲರೂ ನೋಟ್ ಹಿಡ್ಕೊಂಡು ಬ್ಯಾಂಕಿನ ಮುಂದೆ ನಿಂತಿದ್ದಾರೆ ಕನ್ವರ್ಟ್ ಮಾಡ್ಕೊಳಕ್ಕೆ. ಯಾರ್ಯಾರು ಇವರಿಗೆ ನೋಟ್ ಹಂಚ್ತಾ ಇದ್ರು ಅವರು ಲಬಲಬೋ ಬಾಯ್ ಬಡ್ಕೋತಿದ್ದಾರೆ. ಯಾಕೆಂದ್ರೆ ಮನೆಯಲ್ಲಿ ಹಂಚಬೇಕು ಅಂತ ಕೂಡಿಟ್ಟ ಹಣ ನವೆಂಬರ್ 8 ನಂತರ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅದಕ್ಕೆ ಯಾವ ಬ್ಯಾಂಕು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧವಿಲ್ಲ, ಯಾಕಂದ್ರೆ ಲೆಕ್ಕ ಇಲ್ಲ ಇವನ ಹತ್ರ ಅಂತ. ಒಂದ್ ಸ್ಟ್ರೋಕ್ ನಲ್ಲಿ ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ನಡೀತಾ ಇದ್ದಂತ ಎಲ್ಲ ಭಯೋತ್ಪಾದನೆಗೂ ಇತಿಶ್ರೀ ಹಾಡಿದ್ರು. ಇದಕ್ಕೋಸ್ಕರ 1000 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ವಿ ನಾವು. 4 ದಿನ ಇಲ್ಲಿ ಬ್ಯಾಂಕಿನ ಹೊರಗಡೆ ನಿಂತಿರಬೇಕಾದ್ರೆ ಈ ದೇಶದಲ್ಲಿ ನಕ್ಸಲರು ತಮ್ಮ ಚಟುವಟಿಕೆಯನ್ನು ನಿಲ್ಲಿಸಿದ್ರು. ಯಾರಿಗಾದ್ರೂ ಗೊತ್ತಿದೆಯಾ? ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ನಕ್ಸಲರು ಇದುವರೆಗೂ ಕಳೆದ ಇಷ್ಟು ದಿನಗಳಲ್ಲಿ ತಮ್ಮ ಗನ್ನನ್ನ ಪೂಜೆ ಮಾಡೋದು ಬಿಟ್ಟು, ಆಂಧ್ರದ DIG ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಕ್ಸಲರ ಬಳಿ ಎಕ್ಸ್ಟಾರ್ಟೆಡ್ ಮನಿ, ಜನರಿಂದ ವಸೂಲಿ ಮಾಡಿದ 3-4 ಸಾವಿರ ಕೋಟಿ ರೂಪಾಯಿ ಇದೆ. ಅದು ನವೆಂಬರ್ 8ರಿಂದ ನಯಾ ಪೈಸೆ ಕಿಮ್ಮತ್ತಿಲ್ಲದೆ ವಿಲವಿಲ ಒದ್ದಾಡ್ಕೊಂಡು ಕೂತಿದೆ ಅಂತ. ಛತ್ತೀಸ್ಗಢದಲ್ಲಿ ಒಬ್ಬ ಮಾವೋವಾದಿ ನಕ್ಸಲ್ 25 ಲಕ್ಷ ರೂಪಾಯಿಯನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ತಗೊಂಡು ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅಂತ ಹೋದ. ಬ್ಯಾಂಕ್ನವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗದೆ ಪೊಲೀಸರು ಎಳ್ಕೊಂಡು ಹೋಗಿ 4 ಬಾರಿಸಿದ ಮೇಲೆ, ಸರ್ ನನ್ನ ನಕ್ಸಲ್ ಸರ್ ಈ ಜನರನ್ನು ಕೊಂದಿದ್ದೀನಿ ಅಂತ ಬಾಯ್ಬಿಟ್ಟ. ನಿನ್ನೆಯ ಸುದ್ದಿ, 100 ಜನ ನಕ್ಸಲರು ಒರಿಸ್ಸಾದಲ್ಲಿ ಈ ದೇಶಕ್ಕೆ ಶರಣಾಗತರಾಗಿ ಇನ್ನು ಮುಂದೆ ನಾವು ಗನ್ನು ಮುಟ್ಟಲ್ಲ ಅಂದಿದ್ದಾರೆ. ಶರಣಾಗಿದ್ದು ಜಗತ್ತಿನ ಮೇಲಿನ ಪ್ರೀತಿಯಿಂದ ಅಲ್ಲ, 500,000 ರೂಪಾಯಿ ಕಿಮ್ಮತ್ತಿಲ್ಲ ಅನ್ನೋ ಕಾರಣಕ್ಕೆ. ಎಲ್ಲ ಬಿಡಿ, ಕರ್ನಾಟಕದಲ್ಲಿ ಒಬ್ಬ ಪತ್ರಕರ್ತೆ ಏಸಿರು ಕೂತಿರ್ತಾಳಲ್ಲ, ಆ ಪತ್ರಕರ್ತೆಯನ್ನು ಹಿಡ್ಕೊಂಡು 2 ನಕ್ಸಲರು ಶರಣಾಗತರಾಗಿದ್ದಾರೆ. ಅವ್ರು ತುಂಬಾ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾರೆ. ಮೊದಲೇ ಆಗ್ಬೇಕು ಅನ್ಕೊಂಡಿದ್ರು, ಈಗ ಟೈಮ್ ಬಂತು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆದ್ರೆ ಯಾಕೆ ಹೊರಗೆ ಬಂದ್ರು ಬಿಲದಿಂದ ಅಂತಂದ್ರೆ, ನೀವು ಕೂಡಿಟ್ಟಿರೋ ಹಣಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಇಷ್ಟು ವರ್ಷ ಏನ್ ಕಾಪಾಡ್ಕೊಂಡು ಬಂದಿದ್ರು ಅದು ಇವತ್ತಿಂದ ಬೆಲೆ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಹೊರಗಡೆ ಬಂದು, ನಮಗೂ 1 ಎಕರೆ ಜಮೀನು ಕೊಡಿ, ನಾವು ಕೃಷಿ ಮಾಡ್ಕೊಂಡು ನೆಮ್ಮದಿಯ ಬದುಕು ನಡೆಸ್ತೀವಿ ಅಂತ ಸರ್ಕಾರದ ಎದುರಿಗೆ ಬೇಡುವ ಸ್ಥಿತಿ ತಂದಿದ್ದಾರಲ್ಲ. 1 ಸ್ಟ್ರೋಕ್ ಆನ್ ನವೆಂಬರ್ 8. ಈ ಒಂದೇ ಒಂದು ಸ್ಟ್ರೋಕ್ ನಿಂದ ನರೇಂದ್ರ ಮೋದಿ ನವೆಂಬರ್ 8ರಲ್ಲಿ ತಾವು ತೆಗೆದುಕೊಂಡಿರೋ ಸ್ಟ್ರೋಕ್ ನಿಂದ ಹವಾಲಾ ಏಜೆಂಟ್ಗಳನ್ನ ಎಲ್ಲರನ್ನೂ ಬೀದಿಗೆ ತಂದು ನಿಲ್ಲಿಸಿದ್ದಾರೆ.
ಈ ದೇಶದ ಹಣ ವಿದೇಶಕ್ಕೆ ಹೋಗೋದನ್ನ ಸ್ಟ್ರಾಂಗ್ಲಿ ತಡೆಗಟ್ಟುವಂತ ದೊಡ್ಡ ಕೆಲಸಕ್ಕೆ ನರೇಂದ್ರ ಮೋದಿ ಕೈ ಹಾಕಿದ್ರು. ಇಷ್ಟಕ್ಕೆ ಮುಗಿಲಿಲ್ಲ, ಈ ಪುಣ್ಯಾತ್ಮ ಎಲ್ಲಿವರೆಗೂ ಹೆಜ್ಜೆ ಇಟ್ರು ಅಂತಂದ್ರೆ ಇದರ ನಂತರ ಇನ್ನು ಮುಂದೆ 2,000 ರೂಪಾಯಿ ನೋಟನ್ನು ಕೂಡಿಡಬೇಕಾದ್ರಾಗ್ಲೂ ಜನ 100 ಸಲ ಯೋಚನೆ ಮಾಡುವಂತೆ ನರೇಂದ್ರ ಮೋದಿ ಮಾಡಿದ್ದಾರೆ. ಮಿತ್ರ, ಒಂದು ಅಪರೂಪದ ಸಂಗತಿ, ಈ ಮನುಷ್ಯನನ್ನ ಯೋಚನೆ ಯಾವ ದಿಕ್ಕಲ್ಲಿ ಓಡಾಡುತ್ತೆ ನಂಗೆ ಗೊತ್ತಿಲ್ಲ. ಯಾರೋ ಅವ್ರಿಗೆ ಮುಂಚೆನೆ ಹೇಳಿದ್ದಾರೆ ಇದನ್ನೇನಾದ್ರೂ ಡಿಮಾನಿಟೈಸ್ ಮಾಡಿದ್ರೆ ಜನ ಎಲ್ಲ ರಾತ್ರೋರಾತ್ರಿ ಚಿನ್ನವಾಗಿ ಕನ್ವರ್ಟ್ ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಮೊದಲೇ ರೂಲ್ ತಗೊಂಡ್ಬಂದಿದ್ದಾರೆ, 2 ಲಕ್ಷಕ್ಕಿಂತ ಹೆಚ್ಚು ಚಿನ್ನ ಕೊಂಡ್ಕೋಬೇಕಾದ್ರೆ ಪ್ಯಾನ್ ಕಾರ್ಡ್ ಕೊಟ್ಟು ಅಧಿಕೃತವಾಗಿ ತಗೋಬೇಕು ಅಂತ. ಅದಕ್ಕೆ ಚಿನ್ನದ ಅಂಗಡಿಗೆ ಹೋಗಿ 50 ಲಕ್ಷ ರೂಪಾಯಿ ಚಿನ್ನ ತಗೊಳ್ಳೋರು ಯಾರೂ ಇಲ್ಲ. ಅನೇಕ 600 ಚಿನ್ನದ ಅಂಗಡಿಗಳ ಮೇಲೆ ನವೆಂಬರ್ 10-11ನೇ ತಾರೀಕು ರೈಡ್ ಆಗಿದೆ. ಅವ್ರದೆಲ್ಲ ಲೆಕ್ಕಾಚಾರ ಬೀದಿಗಿಟ್ಟ ಮೇಲೆ ಉಳಿದ ಚಿನ್ನದ ಅಂಗಡಿಯವರು ಕೈ ಮುಗಿತಾ ಇದ್ದಾರೆ, ಸರ್ ದಯವಿಟ್ಟು ಬರಬೇಡಿ, ಪ್ಯಾನ್ ಕಾರ್ಡ್ ಇದ್ದು ನೀವು ಲೀಗಲಿ ಬರೋದಾದ್ರೆ ಬನ್ನಿ, ನಮ್ಗೆ ಅಂಗಡಿ ಮುಚ್ಚಿಸ್ಕೊಳ್ಬೇಕು ಅಂತ ಮನಸ್ಸಿಲ್ಲ ಅಂತ. ನರೇಂದ್ರ ಮೋದಿ ಅವರ ಸ್ಟ್ರೋಕ್ಸ್ ಇದೆಯಲ್ಲ, ಅತ್ಯದ್ಭುತವಾದ ಸ್ಟ್ರೋಕ್ಸ್. ಆದ್ರೆ 1-2 ಪ್ರಶ್ನೆ ಇದೆ. ಆ ಪ್ರಶ್ನೆಯಲ್ಲಿ ಒಂದನ್ನ ಸರ್ ಕ್ಲಿಯರ್ ಮಾಡಿದ್ರು. ಅದೇನು ಅಂದ್ರೆ, ಅನೇಕರು ದುಡ್ಡನ್ನು ಹಂಗೆ ಸುಡ್ತಿದ್ದಾರೆ, ನಮ್ಗೆಲ್ಲ ಟೆನ್ಷನ್ ಸಾರ್, ಸುಟ್ಟು ಬಿಡ್ತಾರಲ್ಲ ಸಾರ್, ಯಾರಾದ್ರೂ ಬಡವರಿಗೆ ಕೊಟ್ರೆ, ಯಾವ್ದಾದ್ರು ಒಳ್ಳೆ ಸಂಸ್ಥೆ ಕೊಟ್ರೆ ಉಪಯೋಗ ಆಗುತ್ತಲ್ಲ ಅಂತ. ಆದ್ರೆ ಗೊತ್ತಿರ್ಲಿ ಮಿತ್ರರೇ, ಈ ದೇಶದಲ್ಲಿ ಎಷ್ಟು 500 ಮತ್ತು 1000 ರೂಪಾಯಿ ನೋಟ್ ಪ್ರಿಂಟ್ ಆಗಿದೆ ಅನ್ನೋ ಲೆಕ್ಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಇದೆ. ಇದುವರೆಗೂ 14 ಲಕ್ಷ ಕೋಟಿ ರೂಪಾಯಿ ಹಣ ಪ್ರಿಂಟ್ ಆಗಿದೆ ಇದುವರೆಗೂ ಕಳೆದ 10 ವರ್ಷಗಳಲ್ಲಿ. ಈ 14 ಲಕ್ಷ ಕೋಟಿ ರೂಪಾಯಿ ಹಣದಲ್ಲಿ ಬ್ಯಾಂಕಿಗೆ ಎಷ್ಟು ಬರುತ್ತೆ ಅನ್ನೋದು ಡಿಸೆಂಬರ್ 30 ವೇಳೆ ಗೊತ್ತಾಗ್ಬಿಡತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಂದ 4-5 ದಿನ ತೆಗೆದುಕೊಂಡು ತನ್ನ ಹತ್ರ ಒಟ್ಟು ಎಷ್ಟು ನೋಟ್ ಬಂದಿದೆ ಅಂತ ಲೆಕ್ಕ ಹಾಕಿ ಅಡ್ಡ ಇಟ್ಕೊಂಡು ಸುಮ್ಮನೆ ಆಗ್ಬಿಡತ್ತೆ. ಉಳಿದ ದುಡ್ಡು ಏನಿದೆಯೋ ಅಕೌಂಟಿಗೆ ಬರದೇ ಇರೋದು ಅದೆಲ್ಲ ಈ ದೇಶದ ಈ ಬೊಕ್ಕಸವನ್ನ ನೇರವಾಗಿ ತುಂಬುತ್ತೆ. ಕನಿಷ್ಠ ಪಕ್ಷ 3-4 ಲಕ್ಷ ಕೋಟಿ ರೂಪಾಯಿ ನಮ್ಮ ಮೇಲೆ ಟ್ಯಾಕ್ಸ್ ಹಾಕದೆ, ನಮ್ಮನ್ನ ಹಿಂಡದೆ ಈ ದೇಶದಲ್ಲಿ ಅಡಗಿಸಿಟ್ಟಿದ್ದ ಬ್ಲಾಕ್ ಮನಿ, ಈ ಕೆಳಗಡೆ ಕೂತಿತ್ತಲ್ಲ, ಈ ಬ್ಲಾಕ್ ಮನಿಯನ್ನ ನೇರವಾಗಿ ಪಂಪಿನ್ ಮಾಡಿಸಿ ನರೇಂದ್ರ ಮೋದಿ ಫಿಸ್ಕಲ್ ಡೆಫಿಸಿಟ್ ಅನ್ನ ತುಂಬಿಸ್ತಿದಾರಲ್ಲ, ಇದು ಮೋದಿಯ ಮೋಡಿ ಅಂತ. ನಾನು 3-4 ಲಕ್ಷ ಕೋಟಿ ಅಂತಿದ್ದೆ ಸರ್, ಅದಕ್ಕೆ 1-2 ಲಕ್ಷ ಆಡ್ ಮಾಡಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ. 5-6 ಲಕ್ಷ ಕೋಟಿ ಆಗ್ಬೋದು ಅಂತ ಐನೋ, ಬಟ್ ಕಡಿಮೆ ನಂಬರ್ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ. ಕನಿಷ್ಠ ಪಕ್ಷ 3-4 ಲಕ್ಷ ಕೋಟಿ ಅನೌನ್ಸ್ ಆಗದೆ ಒಳಗೆ ಬರುತ್ತೆ. ಇನ್ ಅನೌನ್ಸ್ ಮಾಡಿರೋರು ಆಮೇಲೆ ಸಿಕ್ಕಾಕೊಳ್ತಾರಲ್ಲ, ಅವ್ರು 1-2 ಲಕ್ಷ ಕೋಟಿ ಆಡ್ ಮಾಡಿದ್ರೆ 5-6 ಲಕ್ಷ ಕೋಟಿ ರೂಪಾಯಿ ಈ ದೇಶಕ್ಕೆ ಬರುತ್ತೆ. ಗುಜರಾತ್ ನಿಂದ ಮುಂಬೈಗೆ ಬೇಕಾಗಿರುವಂತ ಬುಲೆಟ್ ಟ್ರೈನ್ಗೆ ನಮಗೂ ಮತ್ತು ಜಪಾನ್ಗೆ ಒಪ್ಪಂದ ಆಗಿರೋದು 1 ಲಕ್ಷ ಕೋಟಿ ರೂಪಾಯಿ. ನಾವಿನ್ನೂ 5 ಬುಲೆಟ್ ಟ್ರೈನ್ಗೆ ಅಟೆಂಪ್ಟ್ ಮಾಡಬಹುದು ಅಂತ. ಯೋಚನೆ ಮಾಡಿ ನಮ್ಮ ಸಾಮರ್ಥ್ಯ ಹೆಂಗಿದೆ ಅಂತ. ಮಿತ್ರರೇ, ಹೆಂಗಿದೆ ಅಂತಂದ್ರೆ, ಈ 5 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿಗೆ ಬಂದ ತಕ್ಷಣ ಆಬ್ವಿಯಸ್ಲಿ ಬ್ಯಾಂಕ್ ನಲ್ಲಿ ಅಬಂಡೆಂಟ್ ಮನಿ, 5 ಲಕ್ಷ ಅಲ್ಲ, ಹೆಚ್ಚು ಕಡಿಮೆ 14 ಲಕ್ಷ ಕೋಟಿ ರೂಪಾಯಿ ಲೆಕ್ಕ ನಾನು ಕೊಡ್ತಿರೋದು. ಇಷ್ಟು ದುಡ್ಡು ಬಂದ ತಕ್ಷಣ ಎಷ್ಟು ದುಡ್ಡು ಬ್ಯಾಂಕ್ ಅಲ್ಲಿ ಇರುತ್ತೆ ಅಂದ್ರೆ ಇಟ್ಕೊಂಡು ಏನ್ ಮಾಡಬೇಕು ಬ್ಯಾಂಕ್? ಅದನ್ನ ರೆಪೋ ರೇಟ್ ಡೌನ್ ಆಗ್ಲೇಬೇಕು. ಅದು ಡೌನ್ ಆದ ತಕ್ಷಣ ಅವ್ರು ಹೇಳಿದಂತೆ ಹೆಚ್ಚು ಕಡಿಮೆ ನನ್ನ ಅಂದಾಜಿನ ಪ್ರಕಾರ ಹೌಸಿಂಗ್ ಲೋನ್ 10% ಬರಬೇಕು. ಅರುಂಧತಿ ಭಟ್ಟಾಚಾರ್ಯ ಮೊನ್ನೆ ಮಾತಾಡ್ತಾ ಹೇಳಿದ್ದಾರೆ, 6% ಅಕಸ್ಮಾತ್ ಲೋನ್ ಇಳಿದ್ರು ಕೂಡ ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಮ್ಯಾಜಿಕ್ ಯಾಕೆ ಗೊತ್ತಾ? ಇದು 4 ದಿನ ಬ್ಯಾಂಕಿನ ಹೊರಗಡೆ ಲೈನ್ ನಿಂತಿದ್ದರಿಂದ 6%ಗೆ ನೀವು ಲೋನ್ ತಗೊಂಡು ಮನೆ ಕಟ್ಟಬಹುದಾದ್ರೆ 4 ದಿನ ಏನು, ಇನ್ನೊಂದು 4 ದಿನ ನಿಂತ್ಕೋತೀವಿ ಅಂತ ಹೇಳಬೇಕು ಅಂತ. ಏನ್ ಅಪರೂಪದ ಸಂಗತಿ ನರೇಂದ್ರ ಮೋದಿ ಮಾಡಿದ್ರು. ಮಿತ್ರ, ಈ ದೇಶದ ದುರ್ದೈವ ಏನ್ ಗೊತ್ತೇನು? ಈ ದೇಶದ ದುರ್ದೈವ, ಅತ್ಯಂತ ದೊಡ್ಡ ದುರ್ದೈವ ಏನು ಅಂದ್ರೆ, ಈ ದೇಶದಲ್ಲಿ ಯಾರಾದ್ರೂ ಪ್ರತಿಭಾವಂತ ಹುಡುಗ ಎಜುಕೇಶನ್ ಬೇಕು ಅಂತ ಬ್ಯಾಂಕ್ ಹತ್ರ ನಿಂತ್ರೆ ಬ್ಯಾಂಕ್ ಹೇಳುತ್ತೆ 3 ಲಕ್ಷ ರೂಪಾಯಿ ಕೊಡ್ತೀವಿ, 12% ಬಡ್ಡಿ ಕಟ್ಟಬೇಕು. ನೀವೇನಾದ್ರೂ ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ನೀವು ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಹೇಳುತ್ತೆ ನಾವು ನಿಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತೀವಿ, 12% 14% ನೀವು ಬಡ್ಡಿ ಕಟ್ಟಬೇಕು ಅಂತ. ಅವನ್ ಪಾಪ ಬಿಸ್ನೆಸ್ ಮಾಡಬೇಕು, 14% ಬಡ್ಡಿ ಕಟ್ಟೋದ್ರಲ್ಲಿ ಹೈರಾಣ ಆಗಬೇಕು, ವ್ಯಾಲ್ಯೂ ಎಡಿಷನ್ ಎಲ್ಲ ಮರ್ತೆ ಹೋಗ್ಬಿಡ್ತಾನೆ. ಇನ್ನೂ ಹೆಚ್ಚಿನ ಪ್ರಾಬ್ಲಮ್ ಏನಿದೆ ಗೊತ್ತಾ? ನೀವೇನಾದ್ರೂ ಬ್ಯಾಂಕ್ ಹತ್ರ ಹೋಗಿ 10 ಲಕ್ಷ ರೂಪಾಯಿ ಬೇಕು ಅಂತ ಅಪ್ಲಿಕೇಶನ್ ಇಟ್ರೆ ಮ್ಯಾನೇಜರ್ ಹೇಳ್ತಾರೆ ನಾನೊಂದು 5 ಲಕ್ಷ ರೂಪಾಯಿ ಕೊಡ್ತೇನೆ, ಅಡ್ಜಸ್ಟ್ ಮಾಡ್ಕೋತ್ಯಾ? ಇನ್ನು 5 ಲಕ್ಷಕ್ಕೆ ಭಿಕ್ಷೆ ಬಿಡ್ಬೇಕು ಅವನು. ಆವಾಗ ಸಿಎಗಳು ಐಡಿಯಾ ಕೊಡ್ತಾರೆ, ನೀನ್ 10 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಡ್ತಾರೆ ತಾನೆ, 25 ಲಕ್ಷ ಕೇಳ್ಬಿಡು ಹೋಗ್ಲಿ. ಅದಕ್ಕೆ ಬೇಕಾಗಿರೋ ಪೇಪರ್ ಪುಟಪ್ ಮಾಡ್ತಾರೆ. ಅವ್ನಿಗೆ 10 ಲಕ್ಷ ಬೇಕಿತ್ತು, ಬ್ಯಾಂಕ್ 15 ಲಕ್ಷ ಕೊಡುತ್ತೆ. ಕೇಳಿದ 25 ಲಕ್ಷ ಅಲ್ಲ, 15 ಲಕ್ಷ ಕೊಡುತ್ತೆ. ಉಳಿದ 5 ಲಕ್ಷ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಹಾಳಾಗೋಯ್ತು ಅಂತ. ಎಲ್ಲಾ ಸಿಸ್ಟಮ್ ಹಳ್ಳ ಹಿಡಿದಿರೋದು ಹಿಂಗೆ. ಆದ್ರೆ ಈಗ ಹಂಗಿಲ್ಲ. ಬ್ಯಾಂಕ್ ಹತ್ರ ಎಷ್ಟು ದುಡ್ಡು ಕೊಳಿತಿದೆ ಅಂತಂದ್ರೆ, ಬ್ಯಾಂಕು ಕೆಲವು MBA ಗ್ರಾಜುಯೇಟ್ಸ್ ಗಳನ್ನ, ಕೆಲವು CA ಹೈರ್ ಮಾಡುತ್ತೆ. ಐಡಿಯಾ ತಗೊಂಡ್ ಬಂದ್ರೆ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿಸುತ್ತೆ. ಮೀಟಿಂಗ್ ಮಾಡಿ ಹೇಳ್ತಾ ನೀನ್ ಐಡಿಯಾ ಏನ್ ಹೇಳು, ಈ ಐಡಿಯಾಕ್ಕೆ ಎಷ್ಟು ಚೆನ್ನಾಗಿ ಎಡಿಷನ್ ಮಾಡಬಹುದು, ಈ ಐಡಿಯಾದಿಂದ ದುಡ್ಡನ್ನು ಹೆಂಗ್ ಹೊರಗೆ ತೆಗ್ಬಹುದು, ದುಡ್ಡನ್ನು ಹೆಂಗ್ ಕಟ್ಟಬಹುದು ಅಂತ ಪ್ರತಿಯೊಂದು ಕ್ಷಣದಲ್ಲೂ ಅವನಿಗೆ ಐಡಿಯಾ ಕೊಟ್ಟು ದುಡ್ಡನ್ನು ಕೊಟ್ಟು ಅವನು ವ್ಯಾಪಾರ ಮಾಡುವಂತೆ ಮಾಡಿದ್ರೆ ಈ ದೇಶದ ತರುಣ ವರ್ಗ ಕಟ್ಟೆ ಕೆಳಗೆ ಕೂತ್ಕೊಂಡು ಪಬ್ಲಿಕ್ ಟಿವಿಯಲ್ಲಿ ಮಾತಾಡದಂತೆ ಏನ್ ಮಾತಾಡ್ತಿರುತ್ತೋ ಅದೆಲ್ಲವನ್ನೂ ಚೇಂಜ್ ಮಾಡಿ ಈ ದೇಶ ಹೊಸ ದಿಕ್ಕಿನ ಕಡೆ ಹೊರಡುವಂತ ಅಪರೂಪದ ಚರ್ಚೆಗೆ ಈ ದೇಶವನ್ನ ಕರ್ಕೊಂಡು ಹೋಗಬಲ್ಲದಲ್ಲ. ಅದು
ನವೆಂಬರ್ 8ರಂದು ನಡೆದಂತ ದೊಡ್ಡ ಮ್ಯಾಜಿಕ್ಕು ಅಂತ. ಕೆಲವರಿಗಿದೆ 50 ರೂಪಾಯಿಗಿಂತ ದೊಡ್ಡ ನೋಟ್ ಬೇಡ ಅಂತ ಹೇಳ್ತೀರಿ, 2,000 ರೂಪಾಯಿ ನೋಟ್ ಯಾಕೆ ತಂದ್ರು, 500 ರೂಪಾಯಿ ನೋಟ್ ಯಾಕೆ ವಾಪಸ್ ತಂದ್ರು? ಮಿತ್ರರೇ, ದೊಡ್ಡ ಪ್ರಾಬ್ಲಮ್ ಏನಿದೆ ಗೊತ್ತಾ? ಈ ದೇಶದ 85% ಎಕಾನಮಿ ಲಿಕ್ವಿಡ್ ಕ್ಯಾಶ್ ಅಲ್ಲಿ ನಡೆಯುತ್ತೆ, ಯಾವುದು ಬ್ಯಾಂಕಲ್ಲಿ ಇಲ್ಲ. ನರೇಂದ್ರ ಮೋದಿ ನವೆಂಬರ್ 8ಕ್ಕೆ ಅನೌನ್ಸ್ ಮಾಡಿಬಿಟ್ರು, ಡಿಸೆಂಬರ್ 30ರೊಳಗೆ ಇದನ್ನ ಖಾಲಿ ಮಾಡ್ತೀವಿ ಅಂತಂದ್ರು. ಮುಂದಿನ 2-3 ದಿನದೊಳಗೆ ಇರೋ ಎಲ್ಲ ದುಡ್ಡನ್ನ ಎತ್ತು ಬಿಟ್ರೆ ಜನರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಏನಾದ್ರು ಬೇಕಲ್ಲ. ನಮ್ಗಿನ್ನೂ ಪೇಟಿಎಂಗೆ ಹೋಗಿ ಗೊತ್ತಿಲ್ಲ, ನಮ್ಗಿನ್ನೂ ಈ ಕಾಮರ್ಸ್ ಮಾಡಿ ಗೊತ್ತಿಲ್ಲ. ಉಳಿದಿರೋ ದಾರಿ ಏನು ಅಂದ್ರೆ ಅವರಿಗೆ ತಾತ್ಕಾಲಿಕವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಆ ನೋಟುಗಳನ್ನ ಜಾರಿಗೆ ತಗೊಂಡ್ ಬಂದ್ರು. 2,000 ರೂಪಾಯಿ ನೋಟ್ ಕ್ವಾಲಿಟಿ ಇಲ್ಲ, ಅದನ್ನ ಲಿಪ್ಸ್ಟಿಕ್ ಆಗಿ ಬಳಸಬಹುದು ಅಂತ ಕೆಲವರು ಹೇಳ್ತಾರೆ. ಮಿತ್ರರೇ, ಯಾರು ಲಿಪ್ಸ್ಟಿಕ್ ಆಗಿ ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಈ 2,000 ರೂಪಾಯಿ ಏನು ಪ್ರಿಂಟ್ ಆಗಿದೆ 100% ಇಂಡಿಯನ್ ಪೇಪರ್ ಮೇಲೆ ಪ್ರಿಂಟ್ ಆಗಿದೆ ಅನ್ನುವಂತ ಹೆಮ್ಮೆ ಇದೆ. ಅದು ಬ್ರಿಟಿಷ್ ಕಂಪನಿಯ ಪೇಪರ್ ಮೇಲಲ್ಲ. ಈ 2,000 ರೂಪಾಯಿ ನೋಟು ಇಷ್ಟು ಬೇಗನೆ ಕಾಪಿ ಹೊಡಿಲಿಕ್ಕಾಗಲ್ಲ. ಈ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಹೇಳಿದ್ರು, ಈ 2,000 ರೂಪಾಯಿ ನೋಟಿಗೆ ನಾವು ಬಳಸಿರುವಂತ ಸೆಕ್ಯೂರಿಟಿ ಫೀಚರ್ ಏನಿದೆ ಅಂತಂದ್ರೆ, ನಾನು ಹೇಳಿದ್ದಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು, ಇದರ ಅರ್ಥ ಏನು ಅನ್ನೋದು ಯೋಚನೆ ಮಾಡಿ. ಮುಂದಿನ 8-9 ತಿಂಗಳುಗಳ ಕಾಲ ಇದನ್ನ ಫೇಕ್ ಮಾಡೋದು ಸಾಧ್ಯ ಇಲ್ಲ. 8-9 ತಿಂಗಳುಗಳ ಕಾಲ. ಮುಂದೇನು ನಾನು ಹೇಳಲ್ಲ, ಉಳಿದಿದ್ದು ನೀವು ಯೋಚನೆ ಮಾಡಬೇಕು. ಇಷ್ಟಾದ್ರೂ 2,000 ರೂಪಾಯಿ ನೋಟನ್ನ ಬ್ಯಾಂಕಿಗೆ ತರದೆ ಕೂಡಿಟ್ಕೋಬೇಕು ಅಂದ್ರೆ ಇಟ್ಕೊಳ್ಳಿ. ಮತ್ತೊಂದಿನ ಮೋದಿ ಹೇಳ್ತಾರೆ ನಾಳೆಯಿಂದ ನಡೆಯಲ್ಲ ಇದು ಅಂತ, ಮತ್ ಕಣ್ಣೀರಿಡಿ ಯಾರೇನ್ ಮಾಡ್ಬೇಕು? 1 ಫೈನ್ ಡೇ ಎಲ್ಲ ಹೋಗುತ್ತೆ. ಎಲ್ಲವನ್ನೂ ತಗೊಂಡ್ ಬಂದು ಬ್ಯಾಂಕಿಗೆ ಇಟ್ಟರೆ ಬಚಾವಾದ್ವಿ. ಇನ್ನು ಮುಂದೆ ಧೈರ್ಯವಾಗಿರಿ ಅಂತ ನಾನು ಪ್ರಾಮಾಣಿಕ. ನರೇಂದ್ರ ಮೋದಿ ಹೇಳಿದ್ರಲ್ಲ, 2.5 ಲಕ್ಷ ರೂಪಾಯಿ ಅಷ್ಟು ಹಣ ನಿಮ್ದಿದ್ದು ಕೂಡಿಟ್ಟಿದ್ರೆ ತಗೊಂಡ್ ಬನ್ನಿ, कोई माई का लाल आपको टच भी नहीं करेगा ಅಂತ, आपके पास भी नहीं आएगा. ಯಾವ ಟ್ಯಾಕ್ಸ್ ಅಧಿಕಾರಿಯೂ ನಿಮ್ಮ ಹತ್ರಕ್ಕೆ ಬರಲ್ಲ. ನಂಗೆ ಗೊತ್ತು ಈ ದೇಶದ ತಾಯಂದ್ರು ಕೂಡಿಟ್ಟಿದ್ದಾರೆ ಅಂತ, ತಗೊಂಬನ್ನಿ, ಯಾರು ಕೇಳಲ್ಲ ನಿಮ್ಮನ್ನ ಅಂತ. ಅನ್ಅಕೌಂಟೆಡ್ ಮನಿ ಇಟ್ಕೊಂಡವ್ರಿಗೆ ಮಾತ್ರ ಟೆನ್ಷನ್. ಕೆಲವರಂತೂ ಏನ್ ಮಾಡಿದ್ರು ಗೊತ್ತಾ, ಈ ದೇಶದಲ್ಲಿ ಯಾರ್ಯಾರು ಜನಧನ್ ಅಕೌಂಟ್ ಮಾಡಿದ್ರೋ ಅವ್ರಿಗೆಲ್ಲ ಹಂಚ್ಬಿಟ್ಟು ದುಡ್ಡಿಟ್ಕೋ, ಪರ್ಸೆಂಟೇಜ್ ತಗೊಂಡು ಆಮೇಲೆ ಕೊಡು ಅಂತ. ಮಜಾ ಏನಾಗಿದೆ ಗೊತ್ತಾ, ಮೊನ್ನೆ ನರೇಂದ್ರ ಮೋದಿ ಅವರ ಥಾಟ್ ಪ್ರೊಸೆಸ್ ನಡೀತಾ ಇದೆ. ನಂಗಿನ್ನೂ ಗೊತ್ತಿಲ್ಲ, ಇದು ಅನೌನ್ಸ್ ಆಗ್ಬೋದು ನಾಳೆ ನಾಡಿದ್ರೊಳಗೆ. ಎಷ್ಟು ಅಕೌಂಟ್ಗಳು ಜನಧನ್ ಅಕೌಂಟ್ ನಲ್ಲಿ 0 ಬ್ಯಾಲೆನ್ಸ್ ಇದ್ವೋ, ಹೇಗೆ ಅಮ್ಮನ ಬಳಿಗೆ ಖಾಲಿ ಹುಂಡಿ ತಗೊಂಡೋದ್ರೆ ಅಮ್ಮ 10 ರೂಪಾಯಿ ಹಾಕಿ ಹುಂಡಿ ಖಾಲಿ ಇಡಬೇಡ ಅಂತ ಹೇಳ್ತಾಳೋ, ಈ ದೇಶದ ಅಮ್ಮ ನರೇಂದ್ರ ಮೋದಿ ಈ ದೇಶದಲ್ಲಿ ಯಾರ್ಯಾರು 0 ಬ್ಯಾಲೆನ್ಸ್ ಹುಂಡಿ ಇಟ್ಟಿದ್ದಾರೋ ಅವರಿಗೆಲ್ಲ 10,000 ರೂಪಾಯಿನ ಅವರ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. 10,000 ರೂಪಾಯಿ ಹಾಕಿದ ಅಕೌಂಟ್ ಅಂತಾದ್ರೆ ಅದು ಬಡತನದವರ ಅಕೌಂಟ್ ಅಂತ ಸಹಜವಾಗಿ ಲೆಕ್ಕಕ್ಕೆ ಸಿಗುತ್ತೆ. ಮುಂದಿನ ಲೆಕ್ಕಾಚಾರ ಹೆಂಗಾಗತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಹಿಂಗಾಗಿ ಯಾರ್ದಾದ್ರೂ ಬಡವರ ಜನಧನ್ ಅಕೌಂಟ್ ಇದ್ದು ಅದಕ್ಕೇನಾದ್ರೂ ಬೇರೆಯವ್ರ ದುಡ್ಡು ತಗೊಂಡು ತುಂಬಿಸ್ಬಿಟ್ರೆ ನೀವಿನ್ ಮುಂದೆ ಬಡವರಾಗಿರಲ್ಲ, ಸರ್ಕಾರದ ಲೆಕ್ಕಾಚಾರದಿಂದ ಆಚೆ ಇರ್ತೀರಿ. ಈ ಮನುಷ್ಯ ಬಹಳ ಕಿರಾತಕ, ನೀವು ಅನ್ಕೊಂಡಷ್ಟು ಆರ್ಡಿನರಿ ಆಗಿಲ್ಲ. ಹೆಂಗ್ ಯೋಚನೆ ಮಾಡ್ತಿದ್ದೀರಿ ಅಂತಂದ್ರೆ, ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಾಳೆ ಇದು ಗೊತ್ತಾದ್ರೆ ಜನ ಕ್ಯೂ ನಿಂತ್ಕೋತಾರೆ, ಯಾವ ನಿಟ್ನೋಡ್ 4 ಬಾರಿಸ್ತಾರೆ, ನಿನ್ನಿಂದ ಎಲ್ಲ ಹಾಳಾಗೋಯ್ತು, ಮೊದಲು ಸರಿ ಮಾಡು ಇದನ್ನ ಅಂತ. ಒಟ್ಟಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಈ ದೇಶದಲ್ಲಿ ಇನ್ನು ಮುಂದೆ ಈ ತರದ ಸರ್ಕ್ಯುಲೇಷನ್ ನಡೀದೇ ಇರೋ ತರ ನೋಡುವಂತ ದೊಡ್ಡ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ತಗೊಂಡ್ಬಂದಿದ್ದಾರೆ. ನಾವು 3 ಕೇಳಿದ್ರಲ್ಲಿ ಒಂದು ನರೇಂದ್ರ ಮೋದಿ 3 ಕೇಳಿದ್ರಲ್ಲಿ ಒಂದು ನರೇಂದ್ರ ಮೋದಿ ಮಾಡಿದ್ರು. ಮೊದಲನೇದು ನಾವು ಕೇಳ್ಕೊಂಡಿದ್ದು ಈ ದೇಶದಲ್ಲಿ ಎಲ್ಲ ಟ್ಯಾಕ್ಸ್ ಅನ್ನು ಅಬಾಲಿಷ್ ಮಾಡಿ, 2ನೇದು 2% BTT, 3ನೇದು 50ಕ್ಕಿಂತ ಮೇಲಿನ ಎಲ್ಲ ನೋಟನ್ನು ಬ್ಯಾನ್ ಮಾಡಿ, 4ನೇದು ನಾವು ಕೇಳ್ಕೊಂಡ್ವಿ ನಗದು ವ್ಯವಹಾರಕ್ಕೆ ಯಾವುದೇ ಟ್ಯಾಕ್ಸ್ ಅನ್ನು ಇಡಬೇಡಿ ಅಂತ. ನೀವು ತರಕಾರಿ ಅಂಗಡಿಗೆ 50 ರೂಪಾಯಿ ಕೊಟ್ಟ ಟ್ಯಾಕ್ಸ್ ಕೊಡಬೇಕಾಗಿಲ್ಲ, ನೀವು ಹಾಲಿಗೆ 50 ರೂಪಾಯಿ ಕೊಟ್ಟ ಟ್ಯಾಕ್ಸ್ ಕೊಡಬೇಕಾಗಿಲ್ಲ, ಹೋಟೆಲ್ 25 ರೂಪಾಯಿ ಊಟ ಮಾಡಿದ್ರೆ ಟ್ಯಾಕ್ಸ್ ಕೊಡಬೇಕಾಗಿಲ್ಲ. ಅದನ್ನ ಯೋಚನೆ ಮಾಡಿದ್ರು. 5ನೇದು ಮತ್ತು ಕೊನೆಯದು 2,000 ರೂಪಾಯಿಗಿಂತ ಮೇಲಿನ ನಗದು ವ್ಯವಹಾರ ಆದ್ರೆ, 2,000 ರೂಪಾಯಿಗಿಂತ ಮೇಲೆ ಯಾರಾದ್ರೂ ನಗದು ವ್ಯವಹಾರ ಮಾಡಿದ್ರೆ ಲೀಗಲ್ ಪ್ರೊಟೆಕ್ಷನ್ ಕೊಡಬೇಡಿ ಅಂತ. ಫಾರ್ ಎಕ್ಸಾಂಪಲ್, ಈ ಬ್ಯಾಟ್ರಿ ತಗೊಳ್ಳಿಕ್ಕೆ 5,000 ರೂಪಾಯಿ ನಾನು 100 ರೂಪಾಯಿದು ಅಥವಾ 50 ರೂಪಾಯಿದು ದುಡ್ಡನ್ನು ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಟ್ಯಾಕ್ಸ್ ಇಂದ ಬಚಾವ್ ಮಾಡಿದೆ ಅಂತ. ಈ ಬ್ಯಾಟ್ರಿ ಹಾಳಾದ್ರೆ ನಾನು ಕೋರ್ಟಿಗೆ ಹೋಗುವಂತಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಡಿ ಅಂತಿಲ್ಲ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ನನ್ನ ಜೇಬಲ್ಲಿ 10,000 ರೂಪಾಯಿ ಇತ್ತು ಸರ್, ಯಾರೋ ಕದ್ಬಿಟ್ರು ಅಂತ ಪೊಲೀಸ್ ಹತ್ರ ಹೋದ್ರೆ ಅವ್ರು ಕೇಳ್ತಾರೆ, ಇಟ್ಕೊಂಡಿದ್ಯಾಕೆ? 2,000 ರೂಪಾಯಿ ಇಟ್ಕೋಬೇಕಿತ್ತಾನೆ, ಉಳಿದಿದ್ದೆಲ್ಲ ಬ್ಯಾಂಕಲ್ಲಿ ಇಡಬೇಕಿತ್ತು ತಾನೆ ಅಂತ. ಕ್ಯಾಶ್ಲೆಸ್ ಎಕಾನಮಿ ಹತ್ರ ನಮ್ಮನ್ನು ಕೊಂಡ್ಕೊಂಡು ಹೋಗುವಂತ 5 ಪ್ರಸ್ತಾವನೆಗಳನ್ನು ನಾವು ಮಂಡಿಸಿದ್ದೀವಿ. ನರೇಂದ್ರ ಮೋದಿ ಇದರಲ್ಲಿ ಅನೇಕವನ್ನ ಒಪ್ಪಿಲಿಕ್ಕೆ ತಯಾರಾಗಿರುವಂತ ವಿಶ್ವಾಸ ಅಂತೂ ನಮಗಿದೆ. ಇವತ್ತೆಲ್ಲ ನಾಳೆ ಈ ಕೆಲಸವನ್ನು ಮಾಡ್ತಾರೆ ಅಂತ. ಮಿತ್ರರೇ, ಆ ಕಾರಣಕ್ಕೋಸ್ಕರ ಊರೂರು ತಿರುಗಾಡ್ತಾ ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಮುಂದಿನ ಯೋಜನೆ ಬಹಳ, ಅದನ್ನು ಸಿ ಅವರು ಹೇಳಿದ್ರು, ಮುಂದಿನ ಯೋಜನೆ ಈ ಮನಿ ಲಾಂಡ್ರಿಂಗಿಗೋಸ್ಕರ ಯಾರ್ಯಾರು ಈ ದೇಶದಲ್ಲಿ ಪ್ರಯತ್ನ ಪಟ್ಟಿದ್ದಾರೋ ಅವರ ಆಸ್ತಿಯನ್ನ
ವಶಪಡಿಸಿಕೊಳ್ಳುವ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 ಅದನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ನಿನ್ನೆ ಈ ದೇಶದ ಗವರ್ನರ್ ತುಂಬಾ ಸುಂದರವಾದ ಮಾತನ್ನು ಹೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು 18,500 ಕೋಟಿ ರೂಪಾಯಿಯ ಆಸ್ತಿಯನ್ನ ಅದಾಗಲೇ ಸರ್ಕಾರ ಇವರುಗಳಿಂದ ವಶಪಡಿಸಿಕೊಂಡು ಆಗಿದೆ. ಸರ್ಕಾರಿ ಲೆಕ್ಕದಲ್ಲಿ 18,500 ಕೋಟಿ ಅಂದ್ರೆ ನನ್ನ ಅಂದಾಜಿನ ಪ್ರಕಾರ ಕನಿಷ್ಠ ಪಕ್ಷ 1 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜಮೀನುಗಳನ್ನ, ಅವರ ಆಸ್ತಿಯನ್ನ ಸರ್ಕಾರ ತನ್ನ ಬೊಕ್ಕಸಕ್ಕೆ ಹಾಕೊಂಡಿದೆ. ಇದು ಸರ್ಕಾರಕ್ಕೆ ಹೋಗಿದೆ ಅಂತಂದ್ರೆ ನನಗೆ ಮತ್ತು ನಿಮಗೆ ಸೇರಿದೆ ಅಂತ ಅರ್ಥ ಅಂತ ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಮಿತ್ರರೇ, ಬರೋ ದಿನಗಳಲ್ಲಿ ಯಾವ ತರದ್ದು ನಡಿಲಿಕ್ಕಿದೆ ಅಂತಂದ್ರೆ, ಯಾವ ತರ ಅಟ್ಯಾಕ್ ಆಗ್ಲಿಕ್ಕಿದೆ ಅಂತಂದ್ರೆ, ಯಾರ್ಯಾರು ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡಿಟ್ಟಿದ್ರು ಅವ್ರ ಮನೆಗೆಲ್ಲ ನುಗ್ಗುತ್ತಾರೆ. ಇದು ನಮಗೂ ನಿಮ್ಗೂ ಪ್ರಾಬ್ಲಮ್ ಇಲ್ಲ, ನಾವು ಸುಮ್ಮನೆ ಕೂತ್ಕೊಂಡು ನೋಡೋದು. ಅವ್ರ ಮನೆಗೆ ಹೋದ್ರ ಆಯ್ತು, ಈ ಜಮೀನು ಹೋಯ್ತು, ಇದು ಹೋಯ್ತು, ಕೂತ್ಕೊಂಡು ಲೆಕ್ಕ ಹಾಕ್ತಾ ಇರ್ಬೋದು ಅಷ್ಟೇ. ಇನ್ನು ಬರಲಿರುವ ಮುಂದಿನ 7-8 ತಿಂಗಳುಗಳ ಕಾಲ ನೀವು ವೇಟ್ ಅಂಡ್ ವಾಚ್. ಅಪ್ ಟು ಟ್ರೇಲರ್ ಹೇ, ಪಿಕ್ಚರ್ ಅಭಿ ಬಾಕಿ ಅಂತ. ಈ ಟ್ರೇಲರ್ ನೋಡಿದ್ದೀರಿ? ಈ ಟ್ರೇಲರ್ಗೆ ನೀವು ಕೊಟ್ಟ ಸಪೋರ್ಟ್ ಹೆಂಗಿತ್ತು ಅಂತಂದ್ರೆ, ನರೇಂದ್ರ ಮೋದಿ ಪೂರ್ತಿ ಫಿಲ್ಮ್ ತೋರಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಮಿತ್ರರ, ನಾವು ಸಿದ್ಧವಾಗೋಣ. ಈ ದೇಶವನ್ನ ಕಟ್ಲಿಕ್ಕೋಸ್ಕರ ಬೇಕಾಗಿರುವಂತ ಈ ಬೋಲ್ಡ್ ಸ್ಟೆಪ್ಗೆ ತಯಾರಾಗೋಣ ಅಂತ. ಇದು ಸುಲಭ ಇಲ್ಲ. ಮುಂದಿನ ಉತ್ತರ ಪ್ರದೇಶದ ಎಲೆಕ್ಷನ್ ಅಲ್ಲಿ ದೊಡ್ಡ ಸಮಸ್ಯೆ ಒದಗಬಹುದು. ಇಷ್ಟೆಲ್ಲ ಆದ್ರೂ ಕೂಡ ಈ ದೇಶದ ಪ್ರಧಾನಿ ಗಟ್ಟಿಯಾಗಿ ನಿಂತಿರೋದು ಬಹಳ ವಿಶ್ವಾಸ ಕೊಡುವಂತ, ಧೈರ್ಯ ಕೊಡುವಂತ ಸಂಗತಿ. ಇದಾದ್ಮೇಲೆ ನರೇಂದ್ರ ಮೋದಿ ವಿದೇಶದಲ್ಲಿ ಇಟ್ಟಿರೋ ಬ್ಲಾಕ್ ಮನಿಗೆ ಕೈ ಹಾಕ್ತಾರೆ. ಆ ಬ್ಲಾಕ್ ಮನಿ ಕೈ ಹಾಕ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿ ಆಗಿದೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳಾಗಿವೆ. ಅನೇಕರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಇದೆ. ಆದರೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋ ದರದಿರೋದ್ರಿಂದ ನಾನು ಆದಷ್ಟು ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ. ಆದರೆ ಕೊನೆಯಲ್ಲಿ 1-2 ಮಾತುಗಳನ್ನು ನಿಮ್ಮ ಹತ್ರ ಕೇಳ್ಕೊಳ್ಬೇಕು. ಇನ್ನೊಂದು 8-10 ದಿನಗಳ ಕಾಲ ನಿಮ್ಗೆ ಅಕಸ್ಮಾತ್ ಅಗತ್ಯ ಇಲ್ಲ ಅಂತಂದ್ರೆ ದಯಮಾಡಿ ಬ್ಯಾಂಕಿಗೆ ಹೋಗಬೇಡಿ ಅಂತ. ಪಾಯಿಂಟ್ 1. ಅಕಸ್ಮಾತ್ ಅಗತ್ಯ ಇಲ್ಲ ಅಂದ್ರೆ ನಿಮ್ ಜೇಬಲ್ಲಿರೋ 100 ರೂಪಾಯಿನ ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ನಾನು ಕಳೆದ 1 ವಾರದಿಂದ ನನ್ನ ಮೊಬೈಲ್ ಕವರ್ ಒಡೆದೋಗಿದೆ. ಅದನ್ನ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ 70-80 ರೂಪಾಯಿ ಕೊಡ್ಬೇಕು, 100 ರೂಪಾಯಿ ಖರ್ಚಾಗುತ್ತೆ ಅಂತ ಡಿಸೆಂಬರ್ 30ರವರೆಗೂ ಮೊಬೈಲ್ ಕವರ್ ಇದೆ ಅಂತ ಡಿಸೈಡ್ ಮಾಡಿದ್ದೀನಿ. ಏನಾದ್ರೂ ಸರಿ ಚೇಂಜ್ ಮಾಡಲ್ಲ ಅಂತ. ನಾನು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು, ಒಂದು ರೂಮ್ನಿಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾವು 4-5 ಜನ ಇದ್ವಿ. ಊಟ ಮಾಡ್ಲಿಕ್ಕೆ ಹೋದ್ರೆ 300-350 ರೂಪಾಯಿ ಖರ್ಚು. ಒಂದು 3 ನೋಟ್ ಆದ್ರೂ ತೆಗಿಬೇಕು, 100 ರೂಪಾಯಿದು. ನಾನು ಏನ್ ಮಾಡೋದಪ್ಪ, 100 ರೂಪಾಯಿ ನೋಟ್ ಅಂತ ತೆಗೆದ್ರೆ ನಾನು ಬ್ಯಾಂಕಿನ ಹೊರಗೆ ನಿಂತ್ಕೋಬೇಕು. ನಾನು ನಿಂತ್ರೆ ನನ್ನ ಹಿಂದೆ ಇರುವಂತ 4-5 ಜನರಿಗೆ ತೊಂದರೆ ಆಗುತ್ತಲ್ಲ ಅಂತ ಯೋಚನೆ ಮಾಡುವಷ್ಟೊತ್ತಿಗೆ ಯಾರೋ ಫೋನ್ ಮಾಡಿದ್ರು, ಸರ್ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ, ನೋಡ್ತೀರಾ ಅಂತ. ನಾನು ಹೆಂಗಿದ್ರು ದಾರಿಯಲ್ಲಿ ಹೋಗ್ತೀನಿ, ನೋಡ್ಕೊಂಡು ಹೋಗ್ತೀನಿ ಅಂತ ಹೋದ್ರೆ ಅವ್ರು ಕೇಳಿದ್ರು, ಪ್ರಸಾದ ತಗೋತೀರಾ? ನಾನು ಹೇಳಿದೆ, ಮಹಾಪ್ರಸಾದ ಕೊಡ್ರಪ್ಪ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ. ಹೆಂಗಿದೆ ಅಂತಂದ್ರೆ, ಒಬ್ಬ ಸ್ವಾಮೀಜಿನ ನಂಗೆ ಹೇಳ್ತಿದ್ರು, ಚಕ್ರವರ್ತಿ ಈ ಪುಣ್ಯಾತ್ಮ ಏನ್ ಮಾಡಿದ್ರು ಅಂದ್ರೆ 4,000 ರೂಪಾಯಿಲಿ ಒಂದಿಡೀ ವಾರ ಬದುಕೋದು ಹೆಂಗೆ ಅಂತ ನಮ್ಗೆಲ್ರಿಗೂ ಪಾಠ ಮಾಡಿಬಿಟ್ರು. ನಾವೀಗ ಲೋ ಪ್ರೊಫೈಲ್ ಅಲ್ಲಿ ಬದುಕೋದನ್ನ ಕಲ್ತಿದ್ದೀವಿ. ನರೇಂದ್ರ ಮೋದಿ ಈ ಪಾಠವನ್ನು ನಮಗೆ ಮಾಡಿಸಿದ್ರು ಅಂತ. ಈ ಪುಣ್ಯಾತ್ಮ ಅನೇಕ ಸಂಗತಿಗಳನ್ನು ಇವತ್ತು ನಮಗೇನು ಹೇಳಿಕೊಟ್ಟಿದ್ದಾರೆ. ಇದರ ಹಿನ್ನೆಲೆ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ, ಯಾರಾದ್ರೂ ಬ್ಯಾಂಕಿನ ಹೊರಗೆ ನಿಂತಿದ್ದು ದೊಡ್ಡ ಲೈನ್ ಕಂಡ್ರೆ, ನಿಮ್ ಮನೆ ಪಕ್ಕದಲ್ಲಿದ್ರೆ ಅಥವಾ ನೀವೆಲ್ಲಾದ್ರೂ ಹತ್ತಿರದಲ್ಲಿದ್ರೆ ಆ ಪಕ್ಕದಲ್ಲಿ ನಿಂತವ್ರಿಗೆ ಹೋಗಿ ಒಂದ್ ಜಗ್ ನಲ್ಲಿ ಒಂದು ಲೋಟ ತಗೊಂಡು ನೀರು ಕೊಡಿ. ಸರ್ ನೀರ್ ಬೇಕಾ ಸರ್, ಕುಡಿ ಅಂತ. ಇದರ ಮ್ಯಾಜಿಕ್ ಹೆಂಗಾಗತ್ತೆ ಗೊತ್ತಾ? ಆ ಬಿಸಿಲಲ್ಲಿ ಬೈಕೋಬೇಕು ಅಂತಿದ್ದವನಿಗೆ ಒಂದು ಕ್ಷಣ ತಂಪಾಗ್ಬಿಡ್ತಾನ. ಅವನು ಹೇಳ್ತಾನೆ, ಯಾರೋ ನೀರು ತಂದ್ಕೊಡ್ತಾರ ಪಾಪ, ಇವರಿಗೂ ನರೇಂದ್ರ ಮೋದಿಗೂ ಸಂಬಂಧ ಇಲ್ಲ, ಆದ್ರೆ ಇವರಿಗೂ ದೇಶಕ್ಕೂ ಸಂಬಂಧ ಇರೋದ್ರಿಂದ ನನಗೂ ಆ ಸಂಬಂಧ ಬೇಕಾಗಿದೆ ಅಂತ ಆ ಲೈನಲ್ಲಿ ನಿಂತಿರೋನಿಗೆ ಒಮ್ಮೆ ಅನಿಸಿಬಿಟ್ರೆ ನಾವು 0.5% ಸಕ್ಸಸ್ ಆದಂತೇನೆ. ಮಿತ್ರ, ಇನ್ ಬಹಳ ದಿನ ಇಲ್ಲ. ನರೇಂದ್ರ ಮೋದಿ ಅವರು ಗೋವಾದಿಂದ ವಾಪಸ್ ಬಂದ ನಂತರ, ಜಪಾನ್ನಿಂದ ವಾಪಸ್ ಬಂದ ನಂತರ ಮೀಟಿಂಗ್ ಮುಗಿಸಿ ಹಣಕಾಸು ಸಚಿವಾಲಯ ಇದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸೋಲ್ತಾ ಇದೆ ಅಂತ ಗೊತ್ತಾದಾಗ ಏನ್ ಮಾಡಿದ್ದಾರೆ ಗೊತ್ತಾ? ಇನ್ನು ಮುಂದೆ ಹಣಕಾಸು ಸಚಿವಾಲಯ ಹ್ಯಾಂಡಲ್ ಮಾಡೋದು ಬೇಡ, ಪ್ರಧಾನಮಂತ್ರಿ ಕಚೇರಿಯೇ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ಸ್ಪಷ್ಟವಾದ ಮಾತುಗಳನ್ನು ಹೇಳಿ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ, ತಾವು 2 ಗಂಟೆಗೊಮ್ಮೆ ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಏನಾಗ್ತಿದೆ ಅಂತ. ಐಡಿಯಾಸ್ ಹೆಂಗ್ ಬಂದಿದೆ ಗೊತ್ತಾ? ಆ ಮನುಷ್ಯ ಟೀಮ್ ಮಾಡ್ತಿದ್ದ ಡೌಟ್ ನನಗೆ. ಒಬ್ಬ ಟೀಮ್ ಆರೋನಿಗೆ ಇಂಥದೆಲ್ಲ ಐಡಿಯಾ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಅವ್ರ ಯೋಚನೆ ಎಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ ಅಂತಂದ್ರೆ, ನೀವು ಪೆಟ್ರೋಲ್ ಬಂಕಿಗೆ ಹೋದ್ರೆ ಅಲ್ಲೊಂದು ಮಿಷಿನ್ ಇರುತ್ತೆ ಇನ್ಮೇಲೆ. ಇನ್ನು ಎಲ್ಲ ಪೆಟ್ರೋಲ್ ಬಂಕ್ಗೂ ಬಂದಿಲ್ಲ, ಬಹುತೇಕ ದೇಶದಲ್ಲಿ ಹಬ್ಸಿದ್ದಾರೆ. ಆ ಮಿಷಿನ್ಗೆ ನೀವು ಕಾರ್ಡ್ ಸ್ವೈಪ್ ಮಾಡಿದರೆ, ನೀವು ಎಷ್ಟು ಅಮೌಂಟ್ ಬೇಕು ಅಂತ ಬರೆದ್ರೆ ಪೆಟ್ರೋಲ್ ಬಂಕ್ ನಲ್ಲಿರುವಂತ ಅಲ್ಲಿನ ಕ್ಯಾಶಿಯರ್ ನಿಮ್ಗೆ ಆ ದುಡ್ಡು ಕೊಡ್ತಾನೆ ತಗೊಂಡೋಗಿ ಅಂತ. ಅವನ ಹತ್ರ ಕಲೆಕ್ಷನ್ ಆಗಿರೋ ದುಡ್ಡು ಅವನ್ ಬ್ಯಾಂಕಿಗೆ ತಂದು ಕಟ್ಟಬೇಕು. ಅವನು ಕಲೆಕ್ಟ್ ಕೊಟ್ಟಿರುವಂತ ದುಡ್ಡನ್ನ ಬ್ಯಾಂಕ್ ಇನ್ನೊಬ್ಬರಿಗೆ ಹಂಚಬೇಕು. ಅದ್ರ ಬದಲು ನೀನೇ ಅಲ್ಲಿ ಹಂಚು, ಇಲ್ಲಿ ಕಾರ್ಡ್ ಸ್ವೈಪ್ ಮಾಡು, ಉಳಿದಿದ್ದು ನಮ್ಮ ಸಾಫ್ಟ್ವೇರ್ ಮ್ಯಾನೇಜ್ ಮಾಡುತ್ತೆ ಅಂತ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟಿನ ಮೂಲಕ ಪೆಟ್ರೋಲ್ ಬಂಕ್ ಅನ್ನೇ ATM ಆಗಿ ಕನ್ವರ್ಟ್ ಮಾಡಿಬಿಟ್ರಲ್ಲ. ಏನ್ ದೊಡ್ಡ ಐಡಿಯಾ ಗೊತ್ತೇನು?
ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಅಂಗಡಿ ತುಂಬಾ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾದ್ರೆ ಯಾವ್ದಾದ್ರು ಒಂದು ಬ್ಯಾಂಕಿನ ಜೊತೆ ಟೈಅಪ್ ಮಾಡ್ಕೊಂಡ್ರೆ ಅಲ್ಲಿ ಬಂದಿರುವಂತ ಮಿಷನ್ ಇಟ್ಕೊಂಡು ಅಲ್ಲೆಲ್ಲ ಲೈನ್ ನಿಲ್ಲೋ ಬದಲು ಇವರು ವ್ಯಾಪಾರವೂ ಮಾಡ್ಕೊಂಡ್ರು, ಬೇಕಾದ ದುಡ್ಡನ್ನು ತೆಗೆದುಕೊಂಡು ಹೋಗಬಹುದಾದಂತ ವಾತಾವರಣ ನಿರ್ಮಾಣ ಮಾಡಿದ್ದಾರಲ್ಲ, ಗ್ರೇಟ್. ನಂಗೆ ತೆಲಂಗಾಣದಲ್ಲಿ ನಡೆದ ಘಟನೆ ಬಹಳ ಪ್ರೇರಣಾದಾಯಿ. ತೆಲಂಗಾಣದಲ್ಲಿ ಈ ರೈತರಿಗೆ ಅಥವಾ ತರಕಾರಿ ಮಾರಾಟ ಮಾಡೋರು ವ್ಯಾಪಾರ ಕಡಿಮೆ ಆಗೋಯ್ತಂತೆ 4 ದಿನ. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಸಿಕ್ಕಿಲ್ಲ ಅಂತ. ಕೊನೆಗೆ ಅಲ್ಲಿನ ಜಿಲ್ಲಾ ಪಂಚಾಯತ್ ಅವರು, ಅಲ್ಲಿನ ಹಳ್ಳಿನವ್ರು ಏನ್ ಮಾಡಿದ್ರು, 5 ರೂಪಾಯಿ 10 ರೂಪಾಯಿ 20 ರೂಪಾಯಿದು ಕೂಪನ್ ಮಾಡಿದ್ರು. ಕೂಪನ್ ಮಾಡಿ 500 ರೂಪಾಯಿ ಕೊಟ್ಟವರಿಗೆ ಕೂಪನ್ ಕೊಟ್ಟರು, ತಗೊಂಡೋಗಿ ಅಂತ. ಅವ್ರು ಕೂಪನ್ ಕೊಟ್ಟು ತರಕಾರಿನ ಕೊಂಡ್ಕೊಂಡ್ರು. ಉಳಿದಿರೋ ಕೂಪನ್ ತಂದು ಕೊಟ್ರೆ ಉಳಿದಿರೋ ಹಣ ಅವ್ರಿಗೆ ಸಿಗುತ್ತೆ. ತರಕಾರಿ ಮಾರಾಟ ಮಾಡಿದವನು ಸಂಜೆ ಕೂಪನ್ ಅಷ್ಟು ತಂದು ಕೊಟ್ರೆ ಆ ಕೂಪನ್ ತಗೊಂಡು ಅಷ್ಟು ಹಣವನ್ನು ಅವನು ವಾಪಸ್ ಕಳಿಸ್ಕೊಡ್ತಾ ಬಿಸಿನೆಸ್ಸಿಗೂ ತೊಂದರೆ ಇಲ್ದಂತೆ ಈ ದೇಶ ತಯಾರಾಗುತ್ತಲ್ಲ. ದೇಶ ಗ್ರೇಟ್ ರೀ. ಈ ದೇಶ ಬರೀ ಬಾಂಬ್ ಬ್ಲಾಸ್ಟ್ ಆದಾಗ ಮಾರನೇ ದಿನ ತಯಾರಾಗೋದಷ್ಟೇ ಅಲ್ಲ, ಈ ದೇಶ ಈ ತರದ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಕೂಡ ಮಾರನೇ ದಿನ ತಯಾರಾಗಿ ನಿಲ್ಲುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಭಾರತ ವಿಶ್ವ ಗುರುತ್ವದ ಹೊಸ್ತಿಲಲ್ಲಿ ನಿಂತಿದೆ. ಆಸ್ಟ್ರೇಲಿಯಾದಲ್ಲಿರುವಂತ UBS ಅನಾಲಿಸ್ಟ್ಗಳು ಆಸ್ಟ್ರೇಲಿಯಾಕ್ಕೆ ಐಡಿಯಾ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಮಾಡದಂತೆ ಹೈಯರ್ ಡಿನಾಮಿನೇಷನ್ ನೋಟ್ಸ್ ಅಂತ ತೆಗೆದ್ರೆ ಆಸ್ಟ್ರೇಲಿಯಾದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಅಂತ ನರೇಂದ್ರ ಮೋದಿ ಐಡಿಯಾನ ಆಸ್ಟ್ರೇಲಿಯಾ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ಇಷ್ಟು ದಿನ ಅಮೆರಿಕ ಮಾಡಿದ್ದನ್ನ, ಯುರೋಪ್ ಮಾಡಿದ್ದನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಇವತ್ತು ನಾವು ಮಾಡಿದ್ದನ್ನ ಪಕ್ಕದ ಆಸ್ಟ್ರೇಲಿಯಾ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಅಂತಂದ್ರೆ ಯೋಚನೆ ಮಾಡಿ ಬರೋ ದಿನ ಹೆಂಗಿರುತ್ತೆ ಅಂತಂದ್ರೆ ಈ ಎಲ್ಲ ನಡೀತಾ ಇರುವಂತ ಎಲ್ಲ ಇದು ಮುಚ್ಚೋಗುತ್ತೆ. ಇದು ಯಾವಾಗಲೂ ತುಂಬಿ ತುಳುಕಾಡ್ತಾ ಇರುತ್ತೆ. ತುಂಬಿ ತುಳುಕಾಡ್ತಾ ಇರೋದ್ರಿಂದ ಈ ಕೊನೆಯವರೆಗೂ ಬೇಕಾದಷ್ಟು ನೀರು ಸಿಕ್ಬಿಡುತ್ತೆ ಅಂತ ಗೊತ್ತಾದ ಮೇಲೆ ನಾವ್ಯಾರೂ ಟೆನ್ಷನ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಸುಸ್ಥಿರವಾದ ಭಾರತ ನಿರ್ಮಾಣವಾಗುತ್ತೆ, ಸುದೃಢವಾದ ಭಾರತ ನಿರ್ಮಾಣ ಆಗುತ್ತೆ. ಸ್ವರಾಜ್ಯವನ್ನ ನನ್ನ ಪೂರ್ವಜರು ಗಳಿಸಿಕೊಟ್ರು, ಸುರಾಜ್ಯವನ್ನ ನಮ್ಮ ಕಾಲದಲ್ಲಿ ನಾವು ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ಮಿತ್ರರೇ, ಈ ಯೋಜನೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಒಮ್ಮೆ ನಾವೆಲ್ಲರೂ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಹಾಕುವ ಮೂಲಕ ಘೋಷಿಸೋಣ. ಯಾರ್ಯಾರು ವಿರೋಧಿಗಳಿದ್ದಾರೋ ಅವ್ರಿಗೆಲ್ರಿಗೂ ಸ್ಪಷ್ಟ ದನಿಯಲ್ಲಿ ಒಂದು ಸಂದೇಶ ಹೋಗಲಿ. ನೀವು ಎಷ್ಟೇ ವಿರೋಧ ಮಾಡಿದ್ರು ಈ ದೇಶದ ಕಾಮನ್ ಮಾಸ್ ನಾವು ಭಾರತ ಜೊತೆಗಿದ್ದೀವಿ ಅಂತ ಸ್ಪಷ್ಟ ಸಂದೇಶವನ್ನ ಒಂದು ಉಚ್ಚ ಕಂಠದ ಘೋಷಣೆಯೊಂದಿಗೆ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಜೈ ಹಿಂದ್. ಹಲೋ, ತಮ್ಮ ವಾಕ್ಚಾತುರ್ಯದ ಮೂಲಕ ಕಪ್ಪು ಹಣದ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡಿದಂತ ಚಕ್ರವರ್ತಿ ಸುಲಭಲಿ ಅವರಿಗೆ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ಯುವ ಬ್ರಿಗೇಡ್ ಹಾಗೂ ನಮ್ಮ ಮೈಸೂರು ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ಮೈಸೂರಿನ ಸಮಸ್ತ ಜನತೆಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಯವರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ವಂದನೆಗಳು.